ಹಿರಿಯ ಸ್ನೇಹಿತರು ಆದಂತಹ ರೋಟ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಂಸ್ಕೃತ ಪ್ರಾಧ್ಯಾಪಕರು ಆಗಿರುವಂತಹ ಗಜಾನನ್ ಮರಾಠೆ ಇವರಿಂದ ಒಂದು ಸುಮಧುರವಾದ ಸಂಸ್ಕೃತ ಗೀತೆ. ಏಕಂ ಸಂಸ್ಕೃತಂ ಗೀತಂ ಗಾತುಂ ಅನುಮತಿಂ ಪೃಚ್ಛಾಮಿ. ಸುರಸ ಸುಬೋಧ ವಿಶ್ವಮನೋಜ್ಞ ಲಲಿತಾರ್ಹೃದ್ಯಾ ರಮಣೀಯಾ ಅಮೃತವಾಣಿ ಸಂಸ್ಕೃತ ಭಾಷಾ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಸುರಸ ಸುಬೋಧ ವಿಶ್ವಮನೋಜ್ಞಾ ಲಲಿತಾರ್ಹೃದ್ಯಾ ರಮಣೀಯಾ ಅಮೃತವಾಣಿ ಸಂಸ್ಕೃತ ಭಾಷಾ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಕವಿ ಕೋಕಿಲ ವಾಲ್ಮೀಕಿ ವಿರಚಿತ ರಾಮಾಯಣ ರಮಣೀಯ ಕಥಾ ಅತೀವ ಸರಳ ಮಧುರ ಮಂಜುಳ ಅತೀವ ಸರಳ ಮಧುರ ಮಂಜುಳ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಸುರಸ ಸುಬೋಧ ವಿಶ್ವಮನೋಜ್ಞಾ ಲಲಿತಾರ್ಹೃದ್ಯಾ ರಮಣೀಯಾ. ವ್ಯಾಸ ವಿರಚಿತ ಗಣೇಶ ಲಿಖಿತ ಮಹಾಭಾರತೆ ಪುಣ್ಯ ಕಥಾ ಕೌರವ ಪಾಂಡವ ಸಂಗರಮಥಿತ ಕೌರವ ಪಾಂಡವ ಸಂಗರಮಥಿತ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಸುರಸ ಸುಬೋಧ ವಿಶ್ವಮನೋಜ್ಞಾ ಲಲಿತಾರ್ಹೃದ್ಯಾ ರಮಣೀಯಾ. ಕುರುಕ್ಷೇತ್ರ ಸಮರಾಂಗಣ ಗೀತಾ ವಿಶ್ವವಂದಿತಾ ಭಗವದ್ಗೀತಾ ಕುರುಕ್ಷೇತ್ರ ಸಮರಾಂಗಣ ಗೀತಾ ವಿಶ್ವವಂದಿತಾ ಭಗವದ್ಗೀತಾ ಅಮೃತ ಮಧುರ ಕರ್ಮ ದೀಪಿಕಾ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಸುರಸ ಸುಬೋಧ ವಿಶ್ವಮನೋಜ್ಞಾ ಕವಿತಾರ್ಹೃದ್ಯಾ ರಮಣೀಯಾ. ಕವಿ ಕುಲಗುರು ನವರಸೋನ್ಮೇಷಜ ಋತು ರಘುಕುಮಾರ ಕವಿತಾ ವಿಕ್ರಮ ಶಾಕುಂತಲ ಮಾಲವಿಕಾ ವಿಕ್ರಮ ಶಾಕುಂತಲ ಮಾಲವಿಕಾ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಸರ್ವೇ ಗಾಯಂತು. ಸುರಸ ಸುಬೋಧ ವಿಶ್ವಮನೋಜ್ಞಾ ಕವಿತಾರ್ಹೃದ್ಯಾ ರಮಣೀಯಾ ಅಮೃತವಾಣಿ ಸಂಸ್ಕೃತ ಭಾಷಾ ನೈವ ಕ್ಲಿಷ್ಟಾ ನ ಚ ಕಠಿಣಾ ನೈವ ಕ್ಲಿಷ್ಟಾ ನ ಚ ಕಠಿಣಾ. ಪುನಃ ಸರ್ವೇಭ್ಯಃ ಶುಭ ಮಧ್ಯಾಹ್ನ. ಧನ್ಯವಾದ. ಹೆಸರು ನಾನು ಡಾಕ್ಟರ್ ಕಾರ್ತಿಕ್ ರಾವ್ ಅಂತ. ಇವತ್ತಿನ ಈ ಮಧ್ಯಾಹ್ನದ ಗೋಷ್ಠಿಗೆ ನನಗೆ ಅವಕಾಶ ಕೊಟ್ಟ ನನ್ನ ಗುರುಗಳಾದ ಡಾಕ್ಟರ್ ಪದ್ಮನಾಭ ಮರಾಠೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಧ್ಯಾಹ್ನದ ಗೋಷ್ಠಿ ಭಾಗವತ ಪುರಾಣದ ವಿಶೇಷತೆ. ಇದರ ಪ್ರಾರಂಭಕ್ಕೆ ಒಂದು ವೇದ ಸೂಕ್ತಿಯಿಂದ ಆರಂಭ ಮಾಡುವ. ವೇದಗಳ ಅಧ್ಯಯನ ನಾನು ಮಾಡ್ತಾ ಇದ್ದೇನೆ, ಆದರೆ ನನಗೆ ಏನಾದರೂ ತಪ್ಪಾದರೆ ಗುರುಗಳೆಲ್ಲ ಇದ್ದಾರೆ, ಕ್ಷಮಿಸಿ. ಸೊ ಇದು ರಿಷಭ ಸೂಕ್ತ ಅಂತ ನನ್ನ ಗುರುಗಳಾದ ಶಂಕರನಾರಾಯಣ್ ಭಟ್ರು ಇವರು ಕಳಿಸಿದ್ದು. ಇದು ನಮ್ಮಲ್ಲಿರುವ ಅಂತಃಶತ್ರು ಮತ್ತೆ ಬಾಹ್ಯ ಶತ್ರು, ಇದನ್ನು ನಾವು ಹೇಗೆ ಜಯಪಡಿಸಬಹುದು ಅಂತ ಹೇಳಕ್ಕೆ ಈ ಸೂಕ್ತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅತ ರಿಷಭ ಸೂಕ್ತಂ. ऋषभं समानानां सपत्नानां विशासहिं हंतारं शत्रूणां कृति विराजं गोपातिं गवाम्
ಅಹಮಸ್ಮಿ ಸಪತ್ನಹೇಂದ್ರೋ ಇವಾರಿಷ್ಟೋ ಅಕ್ಷಾತಃ ಅಧಃ ಸಪತ್ನಾ ಮೇ ಪದೋರಿಮೇ ಸರ್ವೇ ಅಭೀಷ್ಟೀತಾಃ ಅತ್ರೈವ ಓಪಿ ನಹ್ಯಾಂ ಉಭೇ ಆರ್ತ್ನೀ ಇವ ಜಯಾ ವಾಚಸ್ಪತೆ ನಿಷೇಧೇಮಾನ್ ಯದಾ ಮದಧಾರಂ ವದಾನ್ ಅಭಿಭೂರಹಮಾಗಾಮಂ ವಿಶ್ವಕರ್ಮೇಣ ಧಾಮ್ನಾ ಆವಶ್ಚಿತ್ತಮಾವೋಹಂ ಮೃತಮಾಹುವೋಹಂ ಸಮೀತಿಂ ದದೆ ಯೋಗಕ್ಷೇಮಂ ವ ಆದಾಯಾಹಂ ಭೂಯಾಸಮುತ್ತಮವ ಆವೋ ಮೂರ್ಧಾನಾಮಕ್ರಮೀಂ ಅಧಸ್ಪದಾನ್ ವ ಉದ್ವಾದತ ಮಂಡೂಕಾ ಇವೋದಕಾನ್ ಮಂಡೂಕಾ ಉದಕಾದೀವ ಹರಿ ಓಂ. ಈ ಅಪರಾಹ್ನದ ಗೋಷ್ಠಿಗೆ ಹಿರಿಯ ವಿದ್ವಾಂಸರಾದ ಚಿಂತಕರಾದ ಶ್ರೀಯುತ ಲಕ್ಷ್ಮೀಶ್ ತೋಳ್ಪಾಡಿಯವರು ಬೆಳಗ್ಗೆನೇ ಆಗಮಿಸಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಕೃತ ಭಾರತೀಯ ಅಧ್ಯಕ್ಷರಾದ ಮಂಗಳೂರು ವಿಭಾಗದ ಅಧ್ಯಕ್ಷರಾದಂತಹ ಡಾಕ್ಟರ್ ವೇಣುಗೋಪಾಲ್ ಅವರು ವಹಿಸ್ಕೊಳ್ಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಸ್ಥಾನವನ್ನು ಸಮರ್ಥವಾಗಿ ಕಾರ್ಕಳದ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಜಗದೀಶ್ ಪೈ ಅವರು ಆ ಸ್ಥಾನವನ್ನು ತುಂಬಲಿಕ್ಕಿದ್ದಾರೆ. ಅವರು ನಮ್ಮ ಆಪದ್ ಬಂಧುಗಳು ಅಂತ ನಾನು ತಮಾಷೆಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಅವರು ಒಳ್ಳೆ ಹಾಸ್ಯ ಉಪನ್ಯಾಸವನ್ನು ಮಾಡ್ತಾರೆ. ಜೊತೆಗೆ ದೊಡ್ಡ ಚಿಂತಕರು. ಅವರ ಪುಸ್ತಕಗಳು ಎರಡು ಮೂರು ಪುಸ್ತಕಗಳು ಈಗಾಗಲೇ ಪ್ರಕಟವಾಗಿವೆ. ತುಂಬ ಗಂಭೀರವಾದಂತಹ ಚಿಂತನೆಗಳನ್ನು ಒಳಗೊಂಡಂತಹ ಅವರ ಲೇಖನಗಳನ್ನು ಉತ್ಥಾನ ಮಾಸಪತ್ರಿಕೆಯಲ್ಲಿ ನಿರಂತರವಾಗಿ ಅವರು ಬರಿತಾ ಇದ್ರು. ಅಂತಹ ಅಧ್ಯಕ್ಷರು ನಮಗೆ ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ. ಈ ದೃಷ್ಟಿಯಿಂದ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯ ವಿದ್ವಾಂಸರಾದಂತಹ ಲಕ್ಷ್ಮೀಶ ತೋಳ್ಪಾಡಿಯವರ ಉಪನ್ಯಾಸ ಕಾರ್ಯಕ್ರಮ ನಡೀಲಿಕ್ಕಿದೆ. ಇವತ್ತಿನ ಉಪನ್ಯಾಸಕರಾದ ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿಯವರು ಖ್ಯಾತ ಚಿಂತಕರು, ಪುತ್ತೂರು. ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸುತ್ತೇನೆ. ಡಾಕ್ಟರ್ ಜಗದೀಶ್ ಪೈ ಇವರನ್ನು ಪದ್ಮನಾಭ ಮರಾಠೆ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿಯವರು ಈಗ ನಮ್ಮೆಲ್ಲರಿಗೂ ತಮ್ಮ ವಿಚಾರಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ತೇನೆ. ಧನ್ಯವಾದ. ಜಯತ್ಯಜೋ ಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ. ಶ್ರೀಮದ್ ಭಾಗವತ ವೇದವ್ಯಾಸರ ಕೊನೆಯ ಕೃತಿ. ಮೊದಲಿನ ಕೃತಿ ಯಾವುದು? ನಮ್ಮ ಭಾರತೀಯ ಪರಂಪರೆಯಲ್ಲಿ ವಾಂಗ್ಮಯ ಅವತಾರ, ವಾಂಗ್ಮಯದ ಮೂರ್ತಿಯವರು. ಮೊದಲನೇ ಕೃತಿ ಅವರದ್ದು ಯಾವುದು ಅಂದರೆ ಅದು ವೇದಗಳೇ. ಆ ವೇದಗಳು ಯಾವಾಗಲೂ ಇವೆ, ಅವು ನಿತ್ಯ. ಆದರೆ ಅಧ್ಯಯನಾನುಕೂಲಿಯಾಗಿ ಅವುಗಳನ್ನು ವಿಭಾಗ ಮಾಡಿ ಈಗ ನಾವು ಏನು ಅಧ್ಯಯನಕ್ಕೆ ನಮಗೆ ಒದಗುತ್ತದೆ, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಗಳು, ಅದನ್ನು ಹಾಗೆಂದು 4 ವಿಂಗಡಿಸಿ ಅವುಗಳ ಒಳಗಿರತಕ್ಕ ಪರಸ್ಪರ ಸಂಬಂಧಗಳನ್ನು ಸೂಚಿಸಿ ನಮಗೆ ಕೊಟ್ಟವರು ವ್ಯಾಸರು. ಆದುದರಿಂದ ಅವರು ವೇದವ್ಯಾಸರು. ಅದು ಅವರ ಮೊದಲನೆಯ ಕೃತಿ. ಕೊನೆಯ ಕೃತಿ ಭಾಗವತ. 18 ಪುರಾಣಗಳಲ್ಲಿ ಇದು ಕೊನೆಯದ್ದು. ಇದರ ಮಧ್ಯದಲ್ಲಿ ಅವರು ಮಾಡಿರತಕ್ಕ 2 ಅದ್ಭುತವಾಗಿರತಕ್ಕ ಕೃತಿಗಳು ಅಂತ ಹೇಳಿದರೆ, ಉಪನಿಷತ್ತಿನ ಅರ್ಥ ತೀರ್ಮಾನಕ್ಕಾಗಿ ಬಂದ ಬ್ರಹ್ಮಸೂತ್ರಗಳ ರಚನೆ, ಇನ್ನೊಂದು ಇತಿಹಾಸವಾಗಿರತಕ್ಕ ಮಹಾಭಾರತದ ರಚನೆ. ಇದು ಇಷ್ಟು ಅಸಾಧಾರಣವಾಗಿರತಕ್ಕ ಒಂದು ವಾಂಗ್ಮಯದ ವಿಸ್ತಾರ. ವೇದವ್ಯಾಸರ ಜೀವನ ಅಂತ ಹೇಳಿದರೆ ಅದೊಂದು ವಾಂಗ್ಮಯದ ವಿಸ್ತಾರ. ತಾವು ದಯಮಾಡಿ ಯೋಚನೆ ಮಾಡಿ, ಯಾರಾದರೂ ಇಡೀ ಒಂದು ಜೀವನದಲ್ಲಿ ವಾಂಗ್ಮಯ ಪ್ರಪಂಚದಲ್ಲಿಯೇ ತನ್ನ ಜೀವನವನ್ನು ತೊಡಗಿಕೊಂಡಿದ್ದರೆ, ಅಂದರೆ ಚಿತ್ತ, ಮನಸ್ಸು, ಬುದ್ಧಿಗಳೆಂಬ ಅಂತಃಕರಣದ ವ್ಯಾಪಾರದಲ್ಲಿಯೇ
ಬಹಳ ಗಂಭೀರವಾಗಿ ಜೀವನವನ್ನು ತೊಡಗಿಕೊಂಡಿದ್ದರೆ, ಭೌತಿಕ ಜೀವನ ಇದೆ, ಆದರೆ ಭೌತಿಕ ಜೀವನಕ್ಕಿಂತ ಹೆಚ್ಚಾಗಿ ಈ ಚಿನ್ಮಯ ಜೀವನದಲ್ಲಿ ತೊಡಗಿಕೊಂಡಿದ್ದರೆ ಎರಡು ಅಂಶಗಳು ಅವರಿಗೆ ಮನಸ್ಸಿಗೆ ಬಂದೇ ಬರ್ತದೆ. ಎರಡು ವ್ಯವಸ್ಥೆಗಳ ಬಗ್ಗೆ ಅವರು ಯೋಚನೆ ಮಾಡಿಯೇ ಮಾಡ್ತಾರೆ. ಒಂದು ವ್ಯವಸ್ಥೆ ಕಾಲಿಕ ವ್ಯವಸ್ಥೆ, ಇನ್ನೊಂದು ವಾಂಗಮಯ ವ್ಯವಸ್ಥೆ. ಇದು ಎರಡರ ಬಗ್ಗೆ ಚಿಂತಿಸದೇ ಇರುವುದಕ್ಕೆ ನೀವು ಯಾವುದೇ ಒಂದು ಗ್ರಂಥವನ್ನು ಬಹಳ ಗಂಭೀರವಾಗಿ ತಗೊಂಡ್ರೆ ಇದು ಎರಡು ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕಾಲಿಕ ವ್ಯವಸ್ಥೆ ಅಂದರೆ ಏನು? ಕಾಲಿಕ ವ್ಯವಸ್ಥೆ ಅಂದರೆ ಏನು? ಕಾಲಿಕ ವ್ಯವಸ್ಥೆ ಅಂದರೆ ಏನು ಅಂದರೆ, ಕಾಲ ಪ್ರವಾಹ ಅಂತ ನಾವು ಎಷ್ಟು ಹೇಳಿದರು, ಅದು ಮುಂದಕ್ಕೆ ಹೋಗ್ತಾ ಇದೆ, ಧಾವಿಸ್ತಾ ಇದೆ ಅಂತ ಎಷ್ಟು ಹೌದನ್ನಿಸುವಂತೆ ನಮಗೆ ಅನ್ನಿಸಿದರೂ ಕೂಡ ಈ ಕಾಲದಲ್ಲಿ ಒಂದು ತಿರುವು ಉಂಟಾಗ್ತದೆ. ತಾವು ದಯಮಾಡಿ ಯೋಚನೆ ಮಾಡಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಒಟ್ಟಿಗೆ ಆಗ ಕೂತಿದ್ದವರು, ನಾನು ಇಲ್ಲಿಗೆ ಬರೋದಕ್ಕೆ ಮುಂಚೆ, ವೇದಿಕೆಗೆ ಬರೋದಕ್ಕಿಂತ ಮುಂಚೆ ಕೂತಿದ್ದವರು ಹೇಳಿದರು, ಬೆಳಿಗ್ಗೆ ಎಲ್ಲ ಗಂಭೀರವಾದ ವಿಷಯಗಳನ್ನೆಲ್ಲ ಮಾತಾಡಿದರು, ನಮಗೆ ಅರ್ಥ ಆಗಲಿಲ್ಲ ಅಂತ. ನಾನು ಹೇಳಿದೆ, ಸ್ವಲ್ಪ ಪ್ರವೇಶವೇ ಇಲ್ಲದಿದ್ದರೆ ಅರ್ಥ ಆಗಲಿಕ್ಕಿಲ್ಲ. ಒಂದು ಪ್ರವೇಶ ಬೇಕು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಪ್ರವೇಶವೇ ಇಲ್ಲದ ಪರಿಭಾಷೆಗಳನ್ನು ಒಂದು ಕಿವಿಯಾರೆ ಕೇಳಿರೋದು ಇದ್ದರೆ ಹೇಗೆ ಅರ್ಥ ಆಗೋದು? ಆಕ್ಷೇಪ ಅಲ್ಲ, ಅಂದರೆ ಪ್ರತಿಯೊಂದಕ್ಕೂ ಒಂದು 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 ಮಟ್ಟದ ಒಂದು ಗ್ರಹಿಕೆಯ ಅನುಭವ ಇಲ್ಲದೇ ಇದ್ದರೆ ತಲೆ ಮೇಲಿಂದ ಹೋಗ್ತದೆ. ಧರ್ಮದ ಮೇಲೆ, ಅಧ್ಯಾತ್ಮದ ಮೇಲೆ ಇತ್ಯಾದಿ ಎಷ್ಟು ನಮಗೆ ಆಸಕ್ತಿ ಇದ್ದರೂ ಒಂದು 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 ಗಂಭೀರದಿಂದ ಕೂತಿರ್ತೇವಲ್ಲದೆ ಅದು ನಮಗೆ ಒಳಗೆ ಹೋಯಿತು ಅಂತ ಇಲ್ಲ. ಯೋಚನೆ ಮಾಡಿದರೆ ಮಾತ್ರ, ಅದರ ಒಟ್ಟಿಗೆ ಇದ್ದರೆ ಮಾತ್ರ ಕೆಲವು ವಿಷಯ ಗೊತ್ತಾಗೋದು, ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಮತ್ತು ನಾನೇನೋ ಭಾಳ ಗಂಭೀರವಾದ ವಿಷಯ ಹೇಳ್ತೇನೆ, ನೀವು ಯೋಚನೆ ಮಾಡಲಿ, ಅದಕ್ಕಲ್ಲ. ನನ್ನ ಮಾತಿನ ಒಟ್ಟಿಗೆ ನೀವು ಇದ್ದರೆ ಆಯ್ತು ಅಷ್ಟೇ. ಒಪ್ಪಬೇಕು ಅಂತ ಇಲ್ಲ. ನಿಮಗೆ ಒಪ್ಪುವುದಾಗದೇ ಇದ್ದರೆ ನೀವು ಇನ್ನಷ್ಟು ಚೆನ್ನಾಗಿ ಅದನ್ನು ಕೇಳಿರಬೇಕು. ಕಾಲಿಕ ವ್ಯವಸ್ಥೆ ಅಂದರೆ ಏನು ಅಂತ. ಕಾಲ ಪ್ರವಾಹ ಇದ್ದ ಹಾಗೆ ಇರುವುದಿಲ್ಲ, ಅದು ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ, ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಇರ್ತದೆ. ಅದನ್ನು ಇಂಗ್ಲೀಷಿನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದನ್ನು ಯುಗಸಂಧಿ ಅಂತ ಹೇಳ್ತೇವೆ. ಯುಗಸಂಧ್ಯಾ ಅಂತ, ಸಂಧ್ಯಾ ಅಂತ, ಯುಗಸಂಧಿ ಅಂತ. ಒಂದು ಕಾಲ ಕಳೀತಾ ಇನ್ನೊಂದು ಕಾಲ, ಭಿನ್ನವಾದ ಕಾಲ, ಭಿನ್ನ ಯೋಚನೆಗಳ ಕಾಲ, ಭಿನ್ನ ಕ್ರಿಯಾಕಲಾಪಗಳ ಕಾಲ ಎದುರಾಗುತ್ತಾ ಮಧ್ಯದಲ್ಲಿ ಒಂದು ಅದು ಹೋಯಿತು, ಇನ್ನೊಂದು ಬರ್ತಾ ಇದೆ. ನಮ್ಮ ಕಾಲ ಹೇಳ್ತೇವಲ್ಲ ನಾವು, ನಮ್ಮ ಕಾಲ ಹೋಯಿತು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸೀರಿಯಸ್ ಆಗಿ ಹೇಳ್ತಾರೋ ಅದು ಏನು ಹೇಳಿದ್ರು ಗೊತ್ತಿಲ್ಲ ಅಂತ ಈ ಪ್ರತಿಯೊಬ್ಬರು ಆ ಹೇಳುವ ಕಾಲ ಒಂದು ಬಂದೇ ಬರ್ತದೆ. ನಮ್ಮ ಕಾಲ ಹೋಯಿತು, ಹೊಸ ಕಾಲ ಬಂದಿದೆ, ಆಧುನಿಕ ಕಾಲ ಬಂದಿದೆ ಅಂತ ಪ್ರತಿಯೊಬ್ಬರಿಗೂ ಒಳಗಿನಿಂದ ಅನ್ನಿಸ್ತದೆ. ಅದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಏನು, ಒಂದು ಯುಗ ಹೋಗಿ ಮತ್ತೊಂದು ಯುಗ ಬರುವಂಥದ್ದು. ಇದನ್ನು ನಾವು ನಿಜವಾಗಿ ನಾವು ಬ್ರಹ್ಮಿ ಮುಹೂರ್ತ ಅಂತ ಹೇಳೋದು. ಬ್ರಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಕತ್ತಲೆ ಹೋಗಿ ಬೆಳಕು ಬರುವುದಕ್ಕಿಂತ ಮುಂಚಿನ ಮಧ್ಯದ ಒಂದು ಬಹಳ ಪ್ರಶಾಂತವಾದ, ನಮ್ಮನ್ನು ಮೇಲಕ್ಕೆ ಎತ್ತರಿಸಬಲ್ಲ, ಧ್ಯಾನಯೋಗ್ಯವಾದ ಬೆಳಗಿನ ಸಂಧ್ಯೆ ಮಾತ್ರ ಅಲ್ಲ, ಸಂಧ್ಯಾ ಕಾಲ ಉಂಟಲ್ಲ, ಸಂಧ್ಯೆ ಉಂಟಲ್ಲ, ಅದು ಎಲ್ಲ ಹೊತ್ತಿನಲ್ಲಿಯೂ ಇದೆ. ಬ್ರಾಹ್ಮಿ ಮುಹೂರ್ತ, ಬ್ರಹ್ಮನು ಹೇಗೆ ಬ್ರಹ್ಮವು ಹೇಗೆ ಸರ್ವವ್ಯಾಪಿಯೋ ಹಾಗೆ ಬ್ರಾಹ್ಮಿ ಮುಹೂರ್ತವು ಸರ್ವವ್ಯಾಪಿ. ಅದು ನಮ್ಮನ್ನು, ನಾವು ಅದನ್ನು ಹೇಗೆ ನೋಡ್ತೇವೆ ಎನ್ನುವುದನ್ನು ಹೊಂದಿಕೊಂಡಿದೆ. ಆದುದರಿಂದ ವಾಂಗ್ಮಯ ಪ್ರಪಂಚದಲ್ಲಿ, ಮನಸ್ಸಿನ ಆಲೋಚನೆಗಳ ಪ್ರಪಂಚದಲ್ಲಿ ಚೆನ್ನಾಗಿ ತೊಡಗಿಕೊಂಡವರಿಗೆ ಇದು ಗೊತ್ತಾಗಿಯೇ ಆಗ್ತದೆ. ಸಂಧ್ಯೆ ಎನ್ನುವುದು ಒಂದು ಕಾಲ, ಒಂದು ಮುಹೂರ್ತ ಹೋಗಿ ಇನ್ನೊಂದು ಮುಹೂರ್ತ ಒದಗಿ ಬರುವುದಕ್ಕಿಂತ ಮುಂಚೆ ಇರತಕ್ಕ ಸಂಧಿ ಕ್ಷಣ ಉಂಟಲ್ಲ, ಅದು ಧ್ಯಾನ ಯೋಗ್ಯವಾದದ್ದು. ಆದುದರಿಂದ ನಾವು ಸಂಧ್ಯಾ ವಂದನೆ ಅಂತ ಹೇಳೋದು. ಯಾಕೆ ಅಂದರೆ ಅದು ನಮ್ಮ ವ್ಯಕ್ತಿತ್ವವನ್ನು ಹೊಸದು ಮಾಡುವುದು, ಹೊಸ ಕಾಲಕ್ಕೆ ಯೋಗ್ಯರನ್ನಾಗಿ, ಹಳೆಯ ಕಾಲದ ಸಂಗತಿಗಳನ್ನು ಮರೆಯದೆ ಹೊಸ ಕಾಲಕ್ಕೆ ಯೋಗ್ಯರನ್ನಾಗಿ ನಮ್ಮನ್ನು ಮಾಡತಕ್ಕ ಒಂದು ಕ್ಷಣ, ಅದು ದಿವ್ಯ ಕ್ಷಣ. ಅದು
ಈ ಕಾಲಿಕ ವ್ಯವಸ್ಥೆಯ ಬಗ್ಗೆ ವೇದವ್ಯಾಸರು ಬಹಳ ಯೋಚನೆ ಮಾಡಿದ್ದಾರೆ. ಮಾಡಲೇಬೇಕು, ಮಾಡಿರಲೇಬೇಕು. ವೇದಗಳನ್ನು ಅವರು 4 ವಿಂಗಡಿಸಿದರು ಅಂತ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಯಾವುದು? ಋಕ್, ಯಜುಸ್, ಸಾಮ, ಅಥರ್ವಗಳಲ್ಲಿ ಋಗ್ವೇದ ಅತ್ಯಂತ ಪ್ರಾಚೀನವಾದದ್ದು. ಋಗ್ವೇದ. ವೇದಗಳೆಲ್ಲವೂ ಪ್ರಾಚೀನವೇ, ಅದರಲ್ಲಿ ಅದು ಯಾವುದು ಅದಕ್ಕಿಂತ ಹೆಚ್ಚು ಪ್ರಾಚೀನ, ಇದಕ್ಕಿಂತ ಹೆಚ್ಚು ಪ್ರಾಚೀನ ಅಂತ ಹೆಚ್ಚು ಯೋಚನೆ ಮಾಡಬಾರದು. ಆದರೂ ಕೂಡ ಎಲ್ಲರೂ ಒಪ್ಪಿರತಕ್ಕ ಸಂಗತಿ ಯಾವುದು ಅಂದರೆ ಋಗ್ವೇದ ಅತ್ಯಂತ ಪ್ರಾಚೀನ, ಅತ್ಯಂತ ಮಹತ್ವದ್ದು ಅದು. ಯಾಕಂದರೆ ಉಳಿದ ಎಲ್ಲ ವೇದಗಳಲ್ಲಿಯೂ ಕೂಡ ಬಹಳ ಅಂಶಗಳಿರುವುದು ಋಗ್ವೇದದ್ದೇ. ಅದು ಅತ್ಯಂತ ಪ್ರಾಚೀನ, ಅನಾದಿ ಅಂತ ನಾವು ಹೇಳ್ತೇವೆ. ಅದನ್ನೇ ಮತ್ತೊಂದು ಭಾಷೆಯಲ್ಲಿ ಹೇಳುವುದು ಅತ್ಯಂತ ಪ್ರಾಚೀನ ಅಂತ. ಈ ಅತ್ಯಂತ ಪ್ರಾಚೀನವಾಗಿರತಕ್ಕ ಋಗ್ವೇದದ ಮೊದಲ ಋಕ್ಕಿನಲ್ಲಿ, 2ನೇ ಋಕ್ಕಿನಲ್ಲಿ ಒಂದು ಪದ ಬಂದಿದೆ, ಅಗ್ನಿಸೂಕ್ತ. ಅಗ್ನಿಸೂಕ್ತದಿಂದ ಪ್ರಾರಂಭ ಆಗೋದು, ಅದು ಅಕಾರದಿಂದ ಪ್ರಾರಂಭ ಆಗೋದು, ಅಗ್ನಿಸೂಕ್ತದಿಂದ ಪ್ರಾರಂಭ ಆಗೋದು. ಅದರಲ್ಲಿ ಏನಿದೆ? ಅದರಲ್ಲಿ ಆ ಸೂಕ್ತದಲ್ಲಿ 2 ಬಹಳ ಮುಖ್ಯವಾಗಿರತಕ್ಕ ಪದಗಳು ಇವೆ. ಶಬ್ದವೇ ದೇವರು, ಶಬ್ದವೇ ದೇವತೆ. 2 ಪದಗಳಿವೆ. ಒಂದು ಪೂರ್ವಿಕ ಎನ್ನುವ ಪದ, ಇನ್ನೊಂದು ನೂತನ ಎನ್ನುವ ಪದ. ದಯಮಾಡಿ ಯೋಚನೆ ಮಾಡಿ. ನೂತನ ಎನ್ನುವ ಪದ ಅತ್ಯಂತ ಪ್ರಾಚೀನ. ನೂತನ ಎನ್ನುವ ಪದ ನೂತನ ಅಲ್ಲ, ನಾವು ಭಾವಿಸಿದಂತೆ ನೂತನ ಅಲ್ಲ, ಅದು ಅತ್ಯಂತ ಪ್ರಾಚೀನ. ಅಗ್ನಿ ಪೂರ್ವೇಭಿ ಋಷಿಭಿ ಈಡ್ಯ ನೂತನೈ ಉತ. ನಾನು ಮೊದಲ ಬಾರಿಗೆ ಈ ಋಕ್ಕಿಗೆ ಎದುರಾದಾಗ ನನಗೆ ರೋಮಾಂಚನ ಆಯಿತು, ಮತ್ತು ಮುಂದಕ್ಕೆ ಓದಲಿಕ್ಕೆ ಆಗಲಿಲ್ಲ. ನೂತನ ಪದ ಪೂರ್ವಿಕ ಎನ್ನುವ ಪದದ ಒಟ್ಟಿಗೆ ಪೂರ್ವೇಭಿ ಋಷಿಭಿ ಈಡ್ಯ ನೂತನೈ, ನೂತನರು ಕೂಡ ಋಷಿಕಲ್ಪರೇ, ಪೂರ್ವಿಕರಂತೆಯೇ ಅಂತ ಅದು ಒಟ್ಟಿಗೆ ಇದೆ. ವೇದಗಳಲ್ಲಿ ಇದು ವೇದವ್ಯಾಸರು ಇದನ್ನು ಸಂಕಲನ ಮಾಡುವುದಕ್ಕಿಂತ ಮುಂಚೆ ಅದು ಇತ್ತೆನ್ನುವುದು ನಿಜ. ಅದನ್ನು ಮೊದಲ ಸೂಕ್ತವಾಗಿ ಈ 2 ಪದಗಳು ಇರುವುದರಿಂದ ಮೊದಲ ಸೂಕ್ತವಾಗಿ ಅದನ್ನು ವೇದವ್ಯಾಸರು ಇದು ಮೊದಲು ನಮಗೆ ಗೊತ್ತಾಗಬೇಕಾದದ್ದು ಅಂತ. ಪೂರ್ವಿಕ ಮತ್ತು ನೂತನ ಎನ್ನುವ ಪದ 2 ಏಕಕಾಲದಲ್ಲಿ ಆ ಸೂಕ್ತ ಪಠಣ ಮಾಡುವವರಿಗೆ ಅದು ಕಿವಿಗೆ ಬೀಳ್ತದೆ. ನೂತನ ಎನ್ನುವ ಪದ, ನೂತನ ಅಂದರೆ ಅರ್ಥ ಏನು? ನೂತನ ಅಂತ ಯಾಕೆ ಹೇಳಿದರು? ಹೊಸ ಕಾಲ, ಆಧುನಿಕ ಕಾಲ ನಾವು ಹೇಳ್ತೇವಲ್ಲ, ಆಧುನಿಕರು ಅಂತ ಹೇಳಿಕೊಳ್ಳೋದಕ್ಕೆ ಎಲ್ಲರಿಗೂ ಬಹಳ ಹೆಮ್ಮೆ, ಎಂಥದ್ದು ಅಂತ ಗೊತ್ತಿಲ್ಲದಿದ್ದರೂ ಕೂಡ. ನಾವು ಈ ಕಾಲದವರು ಅಂತ, 21ನೇ ಶತಮಾನದವರು ಅಂತ ಎಲ್ಲ, ಅದು ಏನೋ ಅರ್ಥ ಅದಕ್ಕೆ, ಅದು ಇತ್ಯಾದಿಗಳೆಲ್ಲ. ಒಟ್ಟಿನಲ್ಲಿ ನಾವು ಹಳಬರಲ್ಲ ಅಂತ, ಹಳಬರ ಸಾಲಿಗೆ ನಮ್ಮನ್ನು ಸೇರಿಸಬೇಡಿ. ನಾವು ಹೊಸಬರೇ ಅಂತ, ಆಧುನಿಕರೇ ಅಂತ ಹೊಸ ಕಾಲದ ಒಟ್ಟಿಗೆ ಸೇರುವುದಕ್ಕೆ ಮನುಷ್ಯರಿಗೆ ಒಂದು ವಿಶೇಷವಾದ ಉತ್ಸಾಹ. ತಪ್ಪೂ ಅಲ್ಲ, ಸರಿಯೂ ಅಲ್ಲ. ಮತ್ತೇನಂದರೆ ಅದು ಸ್ವಾಭಾವಿಕವಾಗಿರತಕ್ಕ ಒಂದು ಚಲನೆ. ಅದು ನೂತನ ಅಂದರೆ ಏನು? ಹಾಗಾದರೆ ಏನು ನೂತನ ಅಂದರೆ ಏನು ಅಂತ ಯೋಚನೆ ಮಾಡುವುದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಬೇಕು. ಅದು ಯಾವುದು ಅಂದರೆ, ವೇದಗಳನ್ನು ನಾವು ಅಪೌರುಷೇಯ ಅಂತ ಹೇಳ್ತೇವೆ. ಎಲ್ಲರೂ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಅದನ್ನು ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಯಾರು ಮಾಡಿದ್ದಲ್ಲ ಎನ್ನುವುದು ಅದರ ಅರ್ಥ. ಯಾವ ಪುರುಷಕೃತವಲ್ಲ ಅಂತ, ಪೇಟೆಂಟ್ ಇಲ್ಲ ಅಂತ, ಯಾರದ್ದು ಅಲ್ಲ, ಅದು ಎಲ್ಲರದ್ದು ಎನ್ನುವ ಅರ್ಥ. ಸಾಧಾರಣೀಕೃತ ಜ್ಞಾನರಾಶಿ ಅದು, ಇರುವಂಥದ್ದೇ ಅದು. ಆದುದರಿಂದ ಯಾರಿಗೆಲ್ಲ ಇರುವಿಕೆಯ ಅನುಭವ ಚೆನ್ನಾಗಿ ಆಗಿದೆ, ಆಳದಲ್ಲಿ ಆಗಿದೆ, ಅದು ಎಲ್ಲರದ್ದು, ಅವರೆಲ್ಲರಿಗೂ ಕೂಡ ವೇದ ಅವರ ಸ್ವತ್ತು. ಸಾಧಾರಣೀಕೃತವಾದ ಜ್ಞಾನರಾಶಿ ಎಲ್ಲರದ್ದು. ನಾವು ಹೇಳ್ತೇವಲ್ಲ, ಈ ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತೇವೆ ಸಾಧಾರಣೀಕರಣ. ಸಾಧಾರಣ ಅಂದರೆ ನಾನು ಏನು ಕಾವ್ಯದಲ್ಲಿ ಇದರಲ್ಲಿ ಏನು ನಮ್ಮ ಸೃಷ್ಟಿಶೀಲ ಕೃತಿಗಳಲ್ಲಿ ಏನು ಅನುಭವವನ್ನು ಹೇಳ್ತೇವೆ, ಅದು ಓದುವವರಿಗೆ, ಸಹೃದಯರಿಗೆ ಇದು ತಮ್ಮದೇ ಅನುಭವ ಎನ್ನುವುದು ಗೊತ್ತಾಗೋದು ಉಂಟಲ್ಲ, ಆಗ ಅದು ಸಾಧಾರಣೀಕರಣ ಆಯಿತು. ಅದು ಅದರ ಯೋಗ್ಯತೆ. ಸಾಧಾರಣೀಕರಣ ಆಗುವುದು ಅದರ ಯೋಗ್ಯತೆ. ಅದು
ಎಲ್ಲರದ್ದೂ ಆಗುವುದು ಅದರ ಯೋಗ್ಯತೆ, ಎಲ್ಲರದ್ದು ಅಲ್ಲ ಅಂತ ಆಗುವುದು ಅದರ ಅಯೋಗ್ಯತೆ. ಎಲ್ಲರದ್ದು ಅದು ಅಂತ. ವೇದಗಳು ಅಪೌರುಷೇಯ ಅಂದರೆ ಇದು ಅದು ಎಲ್ಲರದ್ದು, ಯಾರದ್ದು ಆಗ್ಬೋದು. ಅದು ತಮ್ಮದು ಅಂತ ಹೇಳಿದರೆ ಅದು ವೇದಗಳ ಅಪೌರುಷೇಯ ಎನ್ನುವ ಮಾತಿಗೆ ಸರಿಯಾಗಿ ಸ್ಪಂದಿಸುವ ರೀತಿ ಅಲ್ಲ. ವೇದಗಳು ನಮ್ಮದು ಅಂತ ಹೇಳಿದರೆ ವೇದ ಅಪೌರುಷೇಯ ಅಂತ ಹೇಳುವ ಮಾತಿಗೆ ಸರಿಯಾಗಿ ಸ್ಪಂದಿಸಿದ ಹಾಗೆ ಆಗುವುದಿಲ್ಲ. ವೇದ ಎಲ್ಲರದ್ದು ಅಂತ ಹೇಳಿ ಎಲ್ಲರದ್ದು ಆದುದರಿಂದ ನಮ್ಮದು ಅಂತ ಹೇಳಬೇಕು. ನಾವು ಎಲ್ಲರಲ್ಲಿಯೂ ಇರುವುದರಿಂದ ಇಂಥ ವೇದಕ್ಕೆ, ಎಲ್ಲರದ್ದೂ ಆಗಿರುವ ವೇದಕ್ಕೆ, ಎಲ್ಲರದ್ದೂ ಆಗಿರುವುದರಿಂದ ಯಾರದ್ದೂ ಆಗಿರದ ವೇದಕ್ಕೆ ಒಂದು ಆಸೆ ಇದ್ದರೆ, ಒಂದು ಕನಸು ಇದ್ದರೆ ಆ ಕನಸು ಏನಾಗಿರುವುದು ಸಾಧ್ಯ? ಯಾವಾಗಲೂ ಹಾಗೆ ಅದು. ಆ ಪ್ರಾಚೀನತೆಯಿಂದ ನೂತನತೆಗೆ, ಆಧುನಿಕತೆಗೆ ಕಾಲ ಹೊರಳ್ತಾ ಇರ್ತದೆ, ಮನಸ್ಸು ಕೂಡ ಹೊರಳ್ತಾ ಇರ್ತದೆ. ಇಡೀ ಜೀವನ ಎನ್ನುವ ಒಂದು ವಿದ್ಯಮಾನ ಉಂಟಲ್ಲ, ಅದು ಹೀಗೆ ಹೊರಳ್ತಾ ಇರ್ತದೆ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅದು ಹೊರಳ್ತಾ ಇರ್ತದೆ. ಆ ಒಂದು ಸ್ಥಿತಿ ಯಾವುದು ಅಂದರೆ ಸಾಧಾರಣೀಕೃತವಾದ ಸ್ಥಿತಿ. ಎಲ್ಲರದ್ದು ಆಗಿರತಕ್ಕ ಜ್ಞಾನ. ಯೋಚನೆ ಮಾಡಿದರೆ ಎಲ್ಲರಿಗೂ ಗೊತ್ತಾಗ್ಬೋದು, ತಪಸ್ಸು ಮಾಡಿದರೆ ಎಲ್ಲರಿಗೂ ಅರ್ಥ ಆಗ್ಬೋದು. ಅರ್ಥ ಆಗದಿದ್ದದ್ದು ಯಾವುದೂ ಇಲ್ಲ, ಮಾಡದೇ ಇದ್ದರೆ ಯಾವುದೂ ಅರ್ಥ ಆಗೋದಿಲ್ಲ, ಅದು ಬೇರೆ ವಿಷಯ. ಅದರ ಹತ್ರವೇ ಕೇಳಿದರೆ ಏನು ನಿನ್ನ ಕನಸು ಅಂತ ವೇದಗಳ ಹತ್ರ ಕೇಳಿದರೆ ಅದು ಏನು ಹೇಳುವುದು ಸಾಧ್ಯ ಅಂದರೆ, ಯಾರಾದರೂ ಒಬ್ಬ ಹುಟ್ಟಿ ಬಂದು ವೇದಗಳಲ್ಲಿ ಏನು ಅನುಭವ ಹೇಳಲ್ಪಟ್ಟಿದೆ ಅದು ನನ್ನ ಅನುಭವ ಅಂತ ಒಬ್ಬ ಹೇಳ್ತಾನಾದರೆ, ಹಾಗೆ ಹೇಳುವವನನ್ನು ಇಂಥವ ಯಾವಾಗ ಬರ್ತಾನೆ ಅಂತ ವೇದ ಕನಸು ಕಾಣ್ತದೆ. ಭಾಳ ಆಶ್ಚರ್ಯ ಇದು. ಎಲ್ಲರದ್ದು ಆಗಿರುವುದಕ್ಕೆ ಅದನ್ನು ಯಾರೂ ಎತ್ತಿಕೊಳ್ಳುವವರಿಲ್ಲ. ಸಾಮಾನ್ಯವಾಗಿ ಎಲ್ಲರದ್ದು ಅದು. ಬೀದಿಯಲ್ಲಿ ಹೋಗುವ ಮಗುವಿನ ಹಾಗೆ ಅದು ಎಲ್ಲರದ್ದು. ಅದು ಯಾರದ್ದು ಆಗಬಹುದು, ಯಾರೂ ತಗೊಳ್ಳೋದಿಲ್ಲ ಅಷ್ಟೇ. ಆದರೆ ಯಾರಾದರೂ ವೇದಗಳಲ್ಲಿ ಹೇಳಲ್ಪಟ್ಟ ಅನುಭವ ತನ್ನ ಜೀವನದಲ್ಲಿ ನಡೆದಿದೆ ಅಂತ ಒಬ್ಬ ಹೇಳ್ತಾನಾದರೆ ಅವನನ್ನು ವೇದ ನೂತನ ಅಂತ ಹೇಳ್ತಾನೆ. ಇವನು ಋಷಿ. ಪೂರ್ವಿಕರಂತೆ ವೇದಗಳಲ್ಲಿ ಏನು ಅನುಭವಗಳನ್ನು ಋಷಿಗಳು ಹೇಳಿದ್ದಾರೆ, ಮಂಡಿಸಿದ್ದಾರೆ ದೊಡ್ಡ ದೊಡ್ಡವರು, ಇವನು ನೂತನ ಋಷಿ. ಯಾಕಂದರೆ ಇವನು ಅನುಭವದ ಮಟ್ಟದಲ್ಲಿ ವೇದವನ್ನು ಕಂಡುಕೊಂಡಿದ್ದಾನೆ. ಓದಿದ್ದಾನೆ ಅಂತಲ್ಲ, ಅನುಭವದ ಮಟ್ಟದಲ್ಲಿ ವೇದವನ್ನು ಕಂಡುಕೊಂಡಿದ್ದಾನೆ. ಇವನು ವೇದಜ್ಞ, ನಿಜವಾದ ವೇದಜ್ಞ. ಇವನು ಹೇಳಬೇಕು, ನನ್ನ ಅನುಭವವೇ ವೇದದಲ್ಲಿ ಇರುವುದು, ಅಥವಾ ವೇದದಲ್ಲಿ ಇರುವುದು ನನ್ನ ಜೀವನಾನುಭವದಲ್ಲಿ ನಾನು ಕಂಡಿದ್ದೇನೆ ಅಂತ ಹೇಳಬೇಕು. ಇದನ್ನು ಕನಸು ಕಾಣ್ತದೆ ವೇದ. ಅದಲ್ಲದೆ ಬೇರೆ ಕನಸು ಅದಕ್ಕೆ ಬೀಳುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರದ್ದು ಆಗಿರುವುದಕ್ಕೆ ಯಾರದ್ದಾದರೂ ಒಬ್ಬ ಬಂದು ಇದು ತನ್ನದು ಅಂತ ಒಂದು ಅಧಿಕೃತವಾಗಿ ಹೇಳ್ತಾನೆ ಏನೋ ಅಂತ ಒಂದು ಕನಸು, ನೂತನ ಅಂತ. ಅಂಥವನನ್ನು ನೂತನ ಅಂತ ಕರೆದದ್ದು. ಕಾಲದಲ್ಲಿ ಕೆಲವು ಕಾಲ ಕಳೆದು ನೂತನನಿಗೋಸ್ಕರ ಅದು ಕಾಯ್ತಾ ಇದೆ. ಅಂದರೆ ಒಂದು ಪಾತ್ರಕ್ಕೋಸ್ಕರ ಕಾಯ್ತಾ ಇದೆ. ಒಂದು ಪಾತ್ರ, ಒಂದು ವ್ಯಕ್ತಿತ್ವ, ಒಬ್ಬ ವ್ಯಕ್ತಿ, ಒಂದು ಮನಸ್ಸು, ಅದು ಹೇಳಬೇಕು. ವೇದ ಮತ್ತು ತನ್ನ ಅನ್ಯೋನ್ಯ ಸಂಬಂಧವನ್ನು ಹೇಳಬೇಕು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಗೀತೆಯಲ್ಲಿ ಒಂದು ಮಾತಿದೆ. ಕೃಷ್ಣ ಹೇಳಿದ್ದು, ಕೃಷ್ಣ ಮಾತ್ರ ಹೇಳುವುದಕ್ಕೆ ಸಾಧ್ಯ. ಅದೇನು ಅಂದರೆ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ ವೇದವಿದೇವ ಚ. ವೇದಗಳಲ್ಲಿ ಇರುವುದೆಲ್ಲವೂ ಕೂಡ ನನ್ನ ಅನುಭವ. ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ. ಎಲ್ಲ ವೇದಗಳಲ್ಲಿಯೂ ಕೂಡ ತಿಳಿಯಲ್ಪಡ್ತಕ್ಕವನು ಯಾರು ಅಂದರೆ, ವೇದ್ಯನಾಗುವವನು ಯಾರು ಅಂದರೆ ನಾನೇ ಅಂತ ಹೇಳು. ವೇದಗಳ ಕನಸು ಈ ಮಾತಿನಲ್ಲಿ ನನಸಾದದ್ದು. ಇಂಥವನೊಬ್ಬನನ್ನು ಅದು ಹುಡುಕ್ತಿತ್ತು, ಇಂಥವನೊಬ್ಬನನ್ನು ಅದು ನೂತನ ಅಂತ ಕರೆದಿತ್ತು. ಆದುದರಿಂದ ವೇದವ್ಯಾಸರು ಅದನ್ನು ಸಂಕಲಿಸುವಾಗ ಅದನ್ನು ಮೊದಲನೆಯ ಸೂಕ್ತದಲ್ಲಿ ಎರಡನೆಯ ಋಕ್ಕಾಗಿ ಸೇರಿಸಿದರು.
ಅದೆಲ್ಲಿಯೋ ಇತ್ತು. ಅದನ್ನು ಹೀಗೆ ತಂದು ಇದರಲ್ಲಿ ವೇದವ್ಯಾಸರ ಮನಸ್ಸು ಗೊತ್ತಾಗ್ತದೆ, ಅವರ ಮನಸ್ಸು ಹೇಗಿದೆ ಅಂತ ಗೊತ್ತಾಗ್ತದೆ. ಅವರು ಏಕಕಾಲದಲ್ಲಿ ಆಧುನಿಕರೂ ಹೌದು, ನೂತನರೂ ಹೌದು, ಪೂರ್ವಿಕರೂ ಹೌದು. ಎರಡನ್ನೂ ಸೇರಿಸುವ ಕಾಲವನ್ನು ಎರಡನ್ನೂ ಸೇರಿಸಬಲ್ಲ ಸಂಧಾನ ಮಾಡತಕ್ಕ ಮನಸ್ಸು ವ್ಯಾಸರದ್ದು. ಇನ್ನೊಂದು ಆಶ್ಚರ್ಯ ಇದೆ. ವೇದಗಳಿಗೆ ಇನ್ನೊಂದು ಕನಸು ಇರಬಹುದು. ಏನಂದರೆ, ತಪ್ಪು ತಿಳುವಳಿಕೆಗಳನ್ನು ಎಲ್ಲರೂ ಕಾಲಕ್ರಮದಲ್ಲಿ ಮುಂದುವರಿತಾ ಇದ್ದ ಹಾಗೆ ಅನೇಕ ತಪ್ಪು ತಿಳುವಳಿಕೆಗಳು, ಅನ್ಯಥಾ ಅಜ್ಞಾನಗಳು, ವಿಪರೀತ ಜ್ಞಾನಗಳು ಇದೆಲ್ಲ ಉಂಟಾಗಿ ಆಗ್ತದೆ. ದೊಡ್ಡ ಒಂದು ಜ್ಞಾನ, ದಯಮಾಡಿ ಯೋಚನೆ ಮಾಡಿ, ಎಲ್ಲ ತಪ್ಪು ತಿಳುವಳಿಕೆಗಳ ಮಧ್ಯದಲ್ಲಿಯೇ ಗೊಂದಲಗೊಳ್ಳದೇ ಇದೆ. ಏನೂ ಇಲ್ಲ, ನಾನು ಸರಿ ಹೀಗೆ ಅಂತ ಹೇಳಿ ಅದು ಉಪದೇಶ ಮಾಡಿ ಆಗೋದಲ್ಲ. ಅದು ಮತ್ತೇನು ಅಂದರೆ, ಎಲ್ಲ ರೀತಿಯ ತಪ್ಪು ತಿಳುವಳಿಕೆಗಳ ಮಧ್ಯದಲ್ಲಿಯೇ ನಿಜವಾದ ಜ್ಞಾನ ಅಡಗಿದೆ. ನಾವು ನಾನಾ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡುವ, ತಪ್ಪಾಗಿಯೋ ಸರಿಯಾಗಿಯೋ ವಿಪರೀತವಾಗಿಯೋ ಅರ್ಥ ಮಾಡುವ ಎಲ್ಲ ಸ್ವಾತಂತ್ರ್ಯವೂ ಇದ್ದು, ಹಾಗೆ ಅರ್ಥವೂ ಮಾಡಿ ಇದೇ ವೇದದ ಅರ್ಥ ಅಂತ ತಪ್ಪಾಗಿ ಇಷ್ಟು ಎಲ್ಲ ವ್ಯಾಪಾರ ಉಂಟಲ್ಲ, ಜ್ಞಾನ ವ್ಯಾಪಾರ, ಇದರ ಮಧ್ಯದಲ್ಲಿಯೇ ಅದಿರುವುದು ಯಾವುದು? ಸರಿಯಾದ ಜ್ಞಾನ, ನಿಷ್ಕೃಷ್ಟವಾದ ಜ್ಞಾನ. ಅದಕ್ಕೆ ಗೊಂದಲ ಇಲ್ಲ. ಅದು ತಾನು ಮಾತ್ರ ಇರುವುದು, ಉಳಿದ ತಪ್ಪು ಕಲ್ಪನೆಗಳು, ತಪ್ಪು ಅರ್ಥಗಳು ಇಲ್ಲ ಅಂತ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದರ ಒಟ್ಟಿಗೆ ಅದು ಇದೆ. ಆದ್ದರಿಂದ ವೇದಗಳ ಬಗ್ಗೆಯೂ ಕೂಡ ತಪ್ಪು ಕಲ್ಪನೆಗಳು, ತಪ್ಪು ಅರ್ಥಗಳು ಬಂದಿವೆ. ನನ್ನ ಅನುಭವದಲ್ಲಿ ವೇದ ಇದೆ ಅಂತ ಯಾರು ಹೇಳ್ತಾನೆ, ಅವನು ನೀವು ಮಾಡಿದ ಅರ್ಥ ಬಹಳ ತಪ್ಪಾಗಿರುವ ಸಾಧ್ಯತೆಗಳಿದ್ದರೆ ಅದನ್ನು ಎತ್ತಿ ಹೇಳ್ತಾನೆ. ಗೀತೆಯಲ್ಲಿ ಇದೆ ಅದು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಸ್ವಲ್ಪ ಕಠಿಣವಾಗಿರತಕ್ಕ, ಗಡುಚಾಗಿರ್ತಕ್ಕ, ಮೇಲ್ನೋಟಕ್ಕೆ ಅರ್ಥವಾಗದ, ವೇದನಿಂದೆ ಅಂತ ಕಾಣತಕ್ಕ, ವೇದನಿಂದೆಯನ್ನು ಮಾಡಿದ ಮೊದಲನೆಯ ದೇವರು, ನನ್ನ ಮಾತನ್ನು ಸುಮ್ಮನೆ ಒಂದು ಮಾತಿಗೆ ಹೇಳ್ತಾ ಇದ್ದೇನೆ, ವೇದನಿಂದೆಯನ್ನು ಮಾಡಿದ ಮೊದಲನೆಯ ದೇವರು ಕೃಷ್ಣ, ಎರಡನೆಯ ದೇವರು ಬುದ್ಧ. ವೇದನಿಂದೆ ಅಂತ ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಂತೆ. ಏನಂದರೆ, ತಪ್ಪು ಅರ್ಥ ಆಗಿದೆ ಅಂತ ಹೇಳುವುದು. ವೇದಗಳಿಗೆ ತಪ್ಪು ಅರ್ಥ ಮಾಡಲ್ಪಟ್ಟಿದೆ. ತ್ರೈಗುಣ್ಯ ವಿಷಯ ವೇದ, ನಮಗೆ ಬೇಕಾದುದನ್ನು ವೇದಗಳಿಂದ ನಾವು ಪಡೆದುಕೊಳ್ಳಬೇಕೆಂಬ ನಮ್ಮ ಸ್ವಾರ್ಥಕ್ಕೆ ತಪ್ಪಲ್ಲ ಅದು ಸಹ. ನಮ್ಮ ಸ್ವಾರ್ಥಕ್ಕೆ ಅದನ್ನು ಹೇಗೆ ಬಳಸಿಕೊಳ್ಳುವುದು ಸಾಧ್ಯ ಅಂತ ಯೋಚನೆ ಮಾಡುವ ಪ್ರಾಪಂಚಿಕ ಬುದ್ಧಿ ವೇದಗಳ ಮೇಲೆ ವೇದಗಳನ್ನು ಅನ್ವಯ ಮಾಡ್ತಾ ಹೋಗಿದೆ. ಆದುದರಿಂದ ಕಾಮಾತ್ಮಾನಃ ಸ್ವರ್ಗಪರಾಹ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಸುಖಂ ಪ್ರತಿ. ವೇದಗಳನ್ನು ಹೇಗೆ ಅರ್ಥ ಮಾಡಿದ್ದಾರೆ ಅಂದರೆ ಬಹಳ ಮೂರ್ತವಾಗಿ ಅರ್ಥ ಮಾಡಿದ್ದಾರೆ. ಮೂರ್ತವಾಗಿ ಅಂದರೆ ಕಾಂಕ್ರೀಟ್, ಇಂದ್ರಿಯ ಗೋಚರವಾದ ನಮ್ಮ ಇಂದ್ರಿಯ ಅನುಭವಕ್ಕೆ ಬರತಕ್ಕ ರೀತಿಯಲ್ಲಿ ವೇದಗಳಿಂದ ನಾವು ಪಡೆದುಕೊಳ್ಳುವಂಥದ್ದು ಏನು ಅಂತ ನಮ್ಮ ಇಂದ್ರಿಯಗಳನ್ನು ಅದರ ಮುಂದೆ ಇಟ್ಟು ಇದಕ್ಕೆ ನೀನು ಏನು ಕೊಡ್ತೀಯ ಅಂತ ವೇದಗಳನ್ನು ಉದ್ದೇಶಿಸಿ ಕೇಳಲಾಗಿದೆ. ಅದರಿಂದ ವೇದ ಏನೂ ತಲ್ಲಣಗೊಳ್ಳದೆ ಅದಕ್ಕೆ ಬೇಕಾದದ್ದನ್ನು ಕೊಟ್ಟಿದೆ, ಅದನ್ನು ಪಡೆದಿದ್ದಾರೆ. ಇದುವೇ ವೇದದ ಅರ್ಥ ಅಂತ ಸ್ಥಾಪಿಸುವ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಕೃಷ್ಣನಂತವ ಬಂದು ಒದ್ದೊಡಿಸ್ತಾನೆ. ನಿಸ್ತ್ರೈಗುಣ್ಯೋ ಭವಾರ್ಜುನ, ಇಂಥ ವೇದದ ಹಂಗು ನಿನಗೆ ಬೇಡ ಅಂತ. ಏನು ಧೈರ್ಯ! ಅದಕ್ಕೇನು ಆ ಧೈರ್ಯಕ್ಕೆ ಏನು ಕಾರಣ? ಏನು ಕಾರಣ ಅಂದರೆ ವೇದ ಇಷ್ಟ ಸರ್ವೈರಹಮೇವ ವೇದ್ಯ ಎನ್ನುವ ಅನುಭವ ಪ್ರಮಾಣ. ನನ್ನ ಅನುಭವದಲ್ಲಿದೆ ಅದು, ವೇದಗಳಲ್ಲಿ ಏನು ಹೇಳಿದೆ ಅದು. ಆದುದರಿಂದ ನನಗೆ ಅದು ಚೆನ್ನಾಗಿ ಗೊತ್ತು. ನೀವು ಮಾಡಿದ ಅರ್ಥ ಹೀಗೆ, ಅದು ವೇದಗಳ ನಿಜವಾದ ಅರ್ಥ ಅಲ್ಲ. ವೇದಗಳು ಏನು ಹೇಳಬೇಕು ಅಂತ ಇದೆ ಅದನ್ನು ನೀವು ನಿಮ್ಮ ಅರ್ಥವನ್ನು ಸಾಧಿಸುವುದರಲ್ಲಿ ನೀವು ಅದರ ನಿಜವಾದ ಅರ್ಥ ಏನು ಅಂತ ಕೇಳುವ ಬಿಡುವನ್ನೇ ಕಳೆದುಕೊಂಡಿದ್ದೀರಿ. ನಿಮಗೆ ಪುರುಷೋತ್ತೇ ಇಲ್ಲ. ಏನು ಇಲ್ಲೇ ಸಾಯುವಲ್ಲವರೆಗೆ ಭೋಗ ಆಯಿತು, ಸತ್ತ ಮೇಲೂ ನಿಮಗೆ ಬೇಕಾದದ್ದು ಭೋಗವೇ. ಆದುದರಿಂದ ಸ್ವರ್ಗ ಅಂತ ಹೇಳ್ತೀರಿ, ಮತ್ತು ಅದು ಸಾಧ್ಯ ಇಲ್ಲ ಅಂತಲೂ ಅಲ್ಲ. ಮತ್ತೆ ಇದು ಎಷ್ಟು ಆಶ್ಚರ್ಯಗಳೆಲ್ಲ ಉಂಟು ಅಂದರೆ, ಅದು ಸಾಧ್ಯ ಇಲ್ಲ ಅಂತಲೂ ಅಲ್ಲ. ಸ್ವರ್ಗ ಬೇಕು ಅಂದರೆ ಸಾಧಿಸ್ಬೋದು. ಸ್ವರ್ಗ ಕಾಮೋ ಯಜೇತ, ವೇದದ್ದೇ ಮಾತು.
ಬೇರೆ ಯಾರೋ ಬಂದಲ್ಲ ಹೇಳಿದ್ದು. ಸ್ವರ್ಗಕಾಮನಾದವನು ಯಜ್ಞ ಯಾಗಗಳು ಮಾಡಲಿ, ಇಲ್ಲಿ ಬೇಕಾದ ಭೋಗಗಳು ಅಲ್ಲಿಯೂ ಸಿಕ್ಕಲಿ, ಎಲ್ಲ ಸಿಕ್ಕಲಿ. ಮತ್ತೇನು? ಹಾಗಾದರೆ ಭೋಗ ಅಂದರೆ ಏನು ಅಂದರೆ ಪುಣ್ಯದ ನಾಶ ಅಂತ, ಇನ್ನೇನು ಅರ್ಥ ಅಲ್ಲ. ವೇದ ಅಂದರೆ ಏನು ಅಂತ, ಪುಣ್ಯದ ನಾಶ. ಆದುದರಿಂದ ಸ್ವರ್ಗಕ್ಕೆ ಹೋದವನು ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಇದು ಒಂದು ಚಕ್ರ. ಈ ಚಕ್ರ ಹೇಗೆ ತಿರುಗುತ್ತಾ ಇದೆ. ನಿನಗೆ ಇದರಲ್ಲೇ ಆಸಕ್ತಿ ಇದ್ದರೆ, ಇದನ್ನು ತಿರುಗಿಸುವುದರಲ್ಲೇ ಆಸಕ್ತಿ ಇದ್ದರೆ ಯಾವ ಅಡ್ಡಿಯೂ ಇಲ್ಲ, ಏನೂ ಬೇಕಾದರೂ ಮಾಡಿಕೊಳ್ಬಹುದು. ಅಲ್ಲ, ಇದು ಚಕ್ರ ತಿರುಗುತ್ತಾ ಇದೆ, ಹುಟ್ಟು ಸಾವು ಮರಣ ಇದೆಲ್ಲ ಆಗ್ತಾನೆ ಇದೆ, ಇದಕ್ಕೆ ಏನು ಅರ್ಥ ಅಂತ ಮೂಲಭೂತವಾದ ಪ್ರಶ್ನೆಯನ್ನು ನೀನು ಕೇಳಿಕೊಳ್ಳಬೇಕೆನ್ನುವುದೇ ವೇದದ ಉದ್ದೇಶ. ಆದುದರಿಂದ ಅದು ಈ ಚಕ್ರಾಕಾರವಾಗಿರತಕ್ಕ ಜೀವನವನ್ನು ನಿನ್ನ ಮುಂದೆ ಮಂಡಿಸಿ ಅದಕ್ಕೆ ಯಜ್ಞ ಅಂತ ಹೇಳಿ ಸಾಧಿಸಬಹುದು. ಆದರೆ ನಿಜವಾದ ವಿಷಯ ಬೇರೆ ಇದೆ ಅಂತ ಬಹಳ ಸಮ್ಮುಗ್ಧವಾಗಿ ನಮ್ಮ ಮುಂದೆ ಇಟ್ಟಿದೆ. ಹೀಗೆ ಇಟ್ಟದ್ರಿಂದ ಇದರ ನಿಜವಾದ ಅರ್ಥ ಬೇರೆ ಇದೆ ಅಂತ ಹೇಳಬೇಕಾಗಿದ್ದರೆ ವೇದದ ನಿಜವಾದ ಅರ್ಥವನ್ನು ತನ್ನ ಅನುಭವದಲ್ಲಿ ಕಂಡುಕೊಂಡವನಾಗಿರಬೇಕು. ಕೃಷ್ಣ ಇದನ್ನು ತಾನು ವೇದಶ್ಚ ಸರ್ವೈರಹಮೇವ ವೇದ್ಯ ಅಂತ ಹೇಳಿದ್ದು ಮಾತ್ರ ಅಲ್ಲ, ಅವನು ಹೇಳಿದ್ದು ಇನ್ನೂ ಒಂದು ಮಾತು ಹೇಳಿದ್ದಾನೆ. ಯಾವಾನ್ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಬ್ರಹ್ಮಜ್ಞಾನಿಯಾದವನನ್ನು ಬ್ರಾಹ್ಮಣ ಅಂತ ಹೇಳೋದು. ಆ ಬ್ರಹ್ಮಜ್ಞಾನಿಯ ಅನುಭವದಲ್ಲಿ ವೇದ ಸಮಸ್ತದ ಅರ್ಥ ಸಾರವು ಹುದುಗಿದೆ. ಕರ್ಮಕಾಂಡ ಇರಲಿ, ಜ್ಞಾನಕ್ಕೆ ಏನು ಬೇಕಾದರೂ ಇರಲಿ, ಅದನ್ನು ಯಾವ ರೀತಿ ಬೇಕಾದರೂ ನೀವು ನೋಡಿ, ಅದು ಎಲ್ಲವೂ ಕೂಡ ವ್ಯಕ್ತಿಯ ಅನುಭವದಲ್ಲಿ ಗೋಚರವಾಗುವ ಸಾಧ್ಯತೆ ಇದೆ. ಅಂಥವನನ್ನು ಬ್ರಹ್ಮಜ್ಞಾನಿ ಅಂತ ಹೇಳು. ತಾನು ಮಾತ್ರ ಅಂತ ಹೇಳಲಿಲ್ಲ. ಇಂಥವನನ್ನು ಕಾಣಬೇಕೆನ್ನುವುದು ಅಮೂರ್ತವಾಗಿ ಸಾಧಾರಣೀಕೃತವಾಗಿ ಇರತಕ್ಕ ಎಲ್ಲರದ್ದಾಗಿರತಕ್ಕ ವೇದಜ್ಞಾನದ, ವೇದ ಅಂದರೆ ಅರಿವು ಅಂತ, ಅರಿವಿನ ಕನಸು. ಒಂದು ಮೂರ್ತವಾದ ಒಬ್ಬ ವ್ಯಕ್ತಿ ಬೇಕು ಅಂತ. ಆದುದರಿಂದ ಅವತಾರ ಅಂತ ಹೇಳಿದು ಬಂದ ಅವತಾರವನ್ನು ನೂತನ ಅಂತ ವ್ಯಾಸರ. ನೂತನ ಅಂದರೆ ಯಾರು ಅಂದರೆ ಅವನು ಭಗವದ್ ಅವತಾರ, ಅವನ ಅವತಾರ. ಅವನ ಕೆಳಗೆ ಯಾಕೆ ಅಂದರೆ ಅವನಿಗೆ ಪೂರ್ವಿಕ ಅಂದರೆ ಏನು ಅಂತ ಅವನಿಗೆ ಗೊತ್ತಿದೆ, ಮೂಲ ಏನು ಅಂತ ಅವನಿಗೆ ಗೊತ್ತಿದೆ. ಇವನು ಅದರ ಪ್ರತಿ, ಅದರ ಅವತಾರ ಇವನು. ಹೀಗೆ ವೇದವನ್ನು ಸಂಕಲಿಸಿ ಪೂರ್ವಿಕ ನೂತನ ಎನ್ನುವ ಎರಡು ಪದಗಳನ್ನು ನಮ್ಮ ಮುಂದೆ ಇಟ್ಟು ಎರಡು ಕಾಲಗಳನ್ನು, ಬಹಳ ಆಶ್ಚರ್ಯ ಏನು ಅಂದರೆ ನಮ್ಮಲ್ಲಿ ಇರತಕ್ಕ ಸಾಮರ್ಥ್ಯ ಪ್ರಕಟ ಆಗುವುದೇ ಆವಾಗ, ನಿಜವಾಗಿ ಪ್ರಕಟ ಆಗುವುದೇ ಆವಾಗ, ವಿಷಮ ಪರಿಸ್ಥಿತಿಯಲ್ಲಿ, ವಿಷಮ ಕಾಲದಲ್ಲಿ ನಮ್ಮ ಸಾಮರ್ಥ್ಯ ಪ್ರಕಟ ಆಗೋದು. ಬಹಳ ಎಲ್ಲ ಚೆನ್ನಾಗಿದ್ರೆ ಅಲ್ಲ, ಎಲ್ಲ ಚೆನ್ನಾಗಿದೆ, ಕುಡಿದ ನೀರು ಅಲ್ಲಾಡೋದಿಲ್ಲ, ಎಲ್ಲ ಚೆನ್ನಾಗಿದೆ, ಏನು ನೆಮ್ಮದಿಯಲ್ಲಿ ಇದ್ದೇವೆ, ತಂಪು ಹೊತ್ತು ಅಂತ. ಇಲ್ಲಿ ಅಷ್ಟು ತಂಪಿಲ್ಲ, ತಂಪು ಹೊತ್ತು ಅಂತ ಹೇಳ್ತೇವಲ್ಲ, ಭಾಳ ನೆಮ್ಮದಿಯಲ್ಲಿದ್ದೇವೆ ಅಂದರೆ ನಥಿಂಗ್, ನಮ್ಮ ಶಕ್ತಿ ಪ್ರಕಟವೇ ಆಗೋದಿಲ್ಲ. ಜಡ ಅದು, ಜಡದಲ್ಲಿ ಜಡ ಅದು. ನಾವೆಲ್ಲರೂ ಬಯಸುವುದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಯಸುವುದು ಅದನ್ನೇ. ಯಾವ ರಗಳೆಯೂ ಇರಬಾರದು, ಟೆನ್ಷನ್, ಯಾವ ಟೆನ್ಷನು ಕೂಡ ಇರಲಿಕ್ಕೂಡದು. ಟೆನ್ಷನ್ ಇಲ್ಲದಿದ್ದರೆ ಟೆನ್ಷನೂ ಇಲ್ಲ. ಟೆನ್ಷನ್, ಯಾವ ಟೆನ್ಷನೂ ಇರಬಾರದು, ಏನೂ ಇರಬಾರದು. ಸುಖವಾಗಿರಬೇಕು ಅಂದರೆ ಇದ್ದದ್ದೇ ಗೊತ್ತಾಗೋದಿಲ್ಲ, ನಾವು ಬದುಕಿದ್ದೇ ಗೊತ್ತಾಗೋದಿಲ್ಲ. ಇದು ಖಚಿತ. ನಾವು ಇದ್ದೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಇನ್ನೊಬ್ಬರಿಗೆ ಗೊತ್ತಾಗ್ತದೆ, ಅವರು ಇದ್ದರೋ ಹೋದರೋ ಅಂತ. ಅದು ಗೊತ್ತಾದ್ರೇನು, ಗೊತ್ತಾಗದಿದ್ರೇನು. ನಮ್ಮ ಜೀವನದ ನಾಡಿ ಮಿಡಿಯುವುದು ನಮಗೆ ನಮ್ಮ ಒಳಗಡೆ ಗೊತ್ತಾಗದಿದ್ದರೆ ಬದುಕಿ ಏನು ಫಲ? ಆದರೆ ನಾಗರಿಕತೆಯ ಗುಣ ಏನು ಅಂದರೆ, ಗುಣವೋ ದೋಷವೋ ಎಂಥದ್ದು ಅಂತ ಕೇಳಿದರೆ, ಸುಖಕ್ಕೆ ಬೇಕಾದ, ಇದು ಕರ್ಮಕಾಂಡದ ಫಲಶ್ರುತಿ. ಸ್ವರ್ಗನಲ್ವ ನಿನಗೆ ಬೇಕಾದ್ದು? ಇಲ್ಲಿಯೇ ಸ್ವರ್ಗ, ಸಾಯುವುದು ಕೂಡ ಬೇಡ, ಮತ್ತು ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ವರ್ಗ ಸುಖವನ್ನು ಅನುಭವಿಸುವ ಅಂತ. ಇದನ್ನು ವೇದದ ನಿಜವಾದ ಅರ್ಥ ಇದನ್ನು ಒಪ್ಪುವುದಿಲ್ಲ, ಕೃಷ್ಣ ಒಪ್ಪುವುದಿಲ್ಲ. ಕಷ್ಟಕಾಲ ಬಂದಾಗ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದು ಆ ಕಾರಣಕ್ಕೆ, ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳೋದು ಆ ಕಾರಣಕ್ಕೆ. ಒಂದು ಕಾಲ ಹೋಗಿ ಮತ್ತೊಂದು ಕಾಲ ಬಂತು. ಇದು ಆ ಕಾಲವೂ ಅಲ್ಲ, ಈ ಕಾಲವೂ ಅಲ್ಲ, ಎರಡೂ ಅಲ್ಲ, ಮಧ್ಯದಲ್ಲಿ ಇದೆ. ಇದು ಕಾಲಾತೀತ. ಇದನ್ನು ನಮ್ಮ ಗ್ರಹಿಕೆ ಅನುಭವಿಸುವುದಕ್ಕೆ ಸಾಧ್ಯ ಆದರೆ, ಹಳತ್ತು ಅಲ್ಲ ಹೊಸ್ತು ಅಲ್ಲ, ಮಧ್ಯದ ಒಂದು ಕಾಲ ಇದೆ. ಎರಡು ಆಲೋಚನೆಗಳ ಮಧ್ಯದಲ್ಲಿರುವ ಒಂದು ನಿರಾಲೋಚನೆಯ ಒಂದು ಜಾಗ ಇದೆ. ಅದನ್ನು ಗ್ರಹಿಕೆ ಹಿಡಿದರೆ ನಿಜವಾದ ಅರ್ಥ ಆಗುತ್ತೆ.
ಇಲ್ಲದಿದ್ದರೆ ಆಗುವುದಿಲ್ಲ. ಅದರ್ಥ ಆದರೆ ಆಗ ನಮ್ಮ ಬಹಳ ಸೂಕ್ಷ್ಮವಾಗಿ ವಿಷಯವನಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯವೂ ಪ್ರಕಟ ಆಗ್ತದೆ. ಮೂರ್ತವಾದದ್ದನ್ನು ಮಾತ್ರ ಅಲ್ಲ, ಅಮೂರ್ತವಾದದ್ದನ್ನು ಮಾತ್ರ ಅಲ್ಲ, ಮೂರ್ತ ಮತ್ತು ಅಮೂರ್ತವಾದುದರ ಮಧ್ಯದಲ್ಲಿ ಇರತಕ್ಕ ಎರಡೂ ಆಗಿ ಎರಡೂ ಅಲ್ಲದೆಯೂ ಇರತಕ್ಕ ಕ್ಷಣವನ್ನು ಅನುಭವಿಸುವ ಸಾಮರ್ಥ್ಯ ಬಂದರೆ ಅತ್ಯಂತ ಸೂಕ್ಷ್ಮತೆಯ ನಮ್ಮ ಗ್ರಹಣ ಸಾಮರ್ಥ್ಯ ಬೆಳೆಯುತ್ತದೆ. ಇಲ್ಲದಿದ್ದರೆ ಬೆಳೆಯುವುದಿಲ್ಲ. ವೇದಗಳಿಗೆ ಬೇಕಾದದ್ದು, ಉಪನಿಷತ್ತುಗಳಿಗೆ ಬೇಕಾದದ್ದು, ಕರ್ಮಕಾಂಡಕ್ಕೆ ಅದು ಅಷ್ಟು ಬೇಕಾಗಿ ಬಂದ ಹಾಗೆ. ಯಾಕಂದರೆ ಕಲಾಪಗಳಲ್ಲಿ, ಕ್ರಿಯಾಕಲಾಪಗಳಲ್ಲಿ ಮುಳುಗಿ ಹೋಗ್ತೇವೆ. ಸಾಮರ್ಥ್ಯ ಪ್ರಕಟ ಆಗೋದು ಯಾವಾಗ? ಕಷ್ಟಕಾಲದಲ್ಲಿ. ಇದೆಲ್ಲದರ ಅರ್ಥ ಅಂತ. ಆದುದರಿಂದ ಎಲ್ಲ ಅವತಾರಗಳು ಕೂಡ, ನಮ್ಮ ದಶಾವತಾರಗಳನ್ನು ನೋಡಿದರೆ ಈ ಎಲ್ಲ ಅವತಾರಗಳು ಕೂಡ ಒಂದಲ್ಲ ಒಂದು ಸಂದಿಗ್ಧ ಸಮಯದಲ್ಲಿ, ಆಪತ್ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಇತ್ಯಾದಿ ಇತ್ಯಾದಿ ಇತ್ಯಾದಿ, ಒಂದು ಯುಗ ಹೋಗಿ ಇನ್ನೊಂದು ಯುಗ ಬರಲಿಲ್ಲ, ಒಂದು ಯುಗ ಕೊನೆಯಾಗಿದೆ, ಇನ್ನೊಂದು ಯುಗ ಬರಲಿಲ್ಲ, ಅಥವಾ ಇನ್ನೊಂದು ಯುಗ ಬರ್ತಾ ಇದೆ, ಈ ಕಾಲದಲ್ಲಿ ಅದು ಪ್ರಕಟವಾದದ್ದು. ಕೃಷ್ಣಾವತಾರ ಕೂಡ ಆದದ್ದು ಎಲ್ಲರಿಗೂ ಗೊತ್ತಿದೆ. ಅದು ದ್ವಾಪರ ಯುಗ ಮುಗಿದು ದ್ವಾಪರದ ಕೊನೆಯಲ್ಲಿ ಕಲಿಯುಗ ಪ್ರಾರಂಭ ಆಗಲಿಲ್ಲ. ಒಂದು ಅರ್ಥದಲ್ಲಿ ಪ್ರಾರಂಭ ಆಗಿದೆ, ಆದರೆ ಅದು ಪೂರ್ತಿಯಾಗಿ ಪ್ರಕಟವಾಗುವುದಕ್ಕೆ ಕೃಷ್ಣ ಅಡ್ಡಿಯಾಗಿದ್ದ. ದ್ವಾಪರ ಯುಗ ಮುಗಿದದ್ದು ಯಾವಾಗ, ಕಲಿಯುಗ ಪ್ರಾರಂಭವಾದದ್ದು ಯಾವಾಗ ಅಂದರೆ ದುರ್ಯೋಧನ ತೊಡೆ ಮುರಿಯಲ್ಪಟ್ಟು ಕುರುಕ್ಷೇತ್ರದಲ್ಲಿ ಕೆಳಗೆ ಬಿದ್ದಲ್ಲ, ಆ ಮುಹೂರ್ತದಲ್ಲಿ ದ್ವಾಪರ ಯುಗ ಮುಗಿಯಿತಂತೆ. ಬಹಳ ಅರ್ಥಪೂರ್ಣವಾದ ಒಂದು ರೂಪಕ ಅದು. ಇನ್ನು ಮುಂದೆ ದುರ್ಯೋಧನನ ರಾಜ್ಯಭಾರ ನಡೆಯುವುದಿಲ್ಲ. ಅವನ ತೊಡೆ ಮುರಿದಿದೆ, ಅವನ ಕಾಲು ಮುರಿದಿದೆ, ಇನ್ನು ಅವನ ಅಡಿಗೆ ಇಲ್ಲ, ಇನ್ನು ಮುಂದೆ ಬೇರೆಯವರದ್ದು, ಅವನದ್ದು ಮುಗಿದಿದೆ. ದ್ವಾಪರ ಯುಗ ಮುಗಿದಿದೆ. ಕಲಿಯುಗ ಪ್ರಾರಂಭ ಆಗಬೇಕು. ಕಲಿ ಕಾಯ್ತಾ ಇದ್ದಾನೆ. ಯಾಕೆಂದರೆ ಅವನು ಯಾವಾಗ ಮುಗೀತದೆ ಅಂತ ಕಾಯ್ತಾ ಇದ್ದಾನೆ. ಉಪನ್ಯಾಸ ಯಾವಾಗ ಮುಗೀತದೆ ಅಂತ ಅವನಿಗೆ. ಆದರೆ ಕೃಷ್ಣ ಇದ್ದಾನಲ್ಲ, ಅಷ್ಟು ಬೇಗ ಮುಗಿಸ್ಲಿಕ್ಕೆ ಬಿಡ್ತಾನ? ಕೃಷ್ಣ ಏನು ಕೃಷ್ಣ ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಇರ್ತಾನೆ ಅಲ್ಲಿಯವರೆಗೆ ಕಲಿಗೆ ಕಾಲಿಡುವುದಕ್ಕೆ ಅವಕಾಶ ಇರದೇ ಹೋಯಿತು. ಕಲಿ ಎಂಥ ಕಲಿ ಕಾದುಕೊಂಡಿದ್ದ ಕೃಷ್ಣನ ಅವಸಾನವನ್ನು. ಏನು ಯುಗ ಸಂಧಿ ಅಂತ ಹೇಳಿದರೆ ಕಾದುಕೊಂಡಿದ್ದ ಯಾವಾಗ ಹೋಗ್ತಾನೆ, ನನ್ನ ಆಳ್ವಿಕೆ ಯಾವಾಗ ಪ್ರಾರಂಭ ಆಗ್ತದೆ ಅಂತ. ಭಾಗವತ ಕಲಿಯುಗದ ಕಾವ್ಯ, ಮೊದಲ ಕಾವ್ಯ, ಕಲಿಯುಗದ ಮೊದಲ ಕಾವ್ಯ, ಮೊದಲ ಗ್ರಂಥ, ಮೊದಲ ವಾಗ್ಮಯ. ಇದನ್ನು ಕೊಟ್ಟೇ ವೇದವ್ಯಾಸರು ಹೋದದ್ದು. ವೇದವ್ಯಾಸರಿಗೆ ಕಾಲ ಇಲ್ಲ, ಅವ್ರಿಗೆ ಚಿರಂಜೀವಿ ಅಂತ ಹೇಳ್ತಾರೆ. ಅದಿರಲಿ, ಆ ವಿಷಯ ಇರಲಿ. ಆದರೆ ದ್ವಾಪರದ ಅಂತ್ಯದ, ಯುಗಾಂತ್ಯದ ಮಹಾಗ್ರಂಥವಾದ ಮಹಾಭಾರತವನ್ನು ಕೊಟ್ಟ ಮೇಲೆ ಮತ್ತಿನ್ನೇನು ಹೇಳಲಿಕ್ಕಿದೆ? ಅದರಲ್ಲಿ ಎಲ್ಲವನ್ನು ಹೇಳುವುದೆಲ್ಲ ಹೇಳಿ ಆಗಿದೆ. ಅವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅದರಲ್ಲಿ ಇನ್ನೇನು ಹೇಳುವಂಥದ್ದು ಇನ್ನೇನೂ ಇಲ್ಲ ಅಂತ, ಎಲ್ಲವನ್ನು ಮುಗಿಸಿ ಆಗಿದೆ ಅಂತ ಶ್ಲೋಕವೇ ಇದೆ, ಅದೆಲ್ಲ ಇದೆ, ಹೇಳಿ ಆಗಿದೆ ಅಂತ. ಅದರ ಮಹಾಭಾರತದ ಕೊನೆಯಲ್ಲಿ ವೇದವ್ಯಾಸರದ್ದು ಒಂದು ಭಾರತ ಸಾವಿತ್ರಿ ಎನ್ನುವ ಭಾಗದಲ್ಲಿ ಒಂದು ಮಾತಿದೆ. ಏನು ಅಂದರೆ, ನನ್ನ ಮಾತು ಕೇಳುವವರು ಯಾರೂ ಇಲ್ಲ, ಕೇಳಿದವರು ಯಾರೂ ಇಲ್ಲ ಅಂತ. ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ನಚ ಕಶ್ಚಿತ್ ಶೃಣೋತಿ ಮಾಂ. ಒಬ್ಬನೇ ಒಬ್ಬ ಇಲ್ಲ ಅಂತ. ಏನು ಹೇಳಬೇಕಿದಕ್ಕೆ ಈ ಮಾತಿಗೆ? ಇದು ಗ್ರಂಥಕಾರನ ವೇದನೆ, ಮನೋವೇದನೆ, ಯಾತನೆ, ಅದು ದುಃಖ. ಅದು ಇಷ್ಟು ಹೇಳಿದೆ, ಇಷ್ಟು ಮಾಡಿದೆ, ಒಬ್ಬ ಮನುಷ್ಯ ಕೇಳಲಿಲ್ಲ ನನ್ನ ಮಾತು. ನಚ ಕಶ್ಚಿತ್, ಒಬ್ಬ ಕೇಳಲಿಲ್ಲಲ್ಲ ಅಂತ ಒಂದು. ಆದುದರಿಂದ ಈ ದುಃಖ ಇದ್ದದರಿಂದ ಭಾಗವತಕ್ಕೆ ಅದು ಕಾರಣ ಆಯಿತು. ಆ ದುಃಖ ಇನ್ನೊಂದು ರೀತಿಯಲ್ಲಿ. ನಾನು ಏನು ಹೇಳುವುದಕ್ಕೆ ಹೊರಡ್ತಾ ಇದ್ದೇನೆ ಅಂದರೆ, ಯುಗ ಸಂಧಿಯ ಕಾಲದಲ್ಲಿ ವಿಷಮ ಪರಿಸ್ಥಿತಿಯಲ್ಲಿ ಅದನ್ನು ಗ್ರಹಿಸಿದಾಗ ಮನುಷ್ಯರಲ್ಲಿ ನಿಜವಾದ ಸಾಮರ್ಥ್ಯ ಪ್ರಕಟ ಆಗ್ತದೆ. ನಮ್ಮ ಪ್ರಾಣಶಕ್ತಿ ನಮ್ಮ ಪ್ರಕಟವಾಗುವುದಕ್ಕೂ ಯುಗ ಸಂಧಿಯಲ್ಲಿ ನಡೆಯತಕ್ಕ ಕೋಲಾಹಲಕ್ಕೂ ಒಂದು ಅಂತಸ್ಸಂಬಂಧ ಇದೆ. ಬಹಳ ನೆಮ್ಮದಿಯ ಜೀವನ, ರಾಜ್ಯಭಾರ, ಅದು ಇದು ಎಲ್ಲ ಇದ್ದರೆ ನಥಿಂಗ್ ಸಬ್ಸ್ಟ್ಯಾನ್ಷಿಯಲ್ ವಿಲ್ ಹ್ಯಾಪನ್.
ಏನೂ ಆಗೋದಿಲ್ಲ. ಬಹಳ ಆಶ್ಚರ್ಯ. ಮನುಷ್ಯ ತನ್ನ ನಿಜವಾದ ಆಳವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಯುಗ ಸಂಧಿಯಲ್ಲಿ. ಇದನ್ನು ವೇದವ್ಯಾಸರು ಸೂಚಿಸಬೇಕಾಗಿತ್ತು. ಆದುದರಿಂದ ವ್ಯಾಸರಿಗೆ ಏನು ಒಂದು ಬಹಳ ಮುಕ್ತವಾಗಿ ಏನು ಘಟನೆ ಇದೆ ಅಂದರೆ, ಮಹಾಭಾರತವನ್ನು ಬರೆದಾದ ಮೇಲೆ ಅವರಿಗೆ ವಿಷಾದ ಕಾಡುತ್ತಿತ್ತು ಅಂತ. ಕುರುಕ್ಷೇತ್ರದ ಮಧ್ಯದಲ್ಲಿ ಪ್ರಥಮ ದಿವಸ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ವಿಷಾದ ಹೇಗೆ ಕಾಡಿತು, ಹಾಗೆ ಅದಕ್ಕಿಂತ ಇನ್ನೊಂದು ರೀತಿಯ ವಿಷಾದವೇ ಅಲ್ವ, ವಿಷಾದ ವೇದವ್ಯಾಸರಿಗೆ ಕಾಡ್ತಾ ಇತ್ತು. ಇದನ್ನು ವೇದವ್ಯಾಸರೇ ಬಹಳ ಆಶ್ಚರ್ಯ ಅಲ್ವ ಇದು. ಇಷ್ಟು ದೊಡ್ಡ ಜ್ಞಾನಿ, ಭಗವದ್ ಅವತಾರ, ಕೋಶ್ಯನ್ಯೋ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಭಗವಂತನಲ್ಲದೆ ಭಗವಂತನ ಕಥೆಯನ್ನು ಬೇರೆ ಯಾರು ಹೇಳುವುದು ಸಾಧ್ಯ ಎನ್ನುವ ಬಹಳ ಸಕೂತವಾಗಿರತಕ್ಕ ಸಂಗತಿಗಳೆಲ್ಲ ಇವೆ ಅದರಲ್ಲಿ. ಸಾಕ್ಷಾತ್ ಭಗವಂತನೇ, ಎಲ್ಲವೂ ಹೌದು. ಆದರೆ ದೇವರಿಗೆ ವಿಷಾದ ಕಾಡಬಾರದು ಅಂತ ಇಲ್ಲವಲ್ಲ, ದೇವರಿಗೆ ಇಲ್ಲ ಅಂತ ಹೇಳುವುದು ಇಲ್ಲ, ಎಲ್ಲವೂ ಇದೆ. ಇದ್ದರೆ ಅದನ್ನು ಅನುಭವಿಸಿದರೆ ಎಲ್ಲವನ್ನು ಪೂರ್ಣವಾಗಿಯೇ ಅನುಭವಿಸುವುದು. ಹಾಗೆ ಅವರ ಆಶ್ರಮದಲ್ಲಿ, ಶಮಯಾಪ್ರಾಸದಲ್ಲಿ, ಬದರಿಕಾಶ್ರಮದ ಉತ್ತರ ದಿಕ್ಕಿನಲ್ಲಿರುವ ವ್ಯಾಸ ಗುಹೆಯಲ್ಲಿ ಅವರು ವಿಷಾದಗ್ರಸ್ತರಾಗಿ, ಅವರಲ್ಲಿಯೇ ಮಹಾಭಾರತವನ್ನು ಬರೆದದ್ದು. ವಿಷಾದಗ್ರಸ್ತರಾಗಿ ಕೂತಿದ್ದಾಗ ನಾರದರು ಅಲ್ಲಿಗೆ ಬಂದರಂತೆ. ನಾರದರು ಬಂದು, ಕಥೆ ಪ್ರಾರಂಭ ಆಗುವುದು ಹಾಗೆ, ನಾರದರು ಅಲ್ಲಿಗೆ ಬಂದು, ಏನು ಇಷ್ಟು ವಿಷಾದದಲ್ಲಿ ಕೂತಿದ್ದೀರಲ್ಲ, ನೀವು ಬಹಳ ದೊಡ್ಡ ಜ್ಞಾನಿಗಳು, ಲೋಕದಲ್ಲಿ ನಾರದ ಮುನಿ ಎಲ್ಲ ಕಡೆಯೂ ಇದ್ದಾನೆ, ಅವನು ಲೋಕ ಸಂಚಾರಿ ಭಾವ, ಲೋಕ ಸಂಚಾರಿ. ಅವನಿಗೆ ಎಲ್ಲರೂ ನೋಡುವಾಗಲೇ ಅರ್ಥ ಆಗ್ತದೆ ಯಾರದ್ದು ಹೇಗೆ ಅಂತ. ಬಹಳ ಜನರನ್ನು ನೋಡ್ತಾ ಇದ್ದರೆ ಯಾರ್ಯಾರು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ನಾವು ಮಾತ್ರ ಹೇಗೆ ಎನ್ನುವುದು ಮರ್ತು ಹೋಗ್ತದೆ ಅಷ್ಟೇ. ಆದರೆ ನಾರದನಿಗೆ ಮರ್ತು ಹೋಗಿರಲಿಲ್ಲ. ಏನು ದೇವರೇ, ಏನು ಹೀಗೆ ಕೂತಿದ್ದೀರಿ ಅಂತ. ಅದೇ ವೇದವ್ಯಾಸರು ಹೇಳಿದರಂತೆ, ಹೀಗೆ ಏನೋ ಒಂದು ಏನೆಂದು ಹೇಳುವುದಕ್ಕೆ ಸಾಧ್ಯ ಆಗದ ವಿಷಾದವನ್ನು ನನಗೆ ಹೀಗೆ ಆಗ್ತಾ ಇದೆ ದುಃಖ ಅಂತ ನಮಗೆ ಸವಿವರವಾಗಿ ವಿತ್ ಡಿಟೈಲ್ಸ್ ಹೇಳುವುದಕ್ಕೆ ಸಾಧ್ಯ. ಆದರೆ ದುಃಖವೇ ಇಲ್ಲ, ಅದು ಕಥೆಯಾಗ್ತದೆ. ಹೀಗೆ ಹೇಳಿದರು ಅಂತ ಅದು ಕಥೆಯಾಗ್ತದೆ. ಕಥೆಯನ್ನು ಕೇಳಿದವರಿಗೆ ದುಃಖ ಆಗಲಿಕ್ಕೆ ಸಾಕು, ಹೇಳಿದವರಿಗೆ ಅಂತೂ ದುಃಖ ಇಲ್ಲ. ಯಾಕಂದರೆ ಎಲ್ಲ ಹೇಳ್ತಾರೆ ಅವರು ಹೀಗಾಗಿದೆ ಅಂತ. ನರನಾಡಿಗಳಲ್ಲಿ ಏನೋ ಒಂದು ಡಿಪ್ರೆಷನ್ ಆಗ್ತಾ ಇದೆ ಅಂತ ನೀವು ಹೇಳಿದರೆ ನಿಮಗೆ ಡಿಪ್ರೆಷನ್ ಇಲ್ಲ ಅಂತಲೇ ಅರ್ಥ, ಮಾತ್ರ ತಗೊಳ್ಬೇಕಾಗಿಯೇ ಇಲ್ಲ. ಅದನ್ನು ಇನ್ನೊಂದು ಸರ್ತಿ ನೀವು ಹೇಳಿದರೆ ಅದು ಹೋಗ್ತದೆ. ಬಹಳ ವಿಚಿತ್ರ ಎಕ್ಸ್ಪ್ರೆಷನ್ನಿನ ಸಾಮರ್ಥ್ಯ. ಹಾಗೆ ಅವರು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಅಜ್ಞಾತವಾದ ಒಂದು ದುಃಖ ಇದೆ. ಲೋಕದಲ್ಲಿ ಇತಿಹಾಸವನ್ನು ಬರದೆ, ಮಹಾಭಾರತದಂಥ ಇದನ್ನು ಬರದೆ, ಗ್ರಂಥ, ಲಕ್ಷ ಶ್ಲೋಕಾತ್ಮ ಇದೆಲ್ಲ ಸರಿ, ಎಲ್ಲ ಬರದೆ. ಆದರೂ ಏನು ಹೋಗಲಿಲ್ಲ. ನನಗೆ ಮಹಾಭಾರತವನ್ನು ಬರೆಯುವುದಕ್ಕಿಂತ ಮುಂಚೆ ಇದ್ದ ಸ್ಥಿತಿಗಿಂತ ಬೇರೆಯಾಗಿ ಮಹಾಭಾರತೋತ್ತರ ಕಾಲದಲ್ಲಿ ಬರೆದ ಮೇಲೆ ಒಂದು ವಿಷಾದ ಇದ್ದ ಹಾಗಿದೆ. ಒಂದು ಮೋಡ, ಮನಸ್ಸಿಗೆ ಒಂದು ಮೋಡ ಕವಿಯುವುದು. ಸೆಕೆ ಜಾಸ್ತಿ, ಮಳೆ ಬರಲಿಲ್ಲ, ಹಾಗೆ ಇದೆ. ಏನು ಮಾಡೋದು? ಈ ಮಾತಿನಿಂದ ನಾರದರು ಹಿಡಿದರಂತೆ ಗುಟ್ಟು. ಗೊತ್ತಾಯಿತು ನನಗೆ. ನಾನು ಹೇಳಬೇಕು ಅಂತ ನೀವು ಈ ಮಾತನ್ನು ಹೇಳಿದ್ದು. ನಿಮಗೆ ನೀವು ಇನ್ನು ಮುಂದೆ ಏನು ಮಾಡ್ಬೋದು ಸಾಧ್ಯ ಅಂತ ನಾನು ಒಂದು ನಿಮಗೆ ಸೂಚನೆಯನ್ನು ಕೊಡಬೇಕು ಎನ್ನುವ ಕಾರಣಕ್ಕೋಸ್ಕರ ನೀವು ಈ ಮಾತು ಹೇಳಿದ್ದು. ನನಗೆ ಗೊತ್ತಾಯಿತು, ನೀವು ಇತಿಹಾಸ ಬರೆದದ್ದು ಹೌದು, ಎಲ್ಲ ಅದ್ಭುತವಾಗಿದೆ, ಎಲ್ಲ ಓಕೆ, ಎಲ್ಲ ಸರಿ. ಆದರೆ ಮನುಷ್ಯರ ಕಥೆ ಅಲ್ವೋ ಸ್ವಾಮಿ ಅದು ಇತಿಹಾಸ. ಜಯೋ ನಾಮ ಇತಿಹಾಸೋಯಂ. ಇತಿಹಾಸವನ್ನು ಬರೆದಿದ್ದೀರಿ, ಮಹಾಭಾರತ ಬರೆದಿದ್ದೀರಿ. ಯಾರ ಕಥೆ ಅದು? ಮನುಷ್ಯರ ಕಥೆ, ಕ್ಷತ್ರಿಯರ ಕಥೆ, ಯುದ್ಧದ ಕಥೆ, ರಕ್ತಪಾತದ ಕಥೆ, ಮತ್ಸರದ ಕಥೆ, ತಾಯಿ ತನ್ನ ಮಗುವನ್ನು ತೇಲಿ ಬಿಟ್ಟ ಕಥೆ. ಯಾಕೆ ತೇಲಿ ಬಿಟ್ಟದ್ದು ಅಂತ ಹೇಳಿದರೆ, ಕರ್ಣನನ್ನು ಕುಂತಿ ಯಾಕೆ ತೇಲಿ ಬಿಟ್ಟದ್ದು ಅಂತ ಹೇಳಿದರೆ, ಮಗು ತನ್ನ ಕೈಗೆ ಬಂದಾಗ ತನ್ನ ಹಾಗೆಯೇ ಇದೆ, ತದ್ರೂಪ ಕುಂತಿಯ ಹಾಗೆ. ಆದುದರಿಂದ ತಾಯಿ ಬಿಡಬೇಕಾಗಿ ಬಂತು. ಇಲ್ಲದೇ ಇದ್ದರೆ ಕುಂತಿ ರಾಧೆ ಎನ್ನುವ ಸೂತ ಹೆಂಗಸಿಗೆ ಈ ಮಗು, ತೇಲಿ ಬಂದ ಮಗು ಸಿಕ್ಕಿತು ಅಂತ ಹೇಳಿ ಕರ್ಣನನ್ನು ಬೆಳೆಸಿದ ಹಾಗೆ, ಹೀಗೆಯೇ ಈ ಮಗು ತನ್ನ ಕೈಗೆ ತೇಲಿ ಬಂತು, ಯಾರೋ ಬಿಟ್ಟದ್ದು ಅಂತ ಹೇಳಿ ಸಾಕಬಹುದಾಗಿತ್ತು ಅರಮನೆಯಲ್ಲಿ. ಅದು ಅಸಾಧ್ಯವಾಗಿತ್ತು. ಯಾಕೆಂದರೆ ಮಗು ತಾಯಿಯನ್ನು ತದ್ರೂಪ ಹೋಲ್ತಾ ಇತ್ತು. ಆದುದರಿಂದ ಬಿಡಬೇಕಾಗಿ ಬಂತು. ಎಂಥ ದುರಂತ ಅಂತ.
ತನ್ನ ಹಾಗೆಯೇ ಇದೆ ಮಗು, ಆದದ್ದರಿಂದ ಸಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಭೀಕರ ಪರಿಸ್ಥಿತಿ. ಇಂಥದನ್ನೆಲ್ಲ ವರ್ಣಿಸಿದ ಮೇಲೆ ಮತ್ತೆ ದುಃಖ ಆಗದೇ ಇರ್ತದ? ಭಾಳ ವಿಚಿತ್ರ ಇದೆ. ವ್ಯಾಸರಿಗೆ ದುಃಖ ಆಯಿತು ಅಂತ ತಪ್ಪು ತಿಳ್ಕೊಳ್ಳಿಕ್ಕೆ ಕೊಡೋದು. ಅದೇನೆಂದರೆ ಒಂದು ಪ್ರವೇಶಕ್ಕೆ, ಒಂದು ಭಾಗವತ ಯಾಕೆ ನಮಗೆ ಮುಖ್ಯ ಆಗ್ತದೆ ಅಂತ ಕೇಳಿದರೆ ಅದೇ ಹಿನ್ನೆಲೆ ಹೀಗೆ ಇದೆ, ಎಂಥವರಿಗೂ ಹೀಗಾಗ್ತದೆ ಸ್ವಾಮಿ ಅಂತ ನಮಗೆ ಅನ್ನಿಸಬೇಕು. ನಮ್ಮಲ್ಲಿ ಒಬ್ಬರು ಸಾಹಿತಿಗಳು ಒಂದು ಪ್ರಾಮಾಣಿಕವಾಗಿ ಹೇಳಿದರು. ಅವರೊಂದು ಗ್ರಂಥ ಬರೆದರು. ಆ ಗ್ರಂಥದ ಮುನ್ನುಡಿಯಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ. ಈ ಗ್ರಂಥವನ್ನು ಬರೆದ ಮೇಲೆ ನನಗೆ ಕಂಡಿದೆ, ಯಾಕಾದರೂ ಇದನ್ನು ಬರೆದೇನೋ ಅಂತ. ಇದು ನನಗೆ ಭಾಳ ಇಷ್ಟ ಆಯಿತು. ನಾನು ಮತ್ತೆ ಕೇಳಿದೆ, ಮತ್ತೆ ಯಾಕೆ ಅದನ್ನು ಪ್ರಿಂಟ್ ಮಾಡಿದಿರಿ? ಎಲ್ಲರಿಗೂ ಗೊತ್ತಾಗಲಿ ಅಂತ. ಇದು ಎಲ್ಲರಿಗೂ ಗೊತ್ತಾಗಲಿ, ಅದು ಇದು ಹೀಗೆ ಇದೆ, ಹೀಗಾಯಿತು. ಆದುದರಿಂದ ಇದಕ್ಕೆ ಪರಿಹಾರವಾಗಿ ನೀವು ಭಗವಂತನ ಕಥೆ ಬರೀಬೇಕು. ಕೃಷ್ಣನ ಕಥೆ ಹೇಳಿದ್ದೀರಿ ನಿಜ, ಮಹಾಭಾರತದಲ್ಲಿದೆ, ಅದೆಲ್ಲವೂ ನಿಜ, ಸಾಕಲ್ಯವಾಗಿ ಇಲ್ಲ. ಅದು ದ್ರೌಪದಿಯ ಸ್ವಯಂವರದ ಕಾಲದಲ್ಲಿ ಕೃಷ್ಣ ಬರ್ತಾನೆ, ಮತ್ತೊಂದು ಅದೊಂದು ಕಥೆಯಾಗಿ ಬಂದಿದೆ, ಅದೆಲ್ಲ ಹೌದು. ಅವನು ಭಗವದ್ಗೀತೆ ಇಲ್ಲದೇ ಇರ್ತಿದ್ದರೆ ಕೃಷ್ಣನ ಮಹಾತ್ಮ್ಯ ಮಹಾಭಾರತದಲ್ಲಿ ಅಷ್ಟೂ ಪ್ರಕಟ ಆಗ್ತಿರಲಿಲ್ಲ. ಆದ್ದರಿಂದ ಕೃಷ್ಣ ಕೇಂದ್ರಿತವಾಗಿ, ಯಾಕೆ ನೀವು ವೇದವ್ಯಾಸರು ವೇದೈಶ್ಚ ಸರ್ವೈರಹಮೇವ ವೇದ್ಯ ಎನ್ನುವ ಕೃಷ್ಣನ ಮಾತನ್ನು ಗೀತಾ ಪ್ರಕರಣದಲ್ಲಿ ದಾಖಲಿಸಿದ್ದೀರಿ, ದಯಮಾಡಿ ಅವನ ಕಥೆ ಬರೀರಿ. ಆಗ ವೇದವ್ಯಾಸರು ಕೇಳಿದರು ಅಂತ ನಮ್ಮ ಊಹೆ. ಅವರು ಕೇಳಲೂ ಇಲ್ಲ, ನಾರದರು ಉತ್ತರ ಕೊಡಬೇಕಾದ ಪ್ರಮೇಯ ಇಲ್ಲ. ಒಂದು ಊಹೆ ಏನೆಂದರೆ, ನಾನು ಬರೆಯಬಲ್ಲೆ ಅಂತ ಇಟ್ಕೊಳ್ಳುವ, ಓದುವವರು ಯಾರು? ಯಾಕಂದರೆ ಮಹಾಭಾರತವನ್ನು ಬರೆದ ಮೇಲೆ ಏನಾರು ಬರೆದದ್ದು ನಚ ಕಶ್ಚಿತ್ ಶೃಣೋತಿ ಮಾಮ್ ಅಂತ, ಒಬ್ಬ ಮನುಷ್ಯ ಕೇಳಿದವನಿಲ್ಲ ಅಂತ. ಈಗ ಇನ್ನು ಭಾಗವತ ಬರೆದರೆ ಅಂತ ಕೇಳುತ್ತಿದ್ದರೆ ನಾರದರು ಕೊಡುವ ಉತ್ತರ ಎಂಥದ್ದು ಅಂದರೆ, ಅಯ್ಯೋ, ಓದುಗರನ್ನು ಬದಲಿಸದೆ, ಸಹೃದಯರನ್ನು ಬದಲಿಸದೆ ನುಡಿಕಟ್ಟು ಬದಲಾಗುವುದಿಲ್ಲ. ನುಡಿಕಟ್ಟು ಬದಲಾಗಬೇಕಾದರೆ, ನಿಮ್ಮ ಭಾಷೆ ಬದಲಾಗಬೇಕಾದರೆ ಓದುಗರು ಬದಲಾಗಬೇಕು. ಅದೇ ಓದುಗರನ್ನು ನಂಬಬೇಡಿ, ಹೆಚ್ಚು ತಪ್ಪು ತಿಳ್ಕೊಬೇಡಿ. ಇನ್ನು ಯಾರಾದರೂ ಇವರು ಹೀಗೆ ಮಾತಾಡಿದರು ಅಂತ ಓದುಗರನ್ನು ನಂಬಬೇಡಿ ಅಂತ ಹೇಳಿದರೆ ಮತ್ತೆ ಇನ್ನೊಂದು ನನಗೆ ಬರ್ತದೆ ಫೋನುಗಳು. ಆ ಅರ್ಥದಲ್ಲ ನಾನು ಹೇಳಿದ್ದು. ಎಂಥದ್ದು ಅಂದರೆ, ಓದುಗರು ಹೇಗೆ ಇರುತ್ತಾರೆ ಅಂದರೆ, ಅವರು ಲೌಕಿಕರು, ಅವರಿಗೆ ಲೋಕದ ರುಚಿ ಹತ್ತಿದೆ. ನೀವು ಏನು ಹೇಳಿದರೂ ಕೂಡ ಅವರು ತಮ್ಮ ರುಚಿಗೆ ಅನುರೂಪವಾಗಿ ಮಾತ್ರ ಸ್ಪಂದಿಸ್ತಾರಲ್ಲದೆ, ನೀವು ಹೇಳ್ತಾ ಏನು ಹೇಳಬೇಕೆಂದಿದ್ದೀರಿ ಎನ್ನುವುದನ್ನು ಅವರು ಮರೆಯುತ್ತಾರೆ. ಇಂಥ ಓದುಗರಲ್ಲ. ಲೋಕದ ರುಚಿ ಹತ್ತಿಕೊಂಡ ಓದುಗರಿಗೆ ನಿಮ್ಮ ವಾಗಮಯವನ್ನೆಲ್ಲ ನೀವು ಮೀಸಲಿಡಬೇಕಾದದ್ದು. ಮತ್ತು ಯಾರಿಗೆ? ಪರಮಹಂಸರಿಗೆ ಅಂತ. ಸರ್ವಸಂಗ ಪರಿತ್ಯಾಗಿಗಳು ಕೂಡ ನೀವು ಒಂದು ಕತೆ ಹೇಳುವುದಕ್ಕೆ ಹೊರಟ್ರೆ ಅವರಿಗೆ ಯಾವುದೂ ಬೇಕಾಗಿಲ್ಲ. ಅವರು ಇಂದ್ರಿಯಗಳಿಗೆ ಅಭಿಮುಖರಲ್ಲ, ಅವರು ಇಂದ್ರಿಯಗಳಿಗೆ ವಿಮುಖರು. ಅವರಿಗೆ ಅಂತರಂಗದ ಸತ್ಯ ಗೊತ್ತಾಗಿದೆ ಅಂತ ಇಟ್ಕೊಳ್ಳಿ. ಅಂಥವರು ಅರೆ ಇವರು ಎಂತ ಹೇಳ್ತಾ ಇದ್ದಾರೆ ಕೇಳೋಣ ಅಂತ ಅವರಿಗೆ ಅನ್ನಿಸ್ಬೇಕು. ಅವರ ಕಿವಿಯನ್ನು ನೀವು ಆಕರ್ಷಿಸಬೇಕು. ಅದಕ್ಕೆ ದೇವರ ಕಥೆಯೇ ಹೇಳಬೇಕಾದ್ದು. ದೇವರ ಕಥೆ ಹೇಳಬೇಕಾಗಿದ್ದರೆ ಎಲ್ಲ ಲೋಕದ ಕಥೆಯನ್ನು ಹೇಳಲೇಬೇಕು. ದೇವರ ಕಥೆಯನ್ನು ಬಿಟ್ಟು ಲೋಕದ ಕಥೆಯನ್ನು ಹೇಳಿದರೆ ಅದು ಲೌಕಿಕ ಆಯಿತು, ಪೂರ್ತಿ ಲೌಕಿಕ ಆಯಿತು. ಪೂರ್ತಿ ನಾವು ದೇವರ ವಿಷಯ ಮಾತಾಡೋಣ ಅಂದರೆ ಅದು ಆಧ್ಯಾತ್ಮಿಕವಾದ ಸಂಗತಿ, ಅದು ಉಪನಿಷತ್ತಾಯಿತು. ಹತ್ತಿರ ಕೂತು ಇಬ್ಬರು ಮೂರು ಮಾತ್ರ ಮಾತಾಡ್ಬೋದು. ಅದು ಬೇರೆಯವರಿಗೆ ಅದು ಅರ್ಥ ಆಗೋದಲ್ಲ. ಅದು ಅರ್ಥ ಆಗದಿದ್ದರೆ ಆಶ್ಚರ್ಯವೂ ಇಲ್ಲ. ಹಾಗಲ್ಲ ಇದು. ಮತ್ತೇನು, ಭೂಮಿಯಲ್ಲಿ ಈ ಲೋಕಕ್ಕೆ ಇಳಿದು ಬಂದ ಯುಗಸಂಧಿಯ ಸಮಯದಲ್ಲಿ ಲೋಕಕ್ಕೆ ಇಳಿದು ಬಂದು ತನ್ನ ಕೆಲಸವನ್ನು ಏನು ಮಾಡಿದ ಅವನು ನಿಜವಾಗಿ ಯಾರು ಎನ್ನುವ ಅವನ ಅಂತರಂಗದ ಚಿತ್ರಣವನ್ನು ಬಹಿರಂಗ ಲೋಕದ ಮಧ್ಯದಲ್ಲಿ ಏನು ನಡೆಸಿದ ಎನ್ನುವುದನ್ನು ನೋಡೋಣ. ಒಂದು ಸ್ವಲ್ಪ ಬರೀರಿ, ಹೊರಡಿ ಅದಕ್ಕೆ ಅಂತ ಇಷ್ಟು ಹೇಳಿ ವೇದವ್ಯಾಸರಿಗೆ ನಾರದರ ಉಪದೇಶವೂ ಬೇಡ, ಏನೂ ಬೇಡ. ಆದರೆ ಬೇಕು ಎನ್ನುವ ಹಾಗೆ ಒಂದು ಪ್ರಕರಣವನ್ನು ಮುಂದೆ ಇಟ್ಟು ಭಾಗವತ ಪ್ರಾರಂಭ ಆಗೋದು. ಆದ್ದರಿಂದ ಇದು ಒಂದು ಯುಗ ಹೋಗಿ ಇನ್ನೊಂದು ಯುಗ ಪ್ರಾರಂಭವಾದಾಗ ಈ ಯುಗಕ್ಕೆ ಬೇಕಾದ ರೀತಿಯ ಅಥವಾ ಉದ್ಧಾರವಾಗುವುದಕ್ಕೆ ಈ ಯುಗ ಯಾವ ರೀತಿ
ಮಾರ್ಗದರ್ಶನ ಪಡೆಯುವುದು ಸಾಧ್ಯ ಎನ್ನುವುದನ್ನು ಹೇಳತಕ್ಕ ಅಪರೂಪದ ಕೃತಿ, ಅಪೂರ್ವ ಕೃತಿ ಭಾಗವತ. ಆದುದರಿಂದಲೇ ಇದು ಇಷ್ಟು ಮಾಡದೇ ಇದ್ದರೆ, ಭಾಗವತ ನಾನು ಬರೆಯದೇ ಇದ್ದರೆ ಏನು ನಾನು ಹೇಳಬೇಕಾದನ್ನು ಹೇಳಲಿಲ್ಲ ಅಂತಾಯಿತು. ಅದರಿಂದ ಅಷ್ಟು ಮಾಡಿ ಹೋಗುವುದು ಅಂತ. ಹಾಗಾಗಿ ವ್ಯಾಸರ ಕೊನೆಯ ಕೃತಿ, ಮೊದಲನೆಯ ಕೃತಿ ವೇದಗಳಾದರೆ ಕೊನೆಯ ಕೃತಿ 18 ಪುರಾಣಗಳಲ್ಲಿ ಕೊನೆಯದ್ದಾಗಿರತಕ್ಕ ಮಹಾಭಾರತೋತ್ತರ ಕಲಿಯುಗದಲ್ಲಿ ರಚಿಸಲ್ಪಟ್ಟ ಭಾಗವತ. ಕಾಲಿಕ ವ್ಯವಸ್ಥೆ ಅಂತ ಹೇಳಿ ಇನ್ನೊಂದು ವ್ಯವಸ್ಥೆ ಇದೆ. ತಾವು ದಯಮಾಡಿ ಯೋಚನೆ ಮಾಡಿ. ವಾಂಗ್ಮಯ ಪ್ರಪಂಚದಲ್ಲಿ ಅಂದರೆ ಚಿತ್ತ ಪ್ರಪಂಚದಲ್ಲಿ ಭ್ರಮಣ ಮಾಡತಕ್ಕವರಿಗೆ, ಭಾವ ಪ್ರಪಂಚದಲ್ಲಿ, ವಿಚಾರ ಪ್ರಪಂಚದಲ್ಲಿ ಅಲೆಯುವವರಿಗೆ ಕಾಲಿಕ ವ್ಯವಸ್ಥೆ ಹೇಗೆ ಎದುರಾಗ್ತದೋ ಹಾಗೆಯೇ ವಾಂಗ್ಮಯ ವ್ಯವಸ್ಥೆ ಎದುರಾಗ್ತದೆ. ವಾಂಗ್ಮಯ ವ್ಯವಸ್ಥೆ ಅಂದರೆ ಏನು? ಬೆಳಗ್ಗೆ ಇಲ್ಲಿನ ಗೋಷ್ಠಿಗಳಲ್ಲಿ ಭಾಳ ಗಹನವಾದ ಮಾತುಗಳೆಲ್ಲ ಬಂದಿದ್ದವು. ಶಬ್ದ ದೇವತಾ ಅಂತ, ಶಬ್ದವೇ ದೇವತೆ ಅಂತ. ವಾಂಗ್ಮಯ ವ್ಯವಸ್ಥೆ ಅಂದರೆ ಏನು ಅಂದರೆ ಪ್ರತೀಕ ಉಪಾಸನೆಗೆ ಯೋಗ್ಯವಾಗಿರತಕ್ಕ ಅಕ್ಷರ, ಪದ, ನಾಮ ಯಾವುದು ಅಂತ. ಪ್ರತೀಕೋಪಾಸನೆ ಅಂದರೆ ಏನು? ನಾನು ಏನು ಹೇಳೋದು? ಯಾವುದೋ ಒಂದು ಪದ ಕೇಳುವಾಗ, ಯಾವುದೋ ಒಂದು ಶಬ್ದ, ಯಾವುದೋ ಹಕ್ಕಿಯ ಕೂಗು, ಯಾವುದೋ ಆಗ್ಬೋದು, ಯಾವುದೋ ಒಂದು ಶಬ್ದ ಕೇಳುವಾಗ ನಮ್ಮಲ್ಲಿ ಅದುವರೆಗೆ ನಮ್ಮಲ್ಲಿ ಇಲ್ಲದೇ ಇದ್ದ ಅಥವಾ ಇದ್ದದ್ದನ್ನು ನಾವು ಗುರುತಿಸದೇ ಇದ್ದ ಭಾವ ಒಂದು ಉನ್ಮೇಷ ಆಗ್ತದೆ. ಇದು ಎಲ್ಲರಿಗೂ ಗೊತ್ತಿದೆ. ಯಾವುದೋ ಒಂದು ದೃಶ್ಯ, ಯಾವುದೋ ಒಂದು ಶ್ರವಣಾನುಭವ, ಯಾವುದನ್ನೋ ಒಂದು ಕೇಳಿದೆವು, ಏನೋ ಒಂದಾಗ್ತದೆ. ಯಾವಾಗಲಾಗ್ತದೆ ಅಂತಲ್ಲ, ಯಾವುದನ್ನೋ ಕೇಳುವಾಗ ಯಾವುದೋ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಯಾರಿಗೆ ಏನಾಗ್ತದೆ ಎನ್ನುವುದನ್ನು ಯಾರೂ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪದ ಕೇಳುವಾಗ ಏನಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಟಾಗೋರದೊಂದು ಕಥೆ ಇದೆ, ಒಂದು ಘಟನೆ ಇದೆ. ಏನು ಅಂದರೆ ಅವರು ಚಿಕ್ಕಂದಿನಲ್ಲಿ ಅವರು ಭಾಳ ದೊಡ್ಡ ಜಮೀನ್ದಾರರ ಮಗ. ಅಲ್ಲಿ ಒಂದು ಕಡೆ ಹಾಡು, ಒಂದು ಕಡೆ ನೃತ್ಯ, ಒಂದು ಕಡೆ ಇನ್ನೇನೋ ವ್ಯಾಖ್ಯಾನ, ಇದೆಲ್ಲ ಆಗ್ತಾ ಇತ್ತಂತೆ. 3 ವರ್ಷದ ಹುಡುಗ ರವೀಂದ್ರನಾಥ ಠಾಗೂರ್ ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇದ್ರಂತೆ. ಗೀತ ಗೋವಿಂದವನ್ನು ಯಾರೋ ಹಾಡ್ತಾ ಇದ್ದರಂತೆ. ನಿಭೃತ ನಿಕುಂಜ ಗೃಹೇ ಅಂತ ಒಂದು ಪದಪುಂಜವನ್ನು ಯಾರೋ ಹಾಡುತ್ತಾ ಇದ್ದರಂತೆ. ಈ ಹುಡುಗ ಸ್ತಬ್ಧನಾಗಿ ನಿಂತುಬಿಟ್ಟ. ಅಲ್ಲಿ ಮನಸ್ಸಿನ ಒಳಗೆ ಬಂದು ಕೂತದ್ದು ಯಾವುದು ಅಂದರೆ ನಿಭೃತ ನಿಕುಂಜ ಗೃಹೆ. ಅರ್ಥ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲದಿದ್ದದ್ದು ಭಾಳ ಒಳ್ಳೆಯದಾಯಿತು. ನಿಭೃತ ನಿಕುಂಜ ಗೃಹೆ, ಆ ಪ್ರಾಸ ಮತ್ತು ಆ ಪದಬಂಧ ಅದು ಮನಸ್ಸಿನ ಮೇಲೆ ಅಜ್ಞಾತವಾಗಿ ತನ್ನ ಒಳಗಡೆ ಇದ್ದ ಏನು ಗ್ರಂಥಿಗಳ ಮೇಲೆ, ರಸಗ್ರಂಥಿಗಳ ಮೇಲೆ ಮಾಡಿದ ಪರಿಣಾಮ ಅದು ಉದ್ಬುದ್ಧಾಗಿ ಜೀವಮಾನದವರೆಗೆ ಅವರ ಪದವನ್ನು ತಿಳಿಲಿಲ್ಲ. ಅರ್ಥ ಗೊತ್ತಾಗೋದು ಬಿಡೋದು ಬೇರೆ, ಅವರಿಗೆ ಅದೇ ಅರ್ಥ, ಅವರೇ ಅದರ ಅರ್ಥ. ಇದು ಬಹಳ ಮುಖ್ಯ. ಯಾವುದು? ಆ ಪದ ಕೇಳಿ ನಿನಗೆ ಏನಾಯಿತು, ನೀನೇ ಆ ಪದದ ಅರ್ಥ. ಇದಕ್ಕೆ ಪ್ರತೀಕ ಅಂತ ಹೇಳೋದು. ಅಂದರೆ ಯಾವುದನ್ನು, ಯಾವ ನಾಮ, ಯಾವ ರೂಪ, ವಿಗ್ರಹವೂ ಆಗ್ಬೋದು, ಆಗಬಾರ್ದು ಅಂತಿಲ್ಲ, ಆಗಬಾರ್ದಾಗಬೇಕು. ಯಾರು ಹೇಳಲಿಕ್ಕೆ? ಜೀವನವನ್ನು ವ್ಯವಸ್ಥೆ ಮಾಡಲಿಕ್ಕೆ ನೀವು ಯಾರು? ದೇವರ? ಯಾರಿಗೆ ಯಾವುದರಿಂದ ಏನು ನಡೆದೀತು, ಏನು ಒಳಮುಖವಾದೀತು, ಹೊಸ ಅರ್ಥ ಸ್ಫುರಿಸೀತು, ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಮಾಡಬೇಕಾದ್ದು ಅದಕ್ಕೋಸ್ಕರವೇ, ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದದನ್ನು ಹೇಳಲಿಕ್ಕೆ. ಹಾಗಾಗಿ ವಾಂಗ್ಮಯ ವ್ಯವಸ್ಥೆಯಲ್ಲಿ ಇಷ್ಟು ವಿಸ್ತಾರವಾಗಿ ಯಾರು ತೊಡಗಿಕೊಂಡಿದ್ದಾರೆ ಅಂತ ವ್ಯಾಸರಿಗೆ ಪ್ರತೀಕೋಪಾಸನೆ ಎನ್ನುವುದು ಈ ವಾಂಗ್ಮಯದಲ್ಲಿ ಒಂದು ನಡೆದು ಬಿಟ್ಟರೆ ಆ ಉಪಾಸನೆ ಮಾಡುವವನಿಗೆ ಅವನ ಅಂತಃಶಕ್ತಿಯ ಪರಿಚಯ ಆಗ್ತದೆ ಎನ್ನುವುದು ವ್ಯಾಸರಿಗೆ ಅನುಭವದಲ್ಲಿ ಅವರಿಗೆ ಗೊತ್ತಿದೆ. ಆದ್ದರಿಂದ ಅವರು ಯಾವುದು ಈಗ ಏನು ಯಾವ ಪ್ರತೀಕವಾಗುವುದು ಯಾವುದು ಸಾಧ್ಯ? ಉಪನಿಷತ್ತಿನಲ್ಲಿದೆ, ಗೀತೆಯಲ್ಲಿಯೇ ಇದೆ. ಪ್ರಣವ ಸರ್ವ ವೇದೇಶು, ಎಲ್ಲ ವೇದಗಳಲ್ಲಿಯೂ
ವೇದಗಳೆಲ್ಲವೂ ಪ್ರಣವವೇ ಅಲ್ವ, ವೇದಗಳೆಲ್ಲವೂ ಜ್ಞಾನವೇ ಅಲ್ವ, ಅದರಲ್ಲಿ ಅದು ಇದು ಅಂತ ಪ್ರಣವ ಅಪ್ರಣವ ಅಂತ ಉಂಟಾ? ಇಲ್ಲ, ನಿಜ. ಆದರೆ ಅದು ಗೊತ್ತಾಗಬೇಕಾಗಿದ್ದರೆ ಯಾವುದನ್ನು ಓಂಕಾರವನ್ನು ಉಪಾಸನೆ ಮಾಡಿದರೆ ಮಾತ್ರ ಅದು ಎಲ್ಲ ಕಡೆ ಇದೆ ಅಂತ ಗೊತ್ತಾಗೋದಿಲ್ಲ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಅದು ಎಲ್ಲ ಕಡೆ ಇದೆ ಅಂತ ಹೇಳಿದರೆ ಸಾಲದು. ಇದು ಇಡೀ ಕಷ್ಟ ಇರುವುದದು. ಏನಂದರೆ ಉಪಾಸನೆ ಮಾಡಿ ಅನುಭವದಲ್ಲಿ ಪಡೆದುಕೊಂಡು ಆಮೇಲೆ ಅದು ಎಲ್ಲ ಕಡೆಯೂ ಇದೆ ಅಂತ ನಾವು ಪ್ರತಿಪಾದಿಸುವುದಕ್ಕೂ ಏನೂ ಗೊತ್ತಿಲ್ಲದೆ ಇನ್ನೊಂದು ಓದಿ ಅದೆಲ್ಲ ಕಡೆ ಉಂಟಲ್ಲ ಸರ್ವವ್ಯಾಪಿ ಅಂದರೆ ಏನೂ ಗೊತ್ತಿಲ್ಲ, ಅಷ್ಟೇ. ಗೊತ್ತಾಗದೆ ಮಾತಾಡೋದು. ಆದ್ದರಿಂದ ಕೃಷ್ಣ ಮತ್ತೊಂದು ಕಡೆ ಪ್ರಣವ ಸರ್ವವೇದೇಶು ಅಂತ ಹೇಳಿದವನಲ್ಲಿ ನಿಲ್ಲಿಸಬಹುದಿತ್ತು, ನಿಲ್ಲಿಸಲಿಲ್ಲ. ಮತ್ತೇನು ಅಕಾರ ಅಕ್ಷರಾಣಾಂ ಅಕಾರೋಸ್ಮಿ. ಓಂಕಾರದಲ್ಲಿ ಇರುವುದು ಯಾವುದು? ಆ ಉಮಾ. ಅದರಲ್ಲಿ ಇರುವುದು ಯಾವುದು? ಆ. ಅದನ್ನು ಹೇಳಿದ. ಅಕ್ಷರಾಣಾಂ ಅಕಾರೋಸ್ಮಿ. ಅದೇನು? ಅಕಾರ ಅನ್ನೋದು ಪ್ರತೀಕ ಅಂತ. ಅಕಾರ ಎನ್ನುವುದು ಪ್ರತೀಕ, ಭಗವತ್ ಪ್ರತೀಕ. ಇದು ಯಾರಿಗಾದ್ರೂ ಅರ್ಥ ಆಗ್ತದಾ? ದೇವರ ಪ್ರತೀಕ ಅಕಾರ ಅಂದರೆ ಆ ಅಂದರೆ ಏನು ಅಂದರೆ? ಆ ಅಂದರೆ ಏನು ಅಂತ ಕೇಳಿದರೆ ಭಾಳ ಆಶ್ಚರ್ಯ. ಆ ಅಂದರೆ ಎಂತ ಗೊತ್ತುಂಟ? ನೆಗೆಟಿವ್, ನೆಗೇಷನ್, ಉಳಿದದ್ದು ಯಾವುದೂ ಅಲ್ಲ ಅಂತ. ಎಲ್ಲವನ್ನೂ ಈಗ ಅಕಾರ ನಾವು ಅರಾಜಕತೆ ಅಂದ್ರೇನು? ಅಂದ್ರೇನು? ಅದು ರಾಜಕತೆ, ಆಳ್ವಿಕೆ ಇಲ್ಲದೇ ಇದ್ದದ್ದು, ರಾಜನ ಆಳ್ವಿಕೆ ಇಲ್ಲದೇ ಇದ್ದದ್ದನ್ನು ಸೂಚಿಸಲಿಕ್ಕಿರುವುದು ಅಕಾರ. ಅರಾಜಕತೆ, ಅನಗತ್ಯ. ಭಾಳ ಆಶ್ಚರ್ಯ ಇಲ್ವಾ? ಇದು ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಹೀಗೆ ಎ ಅಂದರೆ ಅವರ ಉಚ್ಚಾರ ಮಾತ್ರ ಹಾಗೆ ಅಷ್ಟೇ. ಎ ಅಂದ್ರೇನು? ಎಪೊಲಿಟಿಕಲ್ ಅಂದ್ರೇನು? ಪೊಲಿಟಿಕಲ್ ಅಲ್ಲ ಅಂತ ನಿಗೇಟ್ ಮಾಡತಕ್ಕದ್ದು. ಮೊದಲನೆಯ ಅಕ್ಷರ ಕಲ್ತದ್ದನ್ನು ನಿಗೇಟ್ ಮಾಡಲಿಕ್ಕೆ ಕಲಿಸುವುದು. ಇದುವರೆಗೆ ಕಲ್ತದ್ದನ್ನು ನೀನು ನಿಗೇಟ್ ಮಾಡಲಿಕ್ಕೆ ಧೈರ್ಯ ಇದ್ದರೆ ನಿಗೇಟ್ ಮಾಡಲಿಕ್ಕೆ ನೋಡುವಂತ, ಆಗ ರಹಸ್ಯ ಗೊತ್ತಾಗ್ತದೆ ಅಂತ. ಎರಡನೆಯ ಅಕ್ಷರ ಇಂಗ್ಲೀಷಿನಲ್ಲಿಯೂ ಬಿ ಅಂತ, ಕನ್ನಡದಲ್ಲಿಯೂ ಸಂಸ್ಕೃತದಲ್ಲಿಯೂ ದೀರ್ಘಾಕಾರ. ದೀರ್ಘಾಕಾರಕ್ಕೆ ಅರ್ಥ ಸರ್ವವ್ಯಾಪಿ ಅಂತ. ಆ ಸಮುದ್ರ ಕ್ಷಿತೀಶಾನಂ ಅಂದ್ರೇನು? ಅಲ್ಲಿಯ ತನಕ ಅಂತ. ಇಂಗ್ಲೀಷಿನಲ್ಲಿ ಬಿ ಅಂದ್ರೇನು? ಟು ಬಿ ಹಿಯರ್. ಬಿ ಅಂದರೆ ಇರುವುದು, ನಿಗೇಷನ್ ಅಲ್ಲ, ಅದಕ್ಕಿಂತ ಭಿನ್ನವಾದದ್ದು ಬಿ ಎನ್ನುವುದು. ಫಸ್ಟ್ ಲೆಟರ್ ಇಟ್ ಡಿನೋಟ್ಸ್ ಸಮ್ ನಿಗೇಷನ್. ಭಾಳ ಆಶ್ಚರ್ಯ. ಅದರಿಂದ ದೇವರು ಏನಂದರೆ ಉಳಿದ ಎಲ್ಲ ಕಲ್ಪನೆಗಳನ್ನು ಒಂದು ಸರ್ತಿ ನಿಗೇಟ್ ಮಾಡಿ, ಒಂದು ಸರ್ತಿ ನೀನು ಅಕಾರದಲ್ಲಿ ಏಕಾಗ್ರನಾಗಬೇಕಾದರೆ ಉಳಿದದ್ದನ್ನು ನೀನು ನಿಗೇಟ್ ಮಾಡಬೇಕಂದ್ರೆ ನಿರಾಕರಿಸಬೇಕು. ನೇತಿ ಅಂತ ನಿರಾಕರಿಸಬೇಕು. ನಿರಾಕರಿಸಿದರೆ ಏಕಾಗ್ರತೆಗೆ ಸಹಕಾರ ಆಗ್ತದೆ. ಇದು ಪ್ರತೀಕದ ಉಪಾಸನೆ. ಅಕಾರವನ್ನು ಉಪಾಸನೆ ಮಾಡಿ ಆ ಸ್ವಂತ ಆಕಾರವನ್ನು ಪಡೆದವರಿದ್ದಾರೆ. ಎಷ್ಟು ಸುಲಭ! ಭಾಳ ಆಶ್ಚರ್ಯ ಆಗ್ತದೆ. ಅಂದರೆ ನಮಗೆ ಒಂದು ಈ ಅರ್ಥದ ಮೋಹ ಬಂದುಬಿಟ್ಟು ಸರಿಯಾಗಿ ಅರ್ಥ ಆಗಬೇಕು. ಸರಿಯಾಗಿ ಅರ್ಥ ಆಗೋದಂದ್ರೆ ಏನು? ನಮಗೆ ಮೊದಲೇ ಗೊತ್ತಿದ್ದದ್ದನ್ನು ನೀವು ಹೇಳಬೇಕು, ಆಗ ಸರಿಯಾಗಿ ಅರ್ಥ ಆಯಿತು ಅಂತ. ನಮಗೆ ನಾವು ಕೆಲವರು ಹೇಳ್ತಾರಲ್ಲ, ಭಾಳ ಚೆನ್ನಾಗಿ ಅರ್ಥ ಆಯಿತು, ಮಾತಾಡಿದರೆ ಭಾಳ ಚೆನ್ನಾಗಿ ಅರ್ಥ ಆಯಿತು ಅಂದರೆ ಅವರಿಗೆ ಮೊದಲೇ ಗೊತ್ತಿದ್ದದ್ದನ್ನು ನಾವಿಲ್ಲಿ ಸಮರ್ಥನೆ ಮಾಡಿ ಹೇಳಿದರೆ ಕರೆಕ್ಟ್ ಅಂದರೆ ಅದು ಕರೆಕ್ಟ್ ಆಗಬೇಕು ಅಂತ ಇದೆ. ನೆಗೇಟ್ ಮಾಡಲಿಕ್ಕೆ ಧೈರ್ಯ ಇಲ್ಲ. ವಿಚಿತ್ರ ಇದೆಲ್ಲ. ಆದರೆ ಇದನ್ನೆಲ್ಲ ಭಾಗವತದಲ್ಲಿ ಆಗಲಿ ಭಗವದ್ಗೀತೆಯಲ್ಲಿ ಆಗಲಿ ಹೇಳದಿದ್ದರೆ ಮತ್ತೆ ಎಲ್ಲಿ ಹೇಳೋದು? ಅಕ್ಷರಾಣಾಂ ಅಕಾರೋಸ್ಮಿ. ಇದು ಹೀಗೆ ಎಲ್ಲ ಇದ್ದದರಿಂದ ಓಂಕಾರ ಇದೆಲ್ಲ ಇದ್ದದರಿಂದ ವಾಂಗ್ಮಯವು ಪ್ರತೀಕವಾಗುವ ಸಾಧ್ಯತೆ ಇದೆ. ಆ ಪ್ರತೀಕ ವ್ಯವಸ್ಥೆ ಒಂದು ಕಾಲಿಕ ವ್ಯವಸ್ಥೆ, ಒಂದು ಪ್ರತೀಕ ವ್ಯವಸ್ಥೆ. ಆದ್ದರಿಂದ ಇದನ್ನು ಭಾಗವತದಲ್ಲಿ ಮಾಡಿದೆ. ಭಗವಂತನನ್ನು ಕುರಿತ ಮಾತು ಭಾಗವತ, ಭಗವಂತನನ್ನು ಕುರಿತ ಚರಿತ್ರೆ, ಭಗವತ್ ಕಥನ, ಲೋಕದ ಕಥನ ಅದರ ಒಳಗಡೆ ಸೇರಿದೆ ಅಷ್ಟೇ. ಮುಖ್ಯವಾಗಿ ಅದು ಲೋಕದ ಕಥನವನ್ನು ಭಗವಂತನ ಕಥನವನ್ನಾಗಿ ನೋಡುತ್ತದೆ. ಅದು ಧೈರ್ಯ.
ನಮ್ಮ ಕನ್ನಡದಲ್ಲಿ ಮೂಡಬಿದರೆ ರತ್ನಾಕರ ವರ್ಣಿ ಅವನ ಭರತೇಶ ವೈಭವದ ಪೀಠಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬಹಳ ಚೆನ್ನಾಗಿದೆ. ಧ್ಯಾನಕ್ಕೆ ಬೇಸರ ಆದಾಗ ಗುರುವೇ ಕನ್ನಡದೊಳಗೊಂದು ಕಥೆ ಹೇಳುವೆ. ಏನು ಚೆನ್ನಾಗಿದೆ. ಧ್ಯಾನಕ್ಕೆ ಬೇಸರ ಆದಾಗ ದಯಮಾಡಿ ಧ್ಯಾನ ಮಾಡೋರು ಬೇಸರ ಮಾಡಿಕೊಳ್ಬಾರ್ದು ಈ ಮಾತಿಗೆ. ಯಾಕೆಂದರೆ ನಾವು ಧ್ಯಾನಕ್ಕೆ ಬೇಸರ ಆದಾಗ ಯಾವುದು ಜಡ ಆಗ್ಬೋದು, ಯಾವ ಕ್ಷಣಕ್ಕೆ ಯಾವುದು ಜಡ ಆಗ್ತದೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮನ್ನು ನೋಡಿಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗುವುದಲ್ಲದೆ, ಜಡ ಅಂತ ಗೊತ್ತಾದರೆ ಅದು ಚೈತನ್ಯದ ಲಕ್ಷಣ, ಗೊತ್ತಾಗದಿದ್ದರೆ ಅದು ಜಡವೇ. ಜಡ ಅಂತ ಗೊತ್ತಾದರೆ ಅದು ಚೈತನ್ಯವೇ. ಅರಿವು ಯಾವಾಗಲೂ ಚೈತನ್ಯ. ಅದು ಜಡದಲ್ಲಿ ಇರ್ತದೆ. ತನ್ನ ಚೈತನ್ಯಾತ್ಮಕ ಗುಣವನ್ನು ಕಳೆದುಕೊಂಡಿರುವುದಿಲ್ಲ. ಇದು ಜಡ ಅಂತ ಅದು ಗೊತ್ತು ಮಾಡಿಕೊಟ್ಟ ಕ್ಷಣ ಉಂಟಲ್ಲ, ಅದು ಚೇತನದ ಕ್ಷಣ. ಅದರಿಂದ ಅವನು ಹೇಳ್ತಾನೆ, ಧ್ಯಾನ ಎನ್ನುವುದು ಬೇಸರಾದಾಗ ಬೇಸರವನ್ನು ಕಳೆದುಕೊಳ್ಳುವುದಕ್ಕೆ ನನಗೆ ಭಾಗವತಕ್ಕೆ ಅದು ಬಹಳ ಇಷ್ಟ ಆಯಿತು. ಏನಂದರೆ ಏನಾಗಿಲ್ಲ, ಒಂದು ಕಥೆ ಹೇಳ್ತೇನೆ. ಆ ಕಥೆ ದೇವರದ್ದು ಅಂತ. ಧ್ಯಾನ ಗೋಚರನಾಗಿರತಕ್ಕ ಭಗವಂತನ ಕಥೆಯನ್ನು ವೇದವ್ಯಾಸರು ಹೇಳುವುದಕ್ಕೆ ಭಾಗವತದಲ್ಲಿ ಹೊರಟಿದ್ದಾರೆ. ಅದು ಮಹಾಭಾರತದಲ್ಲಿಯೂ ಇದೆ, ಇಲ್ಲಂತಲ್ಲ. ಮಹಾಭಾರತದಲ್ಲಿ ಭಗವದ್ಗೀತೆಯೂ ಇದೆ, ಬೇರೆ ಕೆಲವು ಪುರಾಣಗಳಲ್ಲಿಯೂ ಇದೆ. ಬಹಳ ವಿಸ್ತಾರವಾಗಿರತಕ್ಕ ಸಂಗತಿ. ಆದರೆ ಅದು ಹೇಳುವುದಕ್ಕೆ ಸಾಕಾಗದೇ ಅಲ್ವ. ಈಗ ಭಾಗವತ ಕೊನೆಯ ಕೃತಿ ಅಂತ ಹೇಳುವುದರಿಂದ ಅವರು ಏನು ಹೇಳಿದರೂ ಕೂಡ ಅದು ಒಂದು ಸಾಕಾಗಲಿಲ್ಲ, ಇನ್ನೊಂದು ಹೇಳಲಿಕ್ಕೆ ಒಂದು ಅಂಶ ಬಾಕಿ ಇತ್ತು ಅಂತ ನಾವಿಲ್ಲಿ ಹೇಳ್ತೇವೆ. ಏನಂದರೆ ಉಪನ್ಯಾಸ ಮಾಡಿ ಹೊತ್ತಾಗ್ತಾ ಬಂತು, ಆದರೂ ಒಂದು ವಿಷಯ ಹೇಳಿಬಿಡ್ತೇನೆ ಅಂತ. ವಿಶೇಷ ಏನೂ ಇರೋದಿಲ್ಲ, ಅದು ಹೇಳದಿದ್ದರೂ ಆಗ್ತಿತ್ತು. ಕೊನೆಗೆ ಒಂದು ಹೇಳಲೇಬೇಕಾದದ್ದು ಅಂತ. ಹಾಗೆ ಭಾಗವತ. ಇನ್ನೊಂದು ಆಶ್ಚರ್ಯ ಎಂತ ಗೊತ್ತುಂಟ, ಭಾಗವತ ಹೇಳಬೇಕಾಗಿದ್ದರೆ ವೇದವ್ಯಾಸರಿಗೆ ಇದೆಲ್ಲ ಗೊತ್ತಿದೆ, ವೈಚಾರಿಕವಾಗಿ ಗೊತ್ತಿದೆ, ಬೌದ್ಧಿಕವಾಗಿ ಗೊತ್ತಿದೆ, ಹೃದಯದ ಅನುಭವವಾಗಿ ಅವರಿಗೆ ನುಡಿ ಬೇರೆ ಒಂದು ರೀತಿಯಲ್ಲಿ, ವಾಕ್ ಬೇರೆ ಒಂದು ರೀತಿಯಲ್ಲಿ ಒಲೆಯಬೇಕಾಗಿತ್ತು ವ್ಯಾಸರಂಥ ವ್ಯಾಸರಿಗೆ. ಅದು ಯಾವುದು ಅಂದರೆ ಶುಕನ ಗೃಹಭಂಗ. ವೇದವ್ಯಾಸರಂತಹ ಮಹಾಜ್ಞಾನಿಗಳಿಗೆ ಒಬ್ಬ ಮಗ ಶುಕ. ಅವನ ಹೆಸರು ಚಂದದ ಹೆಸರು ಶುಕ. ಶೋಕಲ್ಲ, ಶುಕ. ಅವನು ವಿರಕ್ತ, ಅವಧೂತ. ಸತ್ಯ ಏನು ಅಂತ ಅವನಿಗೆ ಗೊತ್ತಿದೆ. ಅವನು ನೂತನ. ವ್ಯಾಸರು ಪ್ರಾಚೀನ, ವ್ಯಾಸರು ಪೂರ್ವಿಕ, ಶುಕ ನೂತನ. ಅವನಿಗೆ ಗೊತ್ತಿದೆ ಏನು ಇದಲ್ಲ ಅಂತ, ಅಷ್ಟೇ, ಇನ್ನೇನಲ್ಲ, ಇದು ಇಷ್ಟೇ ಅಲ್ಲ ಅಂತ. ಮನೆಯಲ್ಲಿರಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಇಷ್ಟೇ ಅಲ್ಲ ಅಂತ ಬಯಲಿನ ಸ್ಪರ್ಶವಾದವನಿಗೆ ಆಲಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದ್ದರೆ ಅದೊಂದು ಕಷ್ಟವೇ. ಅಥವಾ ಆಲಯದಲ್ಲಿ ಇರಬೇಕಾದ್ರೆ ಅದು ಬೇರೆ ರೀತಿಯ ಒಂದು ಪ್ರಯೋಗವನ್ನು ಅವನು ಮಾಡಬೇಕಷ್ಟೇ ಹೊರತು ಸ್ವಾಭಾವಿಕವಾಗಿ ಸಹಜವಾಗಿ ಅವನಿಗೆ ಆಲಯದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಅವನು ಬಯಲಿಗೆ ಅರ್ಪಿತ. ಅವನು ಹೊರಟು ಹೋದ, ಮಹಾಜ್ಞಾನಿ. ವೇದವ್ಯಾಸರಿಗೆ ಪುತ್ರ ಸ್ನೇಹ ಕಾಡ್ತದೆ. ಒಬ್ಬನೇ ಮಗ ಅಲ್ಲದಿದ್ದರೂ ಕೂಡ ಇವನು ಹೋದರೆ ಬೇಸರಾಗ್ತಿತ್ತು, ಅದು ಬೇರೆ ವಿಷಯ. ಬಹಳ ತೀವ್ರವಾಗಿ ಅವರಿಗೆ ತನ್ನ ಜ್ಞಾನದ ಉತ್ತರಾಧಿಕಾರಿ ಇಲ್ವಲ್ಲ, ಮನೆ ಬಿಟ್ಟು ಹೊರಟು ಹೋದಲ್ಲ. ಏನು ಕಥೆ ಅಂತ. ಪುತ್ರ ಸ್ನೇಹ ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಮಗನನ್ನು ಕರೀತಾ ಕಾಡು ಮೇಡುಗಳಲ್ಲಿ, ಅವನು ಕಾಣುವುದೇ ಇಲ್ಲ, ಕಾಡು ಮೇಡುಗಳಲ್ಲಿ ಅಲೀತಾರೆ. ಭಾಗವತದ ನಂದಿ ಶ್ಲೋಕ ಒಂದಿದೆ, ಮಂಗಲ ಶ್ಲೋಕ ಒಂದಿದೆ. ಅದು ಬಹಳ ತಾತ್ವಿಕವಾದದ್ದು. ಅದನ್ನು ಈಗ ನಾನು ಅದು ಬೇಕಾಗಿಲ್ಲ, ಅದಿರಲಿ ಹಾಗೆ, ಅದು ಅಲ್ಲಿ ಉಂಟು. ಎರಡನೆಯ ಶ್ಲೋಕ ಇದೆ ಭಾಗವತದಲ್ಲಿ, ತಂ ಪ್ರವ್ರಜಂತಂ. ನನಗೆ ಬಹಳ ಇಷ್ಟವಾದದ್ದು. ತಂ ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಇದೇನು ಹೇಳ್ತದೆ? ತಂ ಪ್ರವ್ರಜಂತಂ, ಹೊರಟೋಗಿದ್ದಾನೆ, ಪರಿವ್ರಾಜಕನಾಗಿದ್ದಾನೆ, ಅವನಿಗೆ ನಿಂತಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಸರ್ವವ್ಯಾಪಿಯಾದವನ ದರ್ಶನವಾದವನಿಗೆ, ಸರ್ವವ್ಯಾಪಿಯಾದ ತತ್ವದ ನೋಟ ಒದಗಿದವನಿಗೆ ನಿಂತಲ್ಲಿ ನಿಲ್ಲುವುದು ಸಾಧ್ಯ ಇಲ್ಲ.
ಇದ್ದಲ್ಲಿ ಇರುವುದು ಸಾಧ್ಯ ಇಲ್ಲ. ಯಾಕೆ? ಸರ್ವವ್ಯಾಪಿಯನ್ನು ನೋಡಿದ್ದಾನೆ. ಅವನು ಅಲೆಮಾರಿಯಾಗುವುದು ಅವನು ಕಂಡ ಸರ್ವವ್ಯಾಪಿತ್ವಕ್ಕೆ ಸಹಜವಾದ ನಡವಳಿಕೆ. ಪ್ರವ್ರಜಂತಂ ಅನುಪೇತಂ, ಅವನು ಯಾವುದಕ್ಕೂ ಅಂಟಿಕೊಂಡವನಲ್ಲ. ಅಲೆಮಾರಿಗೆ ಯಾವ ಅಂಟಿಕೊಳ್ಳುವಿಕೆಯೂ ಇಲ್ಲ. ಅಲೆಮಾರಿಯ ಸುಖ ಅಂಟಿಕೊಂಡವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲೆಮಾರಿ ಯಾವುದಕ್ಕೂ ಅಂಟಿಕೊಂಡಿಲ್ಲ, ಅವನನ್ನು ಅಂಟಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ. ಅನುಪೇತಂ, ಫ್ರೀ ಅವನು. ಒಂದು ಮಾತಿದೆ, ಸರ್ವತಂತ್ರ ಸ್ವತಂತ್ರ ಅಂದ್ರೆ ಸ್ವತಂತ್ರ ಅವನು. ದೇವರನ್ನು ನಾವು ಒಪ್ಪಿದರೆ, ನಾನು ಒಪ್ಪಬೇಕು ಅಂತ ಹೇಳಿ ಆಗಲೂ ಹಾಗೆಲ್ಲ ಹೇಳ್ತಾ ಇರೋದು, ಒಪ್ಪಿದರೆ ಏನಾಗ್ತದೆ ಅಂತ ನೀನು ನಿಜವಾಗಿ ಒಪ್ಪಿದರೆ, ದೇವರ ದಾಸನಾದರೆ, ದೇವರನ್ನು ಒಪ್ಪಿದರೆ ನಾವು ದೇವರಲ್ಲ, ನಾವು ದೇವರ ದಾಸರು, ಶರಣರು. ಸರಿ, ದೇವರನ್ನು ಒಪ್ಪಿ ದೇವರ ದಾಸನಾದವನಿಗೆ ಆ ಕ್ಷಣದಿಂದ ಲೋಕದ ದಾಸ್ಯದಿಂದ ಬಿಡುಗಡೆ. ಇಲ್ಲದೇ ಇದ್ದರೆ ಲೋಕದ ದಾಸ್ಯ ಸಾಯುವವರೆಗೆ ಮಾತ್ರ ಅಲ್ಲ, ಮತ್ತೂ ಕಂಟಿನ್ಯೂ ಆಗ್ತದೆ. ದೇವರ ದಾಸ್ಯದಿಂದ ಮಾತ್ರ, ಬಹಳ ಆಶ್ಚರ್ಯ ಅಲ್ವಾ ಇದು? ದಾಸ್ಯದಿಂದಲೇ ದಾಸ್ಯದ ಬಿಡುಗಡೆ ಆಗುವುದು. ಮುಳ್ಳಿನಿಂದ ಮುಳ್ಳು ತೆಗೆದು ಎರಡನ್ನೂ ತೆಗೆದು ಬಿಸಾಡುವ ಅಂತ ಹೇಳ್ತಾರಲ್ಲ, ಹಾಗೆ ದಾಸ್ಯದ ಈ ನಮ್ಮ ಪ್ರಜ್ಞೆಯ ಸ್ಥಿತಿ ಬಹಳ ವಿಚಿತ್ರವಾಗಿದೆ. ಲೋಕದ ದಾಸ್ಯದಿಂದ ಬಿಡುಗಡೆ ಆದವನು ಅವಧೂತ, ಅವನಿಗೆ ದೇಹಾಭಿಮಾನವೇ ಇಲ್ಲ. ಅಪೇತ ಕೃತ್ಯಂ, ಅವನು ಮಾಡಬೇಕಾದ್ದೆಂಥದೂ ಇಲ್ಲ, ಮಾಡಬಾರದ್ದೂ ಇಲ್ಲ. ಸರ್ವತಂತ್ರ ಸ್ವತಂತ್ರ, ಮಾಡಬೇಕು ಅಂತಲೂ ಇಲ್ಲ, ಮಾಡಬಾರದು ಅಂತಲೂ ಇಲ್ಲ. ಮತ್ತೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿ ಏನನ್ನೂ ಮಾಡುವುದಿಲ್ಲ. ಆತ್ಮರತಿಗಾಗಿ ಮಾಡಿದರೆ ಮಾಡಿದ, ಬಿಟ್ಟರೆ ಬಿಟ್ಟ. ಏನು ಅವಸ್ಥೆ! ಅಪೇತ ಕೃತ್ಯಂ. ಹೀಗೆ ಹೊರಟು ಹೋಗಿದ್ದಾನೆ ದ್ವೈಪಾಯನೋ ವ್ಯಾಸರು ವಿರಹ ಕಾತರಹ. ವ್ಯಾಸರಿಗೆ ವಿರಹ, ಪುತ್ರ ವಿರಹ ತೀವ್ರವಾಗಿ ಕಾಡಿತು. ಮಗನೇ ಮಗನೇ ಅಂತ ಕರೆಕೊಂಡು, ಪುತ್ರೇತಿ ತನ್ಮಯತೆಯಿಂದ ತಾದಾತ್ಮ್ಯದಿಂದ ಮಗನೇ ಅಂತ ಕರೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆದಾಗ ಏನು ವಿಚಿತ್ರ ಸಂಭವಿಸಿತು ಅಂತ ಹೇಳಿದರೆ, ಮರಗಿಡಗಳು ಓಗೊಟ್ಟು ಅಂತ. ತನ್ಮಯತೆಯ ಎನ್ನುವುದು ಆ ಪದದಲ್ಲಿರುವ ಒಂದು ಮಾತು, ಬಹಳ ಸಾಕೂತವಾದ ಮಾತು. ಇವರು ತನ್ಮಯತೆಯಿಂದ ಕರೆದದ್ರಿಂದ ಮರಗಿಡಗಳು ಇವರ ಕರೆಗೆ ಓಗೊಟ್ಟು ಅಂತ ತನ್ಮಯತೆಯಿಂದಲೇ ಮಗನ ಸ್ಥಾನವನ್ನು ತಾವು ವಹಿಸಿಕೊಂಡು ಅಲ್ಲಿರುವ ತರವಹ ಮರ ಗಿಡಗಳು ನಾನು ಇಲ್ಲಿ ಇದ್ದೇನೆ ಅಂತ ಶುಕನೇ ಓಗೊಟ್ಟಂತೆ, ತಂದೆಯ ಆರ್ತನಾದಕ್ಕೆ ಮಗನೇ ಓಗೊಟ್ಟಂತೆ ಮರಗಿಡಗಳು ಓಗೊಟ್ಟುದನ್ನು ಕೇಳಿ ವ್ಯಾಸರಿಗೆ ಏನಾಯಿತು ಅಂದರೆ ವಿಶೇಷವಾದ ಒಂದು ಒಳನೋಟ ಉಂಟು. ಏನಾಗಿದೆ? ಏನು ಅವನು ವ್ಯಕ್ತಿಯಲ್ಲ, ನನ್ನ ಮಗ ಎನ್ನುವ ಒಂದು ವ್ಯಕ್ತಿಯಲ್ಲ, ಇಷ್ಟು ಎತ್ತರ ಇಷ್ಟು ತೂಕದ ವ್ಯಕ್ತಿಯಲ್ಲ, ಇಷ್ಟು ರೂಪ ಇಷ್ಟು ಆಕಾರ ಇರುವವನಲ್ಲ. ಮತ್ತೇನು? ಸರ್ವಭೂತ ಹೃದಯ, ಸರ್ವಭೂತ ತನ್ಮಯನಾಗಿದ್ದಾನೆ. ಅವನ ಅವಸ್ಥೆ ಆಗಿದೆ. ತಂ ಸರ್ವಭೂತ ಹೃದಯಂ ಅಂತ ಮಗನನ್ನು ಕರೆದು ಜ್ಞಾನವನ್ನು ಪಡೆದುಕೊಂಡ ತಂದೆ ವ್ಯಾಸ. ಮಗನ ವಿರಹದಿಂದ ಬದುಕಿನ ಆಳವಾದ ಜ್ಞಾನವನ್ನು ಪಡೆದುಕೊಂಡೆ ಎನ್ನುವುದನ್ನು ಸೂಚಿಸದೆ ಅವರಿಗೆ ಕೃಷ್ಣನ ಕಥೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಕಥೆಗೆ ಹೋಗಲಿಕ್ಕೆ ಅದು ಬಾಗಿಲು ತೆರೆದ ಹಾಗೆ. ಅವರ ಮನಸ್ಸು ಹೇಗಿತ್ತು ಅಂತ, ವಿರಹದ ಅನುಭವವನ್ನು ಯಾವ ರೀತಿಯಲ್ಲಾದರೂ ಪಡೆದುಕೊಳ್ಳದೇ ಇದ್ದರೆ ವ್ಯಾಸರಿಗೆ ಗೋಪಿಕೆಯರ ವಿರಹವನ್ನು ವರ್ಣಿಸುವುದು ಹೇಗೆ ಸಾಧ್ಯ ಇತ್ತು? ಅದು ಸಾಧ್ಯವೇ ಇರಲಿಲ್ಲ. ಗೋಪಿಕೆಯರಿಗೆ ಕೃಷ್ಣನ ವಿರಹ ಇಡೀ ಶಮಸ್ಕಂದದಲ್ಲಿ ಅದು ಅಪೂರ್ವವಾಗಿದೆ. ನಾನು ಕೃಷ್ಣನ ಕಥೆಯೆಲ್ಲ ಹೇಳಿಕೊಟ್ರೆ ಶಿವರಾತ್ರಿ ಅಲ್ಲ, ಇದು ಎಷ್ಟು ಹೇಳ್ಬೋದು, ಅದಾಗೋದಿಲ್ಲ. ಆದರೆ ವಿಷಯ ಏನು ಅಂದರೆ, ಶುಕ ಕೃಷ್ಣನ ಜಾಗದಲ್ಲಿದ್ದಾನೆ, ವೇದವ್ಯಾಸರು ತಂದೆ ವೇದವ್ಯಾಸರು ಗೋಪಿಕೆಯರ ಜಾಗದಲ್ಲಿದ್ದಾರೆ. ವಿರಹ ತೀವ್ರವಾಗಿ ಕಾಡಿದೆ. ಅದಕ್ಕೆ ಉತ್ತರವಾಗಿ ಪ್ರಕೃತಿಯೇ ಶುಕನನ್ನು ತಮ್ಮವನನ್ನಾಗಿ ಭಾವಿಸಿ ಮಾರ್ನುಡಿ ಕೊಟ್ಟಿದೆ. ಆ ಮಾರ್ನುಡಿಯನ್ನು ಕೇಳಿ ಭಾಗವತದ ನುಡಿ ವ್ಯಾಸರಲ್ಲಿ ಮೂಡುವುದಕ್ಕೆ ಪ್ರಾರಂಭ ಆಗಿದೆ. ಭಾಗವತಕ್ಕೆ ಪೀಠಿಕೆ. ಇದು ಭಾಗವತ ಪ್ರಾರಂಭ ಆಗಲಿಲ್ಲ, ಇದು ಭಾಗವತಕ್ಕೆ ಪೀಠಿಕೆ. ಅಂದರೆ ಏನು ಮಾನಸಿಕ ಸ್ಥಿತಿ ಅಂತ ಬರೆದವನ, ಅದನ್ನು ಕೇಳಿದವರಿಗೂ ಕೂಡ ಯಾವ ಮಾನಸಿಕ ಸ್ಥಿತಿ ಇರಬೇಕು ಅಂತ, ಯಾವ ಅನುಸಂಧಾನದಲ್ಲಿ ಅದನ್ನು ಕೇಳಬೇಕು ಅಂತ
ಆದ್ದರಿಂದಲೇ ಪರಮಹಂಸರು ಅಂದರೆ ಸರ್ವಸಂಗ ಪರಿತ್ಯಾಗಿಗಳಿಗೆ ಸರ್ವಸಂಗ ಪರಿತ್ಯಾಗಿಗಳ ಕಥೆಯೇ ಇಷ್ಟ ಆಗೋದು. ಅದು ಇಷ್ಟ ಆಯಿತು ಅಂತ ನಾವು ಕೃತಕವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೀಗೊಬ್ಬ ಇದ್ದ ಹೊರಟೋದ ಅಂತ ಹಾಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದು ಹೇಳಬೇಕಾಗಿದ್ದರೆ ಅವನು ಹೊರಟು ಹೋದದ್ದಕ್ಕೆ ತತ್ತರಗೊಂಡು ತನ್ನಲ್ಲಿ ಉಂಟಾದ ವಿರಹದ ವೇದನೆಯನ್ನು ತೋಡಿಕೊಳ್ಳುವ ಒಬ್ಬ ಕವಿ ಬೇಕು. ಅವನ ಮಾತನ್ನು ಪರಮಹಂಸರು ಕೇಳಿ ಆಹಾ, ರಾಗ ಮತ್ತು ವಿರಾಗ ಹೇಗೆ ಒಂದೇ ಸತ್ಯದ ಎರಡು ಮುಖ ಅಂತ ಅನುಭವಿಸಬೇಕು. ಇದು ಭಾಗವತವನ್ನು ಕೇಳಬೇಕಾದವರು ಹೀಗೆ ಕೇಳಬೇಕು ಎನ್ನುವುದಕ್ಕೆ ಒಂದು ಸೂಚನೆ. ಕೃಷ್ಣನ ಕಥೆಯಲ್ಲಿ ವಿರಹವೇ ಮುಖ್ಯ. ವಿರಹವೇ ಸೃಷ್ಟಿ ಮಾಡುವುದಕ್ಕೆ ಬಯಸುವ ಭಾವ ವಿರಹ. ಭಾಳ ಆಶ್ಚರ್ಯ ಅಲ್ಲ? ಯಾಕೆಂದರೆ ಎಲ್ಲ ಸಿಕ್ಕಿತು, ಎಲ್ಲ ನಮ್ಮದು, ಎಲ್ಲ ನಾವು ಇಟ್ಕೊಂಡಿದ್ದೇವೆ. ಯಾವುದು ನಮಗೆ ಬೇಡವೋ, ವಿರಹ ಅನುಭವ ನಮಗೆ ಬೇಡ. ಯಾವುದು ಬೇಡವೋ, ಯಾವುದನ್ನು ಬಿಟ್ಟಿದ್ದೇವೋ ಅದು ಮನುಷ್ಯರ ಮೂಲಭೂತ ಸ್ಥಿತಿ ಅಂತ ಸೂಚಿಸಬೇಕು. ಅದಕ್ಕೋಸ್ಕರ ಆದ್ದರಿಂದ ಭಗವಂತ ಕೃಷ್ಣ ಹುಟ್ಟಿದ ಅಂತ ಇಟ್ಕೊಳ್ಳಿ, ಅದು ದಶಮಸ್ಕಂದದಲ್ಲಿ ಬರ್ತದೆ, ಅದರ ಕಥೆಯಲ್ಲಿ ಬೇಡ, ಎಲ್ಲರಿಗೂ ಗೊತ್ತಿದೆ. ಆಯಿತು, ಹುಟ್ಟಿದ ತತ್ಕ್ಷಣ ಏನು ಮಾಡಿದ ಅಂದರೆ ಒಂದು ಸೂಚನೆಯನ್ನು ಕೊಟ್ಟಂತೆ, ಹೆತ್ತ ತಾಯಿಯ ಮಡಿಲಿನಿಂದ ನನ್ನನ್ನು ಇನ್ನೊಬ್ಬಳು ತಾಯಿಯ ಮಡಿಲಿಗೆ ಕರ್ಕೊಂಡು ಹೋಗಿ. ಮತ್ತು ಕೃಷ್ಣನ ಕಥೆಯನ್ನು ಕೇಳಿದರೆ ಮನೆ ಬಿಡುವ ಉದ್ವೇಗ ಉಂಟಾಗದೇ ಇರ್ತದ? ಹೆತ್ತ ತಾಯಿಯ ಮಡಿಲಿನಿಂದ ನನ್ನನ್ನು ಇನ್ನೊಂದು ಕಡೆ ಕರ್ಕೊಂಡು ಹೋಗಿ, ಗೋಕುಲಕ್ಕೆ ಕರ್ಕೊಂಡು ಹೋಗಿ, ಅಲ್ಲಿ ಒಬ್ಬಳು ಹೆತ್ತಿದ್ದಾಳೆ, ಆ ಮಗುವನ್ನು ತಂದು ಇಲ್ಲಿ ಮಲಗಿಸಿ ನನ್ನನ್ನು ಅವಳ ಬಳಿ ಮಲಗಿಸಿ, ದೇವಕಿ ಎದೆ ಹಾಲು ಕೃಷ್ಣ ಕುಡಿಲೇ. ಇದು ಕೃಷ್ಣನೇ ಹೇಳಿದ್ದು, ನನ್ನನ್ನು ಇನ್ನೊಂದು ಕಡೆ ಕರೆದುಕೊಂಡು ಹೋಗಿ ಅಲ್ಲಿ ಮಲಗಿಸಿ ಅಂತ. ದೇವಕಿಗೆ ಎಷ್ಟು ವಿರಹ ಇದ್ದಿತ್ತು. ಅದನ್ನು ಒಂದು ಕಥೆ ಇದೆ, ಅದನ್ನು ಕೃಷ್ಣ ಇದೆಲ್ಲ ಆದಮೇಲೆ ಕಂಸನ ವಧೆ ಎಲ್ಲ ಆಯಿತು, ಎಲ್ಲ ಬಹಳ ದೊಡ್ಡ ದೊಡ್ಡ ಸಂಗತಿಗಳೆಲ್ಲ ಸಂಭವಿಸಿ ಆಯಿತು. ಆದಮೇಲೆ ದ್ವಾರಕೆಯಲ್ಲಿ ದೇವಕಿ ವಸುದೇವ ಇವರ ಒಟ್ಟಿಗೆ ಕೃಷ್ಣ ಇದ್ದಾಗ ದೇವಕಿ ಒಂದು ಸರ್ತಿ ಹೇಳಿದಿಲ್ಲಂತೆ, ನಿನ್ನ ಬಾಲಲೀಲೆಯ ಬಗೆಗೆಲ್ಲ ಭಾಳ ಜನ ಹೇಳ್ತಾರೆ, ಹೆತ್ತ ತಾಯಿಗೆ ಅದನ್ನು ನೋಡುವ ಯೋಗ ಇಲ್ಲದ ಹಾಗೆ ಮಾಡಿದೆಯಲ್ಲ, ಇನ್ನೊಂದು ಸಲ ನೀನು ಮಾಡ್ತೀಯೋ ಅಂತ, ನನಗೆ ನಿನ್ನ ಬಾಲಲೀಲೆಯನ್ನು ತೋರಿಸು ಅಂತ ತೋರಿಸಿದ. ಬಾಲಲೀಲೆಯನ್ನು ತೋರಿಸಿದ ಕೃಷ್ಣನಿಗೆ ಬೆಳೆದ ಮೇಲೆ. ಅದಕ್ಕೆ ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ದೇವರಿಗೆ ಅವನಿಗೆ ಶೈಶವ, ಆಮೇಲೆ ಪ್ರೌಢತೆ, ಆಮೇಲೆ ವಾರ್ಧಕ್ಯ, ಇದೆಲ್ಲ ನಮಗೆ, ಅವನಿಗೆ ಯಾವುದೂ ಇಲ್ಲ. ಯಾವಾಗ ಯಾವ ಅವಸ್ಥೆಯನ್ನು ಅವನು ನಟಿಸ್ತಾನೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಟಿಸಿದರೆ ಅದು ಪರಿಪೂರ್ಣ. ದೇವರಲ್ಲಿ ಮಾತ್ರ ಇಲ್ಲಿ ನಾಟಕದ ಬಹಳ ದೊಡ್ಡ ನಿರ್ದೇಶಕರು ಹೊಂದಿದ್ದಾರೆ. ನಮ್ಮ ಇಡೀ ಪ್ರಾಬ್ಲಮ್ ಎಂಥದ್ದು ಅಂದರೆ, ನಟನೆ ಎನ್ನುವುದು ನಮ್ಮನ್ನು ಏನು ಮಾಡ್ತದೆ? ಸಾಕ್ಷಿ ಪ್ರಜ್ಞೆ. ನಾನು ನಟಿಸ್ತಾ ಇದ್ದೇನೆ, ಒಂದು ಪಾತ್ರ ಯಾವುದೋ ಆಗ್ಬೋದು, ಒಂದು ಪಾತ್ರ, ಅವರಿಗೆ ಏನು ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ಆ ಪಾತ್ರವನ್ನು ನಾವು ನಟಿಸ್ತಾ ಇದ್ದೇವೆ. ಹೇಳದೇ ಇದ್ದರೂ ಕೂಡ ನಾವು ಜೀವನದಲ್ಲಿ ಮಾಡ್ತಾ ಇರೋದು ನಟನೆ. ಆದುದರಿಂದ ನಟನೆ ಮಾಡ್ತಾ ಇದ್ದೇವೆ ಎನ್ನುವ ಭಾವನೆ ನಮ್ಮಲ್ಲಿ ಯಾವಾಗಲೂ ಇರುವುದರಿಂದ ಆ ಪೂರ್ಣತೆ ಎನ್ನುವುದು, ತಾದಾತ್ಮ್ಯ ಎನ್ನುವುದು ನಮ್ಮಲ್ಲಿ ಉಂಟಾಗುವುದಿಲ್ಲ. ಮನುಷ್ಯ ಮಾತ್ರರಲ್ಲಿ ಎಂಥ ಕಲಾವಿದನೇ ಆದರೂ ಅವನಿಗೆ ಈ ಒಂದು ಸಣ್ಣದೊಂದು ಬಹಳ ತೆಳ್ಳಗಿನ ಗೆರೆ ಜೀವನಾನುಭವ ಮತ್ತು ನಟನೆ ಇದರ ಮಧ್ಯೆ ಇದ್ದೇ ಇರ್ತದೆ. ದೇವರಿಗೆ ಅದು ಇಲ್ಲ ಅಂತ. ದೇವರದ್ದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ನಟನೆ ಮಾಡಿದರೂ ಅದು ಜೀವನವೇ, ಜೀವಿಸಿದರೂ ಅದು ನಟನೆಯೇ. ಎರಡೂ ಒಂದಾಗಿ ದೇವರು ಮನುಷ್ಯನಾಗಿ ಅವತಾರ ತಾಳಿದರೆ ಇದು ದೇವರ ರೀತಿ ನೀತಿ. ಏನು ನಟಿಸಿದರೆ ಅದು ನಟನೆ ಅಲ್ಲ, ಅದು ನಿಜವೇ. ಹಾಗಂತ ಅವನು ಏನು ಹೇಳಿದ ಸಹಜವಾಗಿದ್ದರೂ ಕೂಡ ಅದು ನಟನೆಯೇ, ಏನೂ ವ್ಯತ್ಯಾಸ ಇಲ್ಲ. ಎರಡರ ಮಧ್ಯೆ ತೋರಿಕೆಗೂ ಇರುವಿಕೆಗೂ ವ್ಯತ್ಯಾಸವೇ ಇಲ್ಲದಂತೆ ಇರತಕ್ಕವನು ಮಾತ್ರ ದೇವರು. ಹಾಗಾಗಿ ದೇವಕಿಗೆ ಅವನು ಚಿಕ್ಕಂದಿನಲ್ಲಿ ಏನು ಮಾಡಿದ ಅದನ್ನು ನಟಿಸಿದಂತೆ. ಇದನ್ನು ಒಬ್ಬ ಶಿಲ್ಪಿ ನೋಡಿದಂತೆ, ನೋಡ್ತಾ ಇದ್ದಂತೆ. ನೋಡಿ ಓಹೋ, ಅವನು ಅದನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ್ದಾನೆ. ಅವನು ಅದೇ ಮೂರ್ತಿಯನ್ನು ಮಾಡಿದಂತೆ, ಕಡಗೋಲು ಹಿಡಿದ ಬತ್ತಲೆ ಕೃಷ್ಣನನ್ನು ಮಾಡಿದ ಅಂತ. ಅದು ಮಧ್ವಾಚಾರ್ಯರಿಗೆ ಸಿಕ್ಕಿದ್ದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಕಥೆ. ಹೌದೋ ಅಲ್ವೋ, ಐತಿಹಾಸಿಕವೋ ನಮಗೆ ಬೇಡ, ಈ ಕಥೆಯ ಭಾವನೆ ಉಂಟಲ್ಲ, ಇದು ಸಿಕ್ಕಿದ್ದು ದೇವಕಿಗೆ ತನ್ನ ಬಾಲ್ಯವನ್ನು ತೋರಿಸಲಾಗದುದಕ್ಕೆ
ದೇವಕಿಯಕ್ಕೆ ತಾಯಿಯ ಕೇಳಿಕೆಯ ಮೇರೆಗೆ ತನ್ನ ಬಾಲ್ಯವನ್ನು ತಾನೇ ನಟಿಸಿದುದನ್ನು ಒಬ್ಬ ಶಿಲ್ಪಿ ಕಡೆದ ಮೂರ್ತಿ ಉಂಟಲ್ಲ, ಅದು ಸಿಕ್ಕಿತು. ದ್ವಾಪರದಿಂದ ಕಲಿಯುಗಕ್ಕೆ ಬರುವಾಗ ಕಡಲಿನ ಮೂಲಕ ಹಾದು ಬರುವುದುಂಟಲ್ಲ, ಈ ಪ್ರಯಾಣ, ಇದು ಜ್ಞಾನದ ಪ್ರಯಾಣವೂ ಹೌದು, ಇದು ಭಕ್ತಿಯ ಪ್ರಯಾಣವೂ ಹೌದು, ಇದು ಮೂರ್ತಿ ಎನ್ನುವ ಕಲೆಯ ಪ್ರಯಾಣವೂ ಹೌದು. ಇದು ಇಡೀ ಹೀಗೆ ಕೃಷ್ಣ ಗೋಪಿಕೆಯರ ವೈಶಿಷ್ಟ್ಯ ಏನು ಅಂತ ಹೇಳೋದಿದ್ರೆ ನಾನು ಬಂದದ್ದೇ ವ್ಯರ್ಥ. ದೇವರಾದರೂ ಕೊಳಲು ಹಿಡಿದು ನುಡಿಸಿದ್ದುಂಟ? ದೇವರು ಭೂಮಿ ಮೇಲಿನಿಂದ ಕೆಳಗಿಳಿದು ಬಂದ ಈ ಲೋಕಕ್ಕೆ ಅಂದರೆ ಮೇಯಿಸಲಿಕ್ಕ ಜನ ಇಲ್ವೋ ಇಲ್ಲಿ? ಗೋವಳರಿಲ್ವೋ ಇಲ್ಲಿ? ಕೊಳಲು ವಾದಕರು ಎಷ್ಟೂ ಇಲ್ವ? ಗೋಪಿಕೆಯರು ಎಷ್ಟೋ ಇಲ್ವ? ಯಾರಾದರೂ ಕೊಳ್ಳಿಸಿದ್ರೆ ಭಾರಿ ಚೆನ್ನಾಗಿದೆ ಅಂತ ಅವರು ಹಿಂದೆ ಹೋಗುವವರು, ಅವರು ಹಿಂದೆ ಬರಲಿ ಅಂತ ಬಯಸುವವರು ಎಷ್ಟೂ ಇಲ್ವ? ಕೃಷ್ಣ ಇದಕ್ಕೆ ಬರಬೇಕಾ ಅಂತ ಕೇಳಿದರೆ, ಕೃಷ್ಣ ಮೊದಲ ಬಾರಿಗೆ ವೃಂದಾವನದಲ್ಲಿ ಕೊಳಲನ್ನು ನುಡಿಸುವಾಗ ಅದನ್ನು ಕೇಳಿದ ಗೋಪಿಕೆಯರಿಗೆ ಅನ್ನಿಸಿದ್ದು ಏನು ಅಂತ ಭಾಗವತ ಹೇಳುವುದು, ಇವನು ನಮಗೋಸ್ಕರವೇ ನುಡಿಸ್ತಾ ಇದ್ದಾನೆ ಎನ್ನುವ ಭಾವ. ಕಚೇರಿ ಅಲ್ಲ, ಇನ್ನೊಬ್ಬರಿಗೋಸ್ಕರ ಅಲ್ಲ, ತನಗೋಸ್ಕರವೂ ಅಲ್ಲ. ಮತ್ತು ಏನು ಅಂದರೆ ಇವನು ನಮಗೋಸ್ಕರವೇ ನುಡಿಸ್ತಾ ಇದ್ದಾನೆ ಎನ್ನುವ ಭಾವ. ಸಂಸಾರದ ಮೋಹ, ಈ ಮೋಹದ ಮುಂದೆ ನಗಣ್ಯವಾಯಿತು. ಹೆಂಗಸರಿಂದ ಸಂಸಾರದ ಮೋಹವನ್ನು ಬಿಡಿಸಲಿಕ್ಕೆ ಯಾರಿಗಾದರೂ ಸಾಧ್ಯವ? ಕೃಷ್ಣನಿಗೆ ಸಾಧ್ಯ ಅಂತ. ಅವನು ನುಡಿಸುವುದನ್ನು ಕೇಳಿದರೆ ಇವರಿಗೆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಹಿಂದೆ ಹೋದರು, ಅದನ್ನು ಕೇಳ್ತಾ ಹೋದರು, ಕೊಳಲನ್ನು ಕೇಳ್ತಾ ಹೋದರು. ವೇಣುಗಾನದ ಚರಣ ಮಾಡಿದರು. ಇವನೇನು ಕೇಳ್ತಾನೆ, ಯಾವುದೋ ಒಂದು ಬಾಲವೃಕ್ಷದ ಕೆಳಗಡೆ ನುಡಿಸ್ತಾ ಇದ್ದಾನೆ, ಅಲ್ಲಿ ಗೋಪಿಕೆರು ಹೋದರೆ ಇವನೇನು ಹೇಳ್ತಾನೆ ಅಂದರೆ, ನೀವು ಯಾಕೆ ಬಂದದ್ದು ಅಂತ. ಇವರಿಗೆ ಏನು ಅನ್ನಿಸ್ತದೆ ಅಂದರೆ, ನಮಗೋಸ್ಕರವೇ ನುಡಿಸಿದ್ದಾನೆ, ನಮ್ಮನ್ನು ಕರೆದ ಹಾಗೆ ಕೇಳ್ತದೆ ಅವರಿಗೆ. ಅದಕ್ಕೆ ಕೃಷ್ಣ ಅದಕ್ಕೆ ನನಗೇನು ಸಂಬಂಧ ಇಲ್ಲ, ನೀವು ಯಾಕೆ ಬಂದದ್ದು? ನಿಮ್ಮ ಮನೆಯಲ್ಲಿ ನಿಮಗೆ ಕೆಲಸ ಇಲ್ವೋ? ಗೋವುಗಳಿಲ್ವೋ? ಕರುಗಳಿಲ್ವೋ? ನಿಮ್ಮ ಅತ್ತೆ ಮಾವ ಎಲ್ಲ ಇಲ್ವೋ? ಆಮೇಲೆ ಎಲ್ಲರೂ ಇದ್ದಾರಲ್ಲ, ಎಲ್ಲರ ಕೆಲಸ ನೀವು ಮಾಡಬೇಕಲ್ವ? ಪ್ರತಿ ಅಥವಾ ರಜಮ್ ಹೋಗಿ ಹಿಂದೆ ಅಂತ. ಇವರಿಗೆ ಗೋಪಿಕೆಯರಿಗೆ ಎಂತ ಆಯಿತು ಅಂದರೆ, ನಮಗೆ ಹೀಗೆ ಹುಚ್ಚಿ ಹಿಡಿಸಿ ಹೀಗೆ ಹೋಗೋದು ಅಂತ ಹೇಳೋದು ನಿನಗೆ ನ್ಯಾಯವ ಇದು ಅಂತ ಕೇಳುವಾಗ ಕೃಷ್ಣ ಹೇಳೋದು, ಹೌದಾ ನಿಜವಾಗಿ ಹುಚ್ಚಿ ಹಿಡಿದಿದ? ಹಾಗೆ 15 ದಿನ ಬಿಟ್ಟು ಒಂದು ರಾತ್ರಿ, ಬೆಳದಂಗಳಿನ ರಾತ್ರಿಯಲ್ಲಿ ಬನ್ನಿ, ಆನಂದ ಅಂದರೆ ಏನು ಅಂತ ತೋರಿಸ್ತೇನೆ. ಹಾಗೆ ರಾಸಕ್ರೀಡೆ ಪ್ರಾರಂಭ ಆಯಿತು ಅಂತ ಭಾಗವತದಲ್ಲಿ ವ್ಯಾಸರು ಬ್ರಹ್ಮಚಾರಿಯಾದ ಮಗ ಶುಕನಿಂದ ಹೇಳಿಸಿದ ಕಥೆ ಅದು. ಗೋಪಿಕೆಯರಿಗೆ ಬಹಳ ಅದ್ಭುತವಾಗಿರತಕ್ಕ ಅನುಭವ ಆಯಿತು. ದೇಹಾಭಿಮಾನವನ್ನು ಮೀರಿದ ಚಿತ್ತಕ್ಕೆ ಸಂಬಂಧಪಟ್ಟ ಅನುಭವ ಆಯಿತು. ಅದರ ಒಟ್ಟಿಗೆ ಏನಾಯಿತು ಅಂದರೆ, ಕೃಷ್ಣನ ಕೈ ಹಿಡ್ಕೊಂಡು ಪ್ರತಿಯೊಬ್ಬ ಗೋಪಿಗೂ ಕೂಡ ಕುಣಿತಾ ಇದ್ದಾಗ, ಚಕ್ರಾಕಾರದಲ್ಲಿ ಕುಣಿತಾ ಇದ್ದಾಗ ಬೆಳದಿಂಗಳಿನಲ್ಲಿ ಯಮುನೆಯ ನೀರು ಉಕ್ಕಿ ಬಂದು, ಯಮುನೆಯ ನೀರಿನಲ್ಲಿ ಜೀವಿಸ್ತಾ ಇದ್ದ ಜಲಚರಗಳು ಮೇಲೆ ಏನು ನಡೀತಾ ಇದೆ ಆಶ್ಚರ್ಯ ಎನ್ನುವುದನ್ನು ನೋಡಬೇಕೆನ್ನುವಂತೆ ಮೇಲೆ ಬಂದು, ಇಡೀ ವಾತಾವರಣ ಸ್ವರ್ಗಕ್ಕಿಂತ ಹೆಚ್ಚಾಗಿ ರೂಪ ಪಡೆದಾಗ ಕೆಲವರಿಗೆ ಅನ್ನಿಸಿತಂತೆ, ಗೋಪಿಕೆಯರಿಗೆ, ಇನ್ನೂ ನಮಗೆ ಇವನು ಸಿಕ್ಕಿದ ಅಂತ. ಕೃಷ್ಣ ನಮ್ಮ ಕೈಗೆ ಸಿಕ್ಕಿದ. ಕೈ ಹಿಡಿದದ್ದು ಹೌದು, ಗೋಪಿಕೆಯ ಕೈ ಮತ್ತು ಕೃಷ್ಣನ ಕೈ ಇಬ್ಬರು ಸೇರಿಕೊಂಡು ಇವರು ಕುಣಿತಾ ಇದ್ದದ್ದು ಹೌದು, ಅದು ಹೌದು, ಅದು ಭಾಗವತ ಅದಕ್ಕೆ ಸಾಕ್ಷಿ. ಅನ್ನಿಸಿತಂತೆ ಇವನು ನಮಗೆ ಇನ್ನೂ ಸಿಕ್ಕಿದ, ಇನ್ನು ನಾವು ಇವನನ್ನು ನಮಗೆ ಬೇಕಾದ ರೀತಿಯಲ್ಲಿ ಕುಣಿಸಬಲ್ಲೆವು ಅಂತ, ಕೈ ಬೆರಳಿನ ತುದಿಯಿಂದ ಕುಣಿಸಬಲ್ಲೆವು. ಅದು ಯಾವಾಗ ಮನಸ್ಸಿನಲ್ಲಿ ಹಾದು ಹೋಯಿತು ಆ ಅಡ್ಡ ಯೋಚನೆ, ಕೈಬಿಟ್ಟ ಕೃಷ್ಣ. ಕೈಬಿಟ್ಟ ಪ್ರತಿಯೊಬ್ಬಳದ್ದು ಸಹ ಕೈ ಬಿಟ್ಟದ್ದು ಮಾತ್ರ ಅಲ್ಲ, ಇವನು ಎಲ್ಲಿ ಹೋದ ಅಂತ ಅವನು ಕಣ್ಮರೆಯಾದ, ನೋಡಲಿಕ್ಕೆ ಇಲ್ಲ. ಈಗ ನಮ್ಮ ಮಧ್ಯೆ ಇದ್ದವ, ಈಗ ಇದ್ದವ, ಅವನು ಹಿಡಿದ ಕೈಯ ಬಿಸಿ ಈಗಲೂ ಉಂಟು, ಅವನು ಹೊರಟು ಹೋದ. ಇಲ್ಲ ಅಂತ ಕೃಷ್ಣ ಕಣ್ಮರೆಯಾದಾಗ ವಿರಹದ ತಾಪ ತೀವ್ರವಾಯಿತು, ವಿರಹ ಉಂಟಾಯಿತು. ಆ ವಿರಹವನ್ನು ಉಂಟು ಮಾಡುವುದೇ ಕೃಷ್ಣನ ಉದ್ದೇಶ. ವಿರಹ ಅಂದರೆ ಭಕ್ತಿಯ ಇನ್ನೊಂದು ರೂಪ. ಆ ವಿರಹ
ಬಂದಾಗ ಒಬ್ಬರಿಗೆ ಗೊತ್ತಾಯಿತು ಯಾಕೆ ಕೃಷ್ಣ ಮರೆಯಾದ ಅಂತ. ವಿರಹವೇ ಒಂದು ಜ್ಞಾನವನ್ನು ಕೊಟ್ಟಿತು. ನಮ್ಮ ಅಹಂಕಾರದಿಂದ ನಾವು ಕೃಷ್ಣನ ಸ್ಪರ್ಶ ಸುಖವನ್ನು ಕಳೆದುಕೊಂಡೆವು. ಅಹಂಕಾರಕ್ಕೆ ಭಗವಂತನ ಸ್ಪರ್ಶ ಸುಖ ಅನುಭವಿಸುವ ಯೋಗ್ಯತೆ ಇಲ್ಲ. ಅಹಂಕಾರಕ್ಕೆ ಇಲ್ಲ. ತೀವ್ರವಾದ ದುಃಖ ಉಂಟಾಯಿತು, ವಿರಹ ಉಂಟಾಯಿತು, ಸಾಯುವ ಅಂತಾಯಿತು, ಬದುಕುವುದೇ ಬೇಡ ಅಂತಾಯಿತು. ಇಷ್ಟು ತೀವ್ರವಾದ ವಿರಹದಿಂದ ಅವರಲ್ಲಿ ಒಂದು ಗೀತೆ ಉಂಟಾಯಿತು. ಹಾಡ್ತಾ ಇದ್ದರು. ಅದಕ್ಕೆ ಹೆಸರು ಗೋಪಿಕಾ ಗೀತೆ ಅಂತ. ಗೋಪಿಕೆಯರಿಗೆ ಕೊಳಲನ್ನು ಕೇಳಿಸಿ, ಗೋಪಿಕೆಯರಿಗೂ ಕೃಷ್ಣನಿಗೂ ರಾಸಕ್ರೀಡೆಯಾಡಿಸಿ, ಗೋಪಿಕೆಯರಲ್ಲಿ ಅಹಂಕಾರವನ್ನು ಮೂಡಿಸಿ, ಕೃಷ್ಣನನ್ನು ಕೈ ಬಿಡಿಸಿ ಅವರಲ್ಲಿ ವಿರಹವನ್ನು ಉಂಟು ಮಾಡಿ ಗೋಪಿಕೆಯರಲ್ಲಿ ಒಂದು ಅಪೂರ್ವವಾಗಿರತಕ್ಕ ಗೀತಮಾಲಿಕೆಯನ್ನು ಉಂಟು ಮಾಡಿದ ಕೀರ್ತಿ ವ್ಯಾಸರಿಗೆ ಸಲ್ಲಬೇಕು. ಅದಕ್ಕೆ ಗೋಪಿ ಗೀತ ಅಂತ ಹೆಸರು. ಅದಕ್ಕೆ ಹೆಸರೇ ಕೃಷ್ಣಗೀತ ಅಂತಲ್ಲ, ಗೋಪಿ ಗೀತ ಅಂತ. ಗೋಪಿಕೆಯರು ಹಾಡಿದ್ದು ಜಯತಿ ತೇಧಿಕಂ ಜನ್ಮನ ವ್ರಜಃ ಶ್ರಯತಿ ಇಂದಿರಾ ಸಾಧು ತತ್ರಹಿ. ಅದರಲ್ಲಿ ಒಂದು ಮಾತು ಬರ್ತದೆ, ನೀನು ನಖಲು ಗೋಪಿಕಾನಂದನೋ ಭವಾನ್, ನೀನು ಗೋಪಿಕೆಯರ ಮಗ ಅಲ್ಲ, ನೀನು ಗೋಪಾಲಕನಲ್ಲ, ನೀನು ನಮ್ಮವನಲ್ಲ. ನಖಲು ಗೋಪಿಕಾನಂದನೋ ಭವಾನ್. ಮತ್ತು ಯಾರು? ವಿಖನಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದೇವಾನ್ ಸಾತ್ವತಾಂ ಕುಲೆ. ವೈಖಾನಸರಲ್ಲ, ಸರ್ವಸಂಗ ಪರಿತ್ಯಾಗಿಗಳಾದ ಲೋಕ ಒಳ್ಳೆದಾಗುವುದು ಹೇಗೆ ಅಂತ ಲೋಕದ ಉದ್ಧಾರದಲ್ಲಿ ನಿರತರಾದ ವೈಖಾನಸರೆಂಬ ಯೋಗಿಗಳು ನಿನ್ನನ್ನು ಧರೆಗಿಳಿದುವ ಅಂತ ಪ್ರಾರ್ಥನೆ ಮಾಡಿದಾಗ ಅವರ ಕರೆಗೆ ಹೋಗೊಟ್ಟು ನೀನು ಬಂದವನು. ನೀನು ಗೋಪಿಕೆಯ ನಂದನನಲ್ಲ, ನಖಲು ಗೋಪಿಕಾ ನಂದನೋ ಭವಾನ್. ಇದನ್ನು ಗೋಪಿಕೆಯರ ಬಾಯಿಂದ ವ್ಯಾಸರಿಗೆ ಹೇಳಿಸಬೇಕಾಗಿತ್ತು. ಇದು ಜ್ಞಾನ. ವಿರಹ ಎನ್ನುವುದು ಏಕಕಾಲದಲ್ಲಿ ನಮಗೆ ಭಗವಂತನ ಜ್ಞಾನವನ್ನು, ವಿರಹ ಅನುಭವದ ತುರಿಯ ಸ್ಥಿತಿಯನ್ನು ಉಂಟು ಮಾಡತಕ್ಕದ್ದು. ಕೊನೆಗೆ ಒಂದು ಮಾತು ವ್ಯಾಸರು ಹೇಳಿದ್ದು, ಏನಾಯಿತು ಗೋಪಿಕೆಯರಿಗೆ? ಏನಾಯ್ತಪ್ಪ ಗೋಪಿಕೆಯರಿಗೆ? ಏನಾಯಿತು? ದುಸ್ಸಹ ಪ್ರೇಷ್ಠ ವಿರಹ ತೀವ್ರ ತಾಪ ಧುತಾ ಶುಭಾ ಧ್ಯಾನ ಪ್ರಾಪ್ತ ಅಚ್ಯುತ ಶ್ಲೇಷ ನಿರ್ವೃತ್ಯ ಕ್ಷೀಣಮಂಗಲಾ. ಉಂಟ ಹೀಗೆ ಎಲ್ಲಿಯಾದರೂ ಹೀಗೆ ಹೇಳುವುದು? ದುಸ್ಸಹ ಪ್ರೇಷ್ಠ ವಿರಹ, ಸಹಿಸುವುದಕ್ಕೆ ಸಾಧ್ಯವಾಗದ ಕೃಷ್ಣನ ವಿರಹದಿಂದ, ಆ ವಿರಹದ ತಾಪದಿಂದ ಅವರ ಪಾಪದ ಕೊಳೆಯೆಲ್ಲ ತೊಳೆದು ಹೋಯಿತು. ಹೋಗಲಿ, ಒಳ್ಳೆಯದು. ಮತ್ತೇನಾಯಿತು? ಧ್ಯಾನ ಪ್ರಾಪ್ತ ಅಚ್ಯುತಾಶ್ಲೇಷ ನಿರ್ವೃತ್ಯ. ಧ್ಯಾನದಲ್ಲಿ, ಮನೋಲೋಕದಲ್ಲಿ ಭಗವಂತನಾದ ಕೃಷ್ಣನನ್ನು ತಬ್ಬಿ ಹಿಡಿದುದರಿಂದ ಆ ಮೈಯ ಬಿಸಿಗೆ ಏನಾಯಿತು ಅಂದರೆ ಪುಣ್ಯ ಎಲ್ಲ ಕರಗಿ ಹೋಯಿತು ಅಂತ. ಕ್ಷೀಣಮಂಗಲ, ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ಬೆಳಗಿನ ಗೋಷ್ಠಿಯಲ್ಲಿ ಈ ಮಾತು ಬಂದಿತ್ತು. ಪಾಪವೂ ಇಲ್ಲ ಪುಣ್ಯವೂ ಇಲ್ಲ, ಅದು ಮೋಕ್ಷದ ಸ್ವರೂಪ ಅಂತ. ಇದನ್ನು ಭಾಗವತ ಹೀಗೆ ಗೋಪಿಕೆಯರಿಗೆ ಒದಗಿ ಬಂದ ರೀತಿಯನ್ನು ಹೇಳಿ ಇದನ್ನು ಉಂಟು ಮಾಡುವುದಕ್ಕೆ ಕೃಷ್ಣ ವಿರಹದ ತಾಪವನ್ನು ಕೊಟ್ಟ ಅಂತ ಸೂಚಿಸುವುದು. ಕಾವ್ಯ ಅಂದರೆ ಕಾವ್ಯ, ಜ್ಞಾನ ಮೀಮಾಂಸೆ ಅಂದರೆ ಜ್ಞಾನ ಮೀಮಾಂಸೆ, ವೇದಾಂತ ಅಂದರೆ ವೇದಾಂತ. ನಮಸ್ತೆ. ಈಗ ಡಾಕ್ಟರ್ ಜಗದೀಶ್ ಪೈ ಅವರು ಭಾಷಣವನ್ನು ನೀಡಬೇಕೆಂದು ಕೇಳಿಕೊಳ್ತೇನೆ. ಅಧ್ಯಕ್ಷರ ಕೆಲಸ ಏನಂದರೆ ಪ್ರಧಾನ ಭಾಷಣಕಾರರ ಸಾರಾಂಶವನ್ನು ಹೇಳಬೇಕು ಅಂತ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ತೋಳ್ಪಾಡಿಯವರು ಮೊದಲೇ ಹೇಳಿದಂತೆ ಅವರ ಉಪನ್ಯಾಸ ಅರ್ಥ ಆಗಿದೆಯಾ ಅಂತ ಹೇಳಿದರೆ, ಅರ್ಥ ಆಗಿಲ್ಲ ಅಂದರೆ ನಾನು ಅಜ್ಞಾನಿ ಆಗ್ತೇನೆ. ಅರ್ಥ ಆಗಿದೆ ಅಂತ ಹೇಳಿದರೆ ಸುಳ್ಳು ಹೇಳಿದಾಗ ಆಗುತ್ತೆ. ಒಬ್ರಿಗೆ ಪ್ರಶ್ನೆ ಕೇಳಿದ್ರಂತೆ, ನೀವು ನಿಮ್ಮ ಮಡದಿಗೆ ಈಗಲೂ ಹೊಡಿತಾ ಇದ್ದೀರಾ ಅಂತ. ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಹೌದು ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥ ವಿದ್ವಾಂಸರ ಮಾತನ್ನು ನಾನು ಸಾರಾಂಶ ಹೇಳೋದಕ್ಕೆ ಅರ್ಹನಲ್ಲ. ಆದರೂ ನನಗೆ ಕೊನೆಯ ಗಳಿಗೆಯಲ್ಲಿ ಒಂದು ಜವಾಬ್ದಾರಿ ಕೊಟ್ಟರು. ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಇತಿಹಾಸ ಪುರಾಣಾಭ್ಯಂ ವೇದಂ ಬ್ರಹ್ಮಯೋತ್ ಅಂತ. ಅಂದರೆ ಇತಿಹಾಸ ಮತ್ತು ಪುರಾಣಗಳ ಮುಖಾಂತರ ವೇದಗಳ ಅರ್ಥವನ್ನು ಸರಳಗೊಳಿಸಿ ಜನರಿಗೆ ತಲುಪಿಸಬೇಕು. ಇದು ಮಹಾಭಾರತದಲ್ಲಿ ಒಂದು ಬಂದ ಮಾತು. ಹಾಗೆ ಈ ಭಾಗವತ ಎಲ್ಲ
ರಚನೆ ಆಯಿತು. ಅದು ಆ್ಯಕ್ಚುಲಿ ವೇದವನ್ನು ವಿಷ್ಣುವಿನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದ, ನಾರದನಿಂದ ವೇದವ್ಯಾಸರಿಗೆ, ಅಲ್ಲಿಂದ ಶುಕಮನಿಗೆ ಮತ್ತು ಪರೀಕ್ಷಿತನಿಗೆ ಅವರು ಉಪದೇಶ ಮಾಡಿದರು. ಭಾಗವತ ಪುರಾಣವನ್ನು 18 ಪುರಾಣವಾಗಿ ಮಾಡಿ, ವೇದವನ್ನು 4 ವಿಭಾಗ ಮಾಡಿ ಅದನ್ನು ವೇದವ್ಯಾಸರು ಸಂಕಲನ ಮಾಡಿ ಬರೆದಿದ್ರು. ಆ ಭಾಗವತ ಪುರಾಣದಲ್ಲಿ ಪ್ರಧಾನವಾಗಿ ಭಕ್ತಿಯ ಬಗ್ಗೆ ಬರುತ್ತದೆ. ಭಕ್ತಿಯಿಂದ ಜ್ಞಾನ, ಜ್ಞಾನ ಮತ್ತು ವೈರಾಗ್ಯ. ಈ ಜ್ಞಾನ ಮತ್ತು ವೈರಾಗ್ಯ ಬಂದರೆ ಮನುಷ್ಯನಿಗೆ ಮುಕ್ತಿ ಗ್ಯಾರಂಟಿ ಅಂತ. ಯಾವಾಗಲೂ ಬೃಹದಾರಣ್ಯ ಭಕ್ತಿಯಿಂದ ಇಲ್ಲಿಗೆ ನಾವು ಪ್ರಯಾಣ ಮಾಡಬೇಕು, ಇಲ್ಲಿ ಜ್ಞಾನದ ಕಡೆಗೆ. ಜ್ಞಾನಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂದರೆ ನಮ್ಮ ಹಿರಿಯರು, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಕತೆ ಬರುತ್ತೆ. ಯಾಜ್ಞವಲ್ಕ್ಯರು ಒಂದು ದಿವಸ ತನ್ನ ಮಡದಿಯಾದ ಮೈತ್ರೇಯನ್ನು ಕರೆದು ಹೇಳಿದರು, ನೋಡು ನನ್ನ ಆಸ್ತಿಯೆಲ್ಲ ನಿನಗೆ ಕೊಡ್ತೇನೆ, ನಾನು ಹೊರಟು ಹೋಗ್ತೇನೆ ಅಂತ. ಕೇಳಿದರು, ಎಲ್ಲಿ ಹೊರಟು ಹೋಗ್ತೀರಿ ಅಂತ. ನಾನು ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆಗ ಅವಳು ಕೇಳಿದರು, ನಿಮ್ಮ ಆಸ್ತಿಯಿಂದ ನನಗೆ ಬ್ರಹ್ಮಜ್ಞಾನ ನನಗೆ ಸಿಗುತ್ತಾ ಅಂತ. ಅದು ನಿಮಗೆ ಸಿಗುವುದಿಲ್ಲ. ಹಾಗಾದರೆ ನನಗೆ ನಿಮ್ಮ ಆಸ್ತಿ ಬೇಡ, ನಿಮ್ಮೊಟ್ಟಿಗೆ ನಾನೂ ಬರ್ತೇನೆ, ನನಗೂ ಬ್ರಹ್ಮಜ್ಞಾನ ಬೇಕು ಅಂತ ಹೇಳಿದರು. ಹೀಗೆ ನಮ್ಮ ದೇಶದಲ್ಲಿ ಜ್ಞಾನಕ್ಕೆ ತುಂಬ ಒತ್ತು ಕೊಟ್ಟಿದ್ದಾರೆ. ಜ್ಞಾನ ಅಂತ ಹೇಳುವಾಗ ನಮಗೆ ಶಂಕರಾಚಾರ್ಯರ ನೆನಪು ಬರುತ್ತೆ. ಶಂಕರಾಚಾರ್ಯರು ಬಹಳ ಸಣ್ಣ ವಯಸ್ಸಿನಲ್ಲಿ ಈ ದೇಶದಲ್ಲಿ ಬರೀ ಕಾಲ್ನಡಿಗೆಯಲ್ಲಿ ಸುತ್ತುತ್ತಾ ಇದ್ದರು. ಅವರು ಜ್ಞಾನ ಅಂದರೆ ಅವರ ಒಂದು ಬೆಳಕು. ಅವರಿಗೆಲ್ಲರೂ ಗೌರವ ಕೊಡ್ತಾಯಿದ್ರು. ಅವರು ಹೇಳ್ತಾ ಇದ್ದರು, ಅಜ್ಞಾನವೇ ದುಃಖ, ಜ್ಞಾನವೇ ಸುಖ. ಅಜ್ಞಾನ ಬಂಧನಕ್ಕೆ ಕಾರಣವಾದರೆ ಜ್ಞಾನಗೆ ಮುಕ್ತಿಗೆ ಹೇತು ಅಂತ ಹೇಳ್ತಾಯಿದ್ರು. ಹೀಗೆ ನಮ್ಮ ಭಾಗವತ ಪುರಾಣಗಳು, ಉಪನಿಷತ್ತುಗಳು, ಇತಿಹಾಸ, ವೇದ ಎಲ್ಲವೂ ಮನುಷ್ಯನನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದು. ಮನುಷ್ಯ ಜನ್ಮ ಸಿಗೋದು ಬಹಳ ಕಷ್ಟ. ನೀವು ಪುನಃ ಮನುಷ್ಯನಾಗಿ ಹುಟ್ಟಬಾರದು. ಹುಟ್ಟಿದರೆ ಅದು ನಿಮ್ಮ ತಪ್ಪು. ನಿಮಗೆ ಈ ಜನ್ಮದಲ್ಲಿ ಕೊಟ್ಟದ್ದು ಯಾಕೆ ಅಂದರೆ ನನ್ನ ಹತ್ರ ಬರಬೇಕು ಅಂತ. ಇದೆಲ್ಲ ವೇದದಲ್ಲಿ ಇರೋದು ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ಇಂತಹ ವಿದ್ವಾಂಸರು ಬಹಳ ಸರಳ ರೀತಿಯಲ್ಲಿ ನಮಗೆಲ್ಲರಿಗೆ ಹೇಳಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಜಗದೀಶ್ ಪೈ ಅವರಿಗೆ. ಇವತ್ತಿನ ಈ MG ಹೆಗಡೆ ಅವರು ಇವತ್ತಿನ ಉಪನ್ಯಾಸಕರು ಹಾಗೂ ಅಧ್ಯಕ್ಷರಿಗೆ ಒಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನು 10 ನಿಮಿಷಗಳ ಕಾಲ ಲಘು ಉಪಹಾರ ಹಾಗೂ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದನ್ನು ಸ್ವೀಕರಿಸಿ ಪುನಃ 10 ನಿಮಿಷಗಳ ಒಳಗೆ ಬಂದು ಮುಂದಿನ ಕಾರ್ಯಕ್ರಮ ಶುರು ಆಗ್ತದೆ. ದಯವಿಟ್ಟು ಎಲ್ಲರೂ